ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ನನ್ನ ಜೊತೆಗೆ ರಾಕೇಶ್ ಅಡಿಗ ಇದ್ದಾರೆ. ಕನ್ನಡದ ಒಬ್ಬ ಹೊಸ ರ್ಯಾಪ್ ಸ್ಟಾರ್ ಏನಲ್ಲ, ಒಂದು 10-15 ವರ್ಷಗಳಿಂದಲೂ ಕೂಡ ಈ ಕ್ಷೇತ್ರದಲ್ಲಿದ್ದಾರೆ. ಅದರ ಒಂದು ಗ್ಯಾಪ್ ಕೊಟ್ಟಿವ್ರು ಬಂದಿದ್ದಾರೆ. ಇವತ್ತು ಬೆಳಗ್ಗೆ ನಮ್ಮ ಸಿನಿಮಾ ಪತ್ರಕರ್ತ ಸುಜಯ್ ಅವರು ಬೆಳಗ್ಗೆ ಬಂದು ಈ ಥರದ್ದು ಫ್ರೀ ಸ್ಪಿರಿಟ್ ಅಂತ ಹೊಸ ಒಂದು ರ್ಯಾಪ್ ಸಾಂಗನ್ನು ರಾಕೇಶ್ ಅಡಿಗ ಅವರು ರಿಲೀಸ್ ಮಾಡಿದ್ದಾರೆ. ಒಂದು ಇಂಟರ್ವ್ಯೂ ಮಾಡೋಣ, ಇವತ್ತು ಕರೆಸ್ತಾ ಇದ್ದೀವಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ನಾನು ಕೂಡ ಆ ಸಾಂಗ್ನ ಕೇಳಿದೆ ಸ್ನೇಹಿತರೆ. ಬೆಳಗ್ಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಒಂದು ಲೊಕ್ಯಾಲಿಟಿ ಮಟ್ಟಿಗೆ, ನಮ್ಮ ಒಂದು ಕನ್ನಡದ ಮಟ್ಟಿಗೆ ಅಷ್ಟೊಂದು ಎಫರ್ಟ್ ಹಾಕಿ, ಅಷ್ಟೊಂದು ಪ್ರಯತ್ನ ಪಟ್ಟು ಗ್ರಾಫಿಕ್ಸ್ನ ಅಷ್ಟೊಂದು ರಿಚ್ ಆಗಿ ಮಾಡೋದು, ಒಂದೊಂದು ಫ್ರೇಮ್ ಟು ಫ್ರೇಮ್ ಅದ್ರ ಮೇಲೆ ವರ್ಕ್ ಮಾಡಿರೋದಾಗಿರ್ಬೋದು, ಲಿರಿಕ್ಸ್ ಆಗಿರ್ಬೋದು ಎಲ್ಲವೂ ಕೂಡ ತುಂಬ ಅದ್ಭುತವಾಗಿ ಅದರಲ್ಲಿ ಮೂಡ್ ಬಂದಿದೆ. ಆದರೆ ಒಂದು ವಿಚಾರದಲ್ಲಿ ನನಗೆ ಅವ್ರನ್ನ ಕ್ವಶನ್ ಮಾಡಬೇಕು ಅಂತ ಅನ್ನಿಸ್ತು. ಅದಾದಮೇಲೆ ನಾನು ಸ್ವಲ್ಪ ಇವ್ರ ಬಗ್ಗೆ ಮತ್ತಷ್ಟು ತಿಳ್ಕೊಳ್ಳೋಣ ಅಂತ ಸರ್ಚ್ ಮಾಡಿದಾಗ ಸಾಕಷ್ಟು ಅಂಥ ಅಂಶಗಳು ಬಂತು. ಮೊದಲಿಗೆ ನಾನು ನಿಮಗೆ ಆ ಸಾಂಗಲ್ಲಿ ಕ್ವಶನ್ ಮಾಡಬೇಕು ಅಂತ ಅನಿಸಿದ ಸಂಗತಿ ಏನು ಅಂತ ನಾನು ನಿಮಗೆ ಹೇಳಿಬಿಡ್ತೀನಿ. ಒಂದು ಲೈನ್ ಇದೆ ಅದರಲ್ಲಿ, ನೇಚರ್ ಕೊಟ್ಟಿದ್ದನ್ನು ಬ್ಯಾನ್ ಮಾಡಿಬಿಟ್ಟು ನಿಮಗೆ ಸ್ಪಿರಿಟನ್ನೇ ಜ್ಯೂಸ್ ಥರ ಕುಡಿಸ್ತಾ ಅವರೇ ಅಂತ ಇದೆ. ಅದರಲ್ಲಿ ಗಾಂಜಾ ಎಲೆಯನ್ನು ತೋರಿಸಲಾಗಿದೆ. ಅಂದರೆ ನೇಚರ್ ಕೊಟ್ಟಿರೋ ಗಾಂಜಾನ ಬ್ಯಾನ್ ಮಾಡಿಬಿಟ್ಟು ನಿಮಗೆ ಸ್ಪಿರಿಟ್ ಕುಡಿಸ್ತಾ ಇದ್ದಾರೆ ಅನ್ನೋ ಒಂದು ಅಂಶ ಇದೆ. ಅದನ್ನು ಕ್ವಶನ್ ಮಾಡಬೇಕು ಅಂತ ನನಗೆ ಅನ್ನಿಸ್ತು. ಆಮೇಲೆ ಮತ್ತಷ್ಟು ತಿಳ್ಕೊಳ್ಳೋಣ ಅಂತ ನಾವು ಸರ್ಚ್ ಮಾಡಿದಾಗ ಒಬ್ಬ ಒಳ್ಳೆಯ ಕಲಾವಿದ ಇವರು, ನಿರ್ದೇಶಕರು ಕೂಡ ಹೌದು, ನಟ ಕೂಡ ಹೌದು, ಒಳ್ಳೆಯ ಹಾಡುಗಾರರು ಕೂಡ ಹೌದು, ತುಂಬ ಚೆನ್ನಾಗಿ ಬರೀತಾರೆ ಕೂಡ ಹೌದು. ಆದರೆ ಸರ್ಚ್ ಮಾಡಿದಾಗ ಟಾಪ್ ಹಿಟ್ಸ್ ಏನೇನು ಬಂತು ಗೊತ್ತಾ? ಗಾಂಜಾ ಲೀಗಲ್ ಮಾಡಿದರೆ ರೈತರಿಗೆ, ಎಕಾನಮಿಗೆ ಬೆನಿಫಿಟ್ ಇದೆ. ಗಾಂಜಾ ಇಂಡಿಯಾದಲ್ಲಿ ಕೆಲ ಕಡೆ ಲೀಗಲ್ ಇದೆ, ಇದು ಗಾಡ್ಸ್ ಪ್ಲ್ಯಾಂಟ್ ಅಂತ ಫಸ್ಟ್ ಒಂದು ಬರುತ್ತೆ. ಅದಾದಮೇಲೆ ನಾನು ಗಾಂಜಾ ಸೇವನೆ ಮಾಡಿದ್ದೀನಿ, ಗಾಂಜಾನ ಲೀಗಲ್ ಮಾಡಿ ಅಂತ ಹೇಳಿದ್ದಾರೆ ಅಂತ ಇನ್ನೊಂದು ರಿಸಲ್ಟ್ ಬರುತ್ತೆ, ಸರ್ಚ್ ರಿಸಲ್ಟ್. ಹಾಗೆ ಎಣ್ಣೆಗಿಂತ ಗಾಂಜಾ ಒಳ್ಳೆಯದು ಅನ್ನೋದು ಇನ್ನೊಂದು ಸರ್ಚ್ ರಿಸಲ್ಟ್ ಕೂಡ ಬರುತ್ತೆ. ಅಂದರೆ ಇವತ್ತಿಂದು, ಒಂದು ಸ್ವಲ್ಪ ಟೈಮ್, ಒಂದು 6 ತಿಂಗಳ ಹಿಂದಿದ್ದು, 1 ವರ್ಷ ಹಿಂದಿದ್ದು, ಹೀಗೆ ಬೇರೆ ಬೇರೆ ಟೈಮ್ನಲ್ಲಿ ಅವ್ರು ಕೊಟ್ಟಂಥ ಹೇಳಿಕೆಗಳು ಕಣ್ಣಿಂದ ಸಿಕ್ತು. ಸೊ ಸುಜಯ್ ಇವ್ರ ಜೊತೆ ಸಿನಿಮಾ ಬಗ್ಗೆ ಮಾತನಾಡುವಂಥ ಸಂದರ್ಭದಲ್ಲಿ ನಾನೊಂದು ಸಪ್ರೇಟಾಗಿ ಈ ಗಾಂಜಾಗೆ ಸಂಬಂಧಪಟ್ಟ ಹಾಗೆ ಇವ್ರು ಕೊಟ್ಟಿರುವಂಥ ಹೇಳಿಕೆ, ಇವ್ರು ಯಾಕೆ ಅದನ್ನು ಅಡ್ವೊಕೇಟ್ ಮಾಡೋಕ್ಕೆ ಬಯಸ್ತಾರೆ ಅಥವಾ ಬಯಸ್ತಿದಾರಾ ಇಲ್ವಾ, ಇವರು ಕೊಟ್ಟಿರುವಂಥ ಹೇಳಿಕೆಗಳ ಹಿಂದಿನ ಉದ್ದೇಶ ಏನು ಅನ್ನೋದನ್ನು ಕೇಳೋಕ್ಕೆ ಬಯಸಿದೆ ನಾನು. ಜೊತೆಗೆ ಇವರು ಬೇರೆ ಟಿ ವಿಗಳಿಗೆ ಕೊಟ್ಟಂಥ ಇಂಟರ್ವ್ಯೂನಲ್ಲಿ ಹೇಳಿದ್ದಾರೆ, ನಾನು ಡಿಬೇಟ್ ಮಾಡೋಕ್ಕೆ ಆಹ್ವಾನಿಸ್ತೀನಿ, ಎಲ್ಲರೂ ಕೂಡ ಡಿಬೇಟ್ ನಡೀಲಿ ಅನ್ನೋದನ್ನು ಕೂಡ ಇವರು ಹೇಳಿದ್ದಾರೆ. ಹಾಗಾಗಿ ನಾನು ಇವ್ರ ಹತ್ರ ಕೇಳಿದೆ ಬಂದಾಗ, ಐ ಆಮ್ ರೆಡಿ ಟು ಡಿಬೇಟ್. ನನಗೆ ಅಷ್ಟೊಂದು ನಾಲೆಜ್ ಇಲ್ಲ, ನಾನು ಈ ನಶೆನ ಯಾವತ್ತೂ ಕೂಡ ಮಾಡಿಲ್ಲ, ಬಟ್ ಬೆಳಗಿನಿಂದ ಒಂದಷ್ಟು ನಾನು ನಿಮ್ಮ ಬಗ್ಗೆ ಒಂದಷ್ಟು ಮಾಹಿತಿ ಸಂಗ್ರಹ ಮಾಡಿದ್ದೀನಿ. ಹಾಗೂ ಈ ಗಾಂಜಾ ಅನ್ನೋ ಒಂದು ಟಾಪಿಕ್ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನು ಸಂಗ್ರಹ ಮಾಡಿದ್ದೀನಿ. ನಿಮ್ಮ ಹತ್ರ ಡಿಬೇಟ್ ಮಾಡೋಣ ಅಂತ ನನಗೆ ಅನ್ನಿಸ್ತಾ ಇದೆ. ಇದರ ಆಗು ಹೋಗುಗಳ ಬಗ್ಗೆ, ಇದರ ಒಳ್ಳೆಯದು ಕೆಟ್ಟದರ ಬಗ್ಗೆ ನಿಮಗೆ ಓಕೆನಾ ಕೇಳಿದಾಗ ಅವರು ಮುಕ್ತ ಮನಸ್ಸಿನಿಂದ ಅವರು ಕೂಡ ರೆಡಿ ಆಗಿದ್ದಾರೆ. ಸೊ ರಾಕೇಶ್ ಅಡಿಗ ಅವರೇ, ಸ್ವಾಗತ. ಥ್ಯಾಂಕ್ ಯು ಸೊ ಮಚ್. ತುಂಬ ಲಾಂಗ್ ಇಂಟ್ರೊಡಕ್ಷನ್ ಕೊಡಬೇಕಾಯಿತು, ಯಾಕಂದರೆ ಆ ಥರ ಇದೆ ಈ ಟಾಪಿಕ್. ಹಾಗಾಗಿ ಅವ್ರು ಮಾತಾಡೋಕ್ಕೆ ಮುಂದಾಗಿದ್ದಾರಲ್ಲ, ನಾವು ಮುಂಚೆನೇ ಹೇಳಿದ್ರು ಕೂಡ ಈ ಟಾಪಿಕ್ ಬಗ್ಗೆ ಮಾತಾಡ್ತೀವಿ ನಿಮ್ಮ ಹತ್ರ, ನೀವು ಹೀಗೆಲ್ಲ ಹೇಳಿಕೆ ಕೊಟ್ಟಿದ್ದೀರಿ, ಡಿಬೇಟಿಗೆ ರೆಡಿ ಇದೀವಿ, ಬರ್ತೀರಾ ಅಂತ ಕೇಳಿದಾಗ ಅವ್ರು ಒಪ್ಕೊಂಡಿದ್ದಾರಲ್ಲ, ಅದೇ ಒಂದು ದೊಡ್ಡ ವಿಚಾರ. ಅದಕ್ಕೆ ಅಪ್ರಿಷಿಯೇಟ್ ಮಾಡೋಣ ಅವ್ರನ್ನ. ಮೊದಲನೇದಾಗಿ ರಾಕೇಶ್ ಅಡಿಗ ಅವರೇ, ನಿಮಗೆ ಇಂಥ ಒಂದು ಟಾಪಿಕ್ ಮೇಲೆ ಆಗಾಗ ಹೇಳಿಕೆ ಕೊಡುವಂಥ ಒಂದು ಸಿಚುವೇಶನ್ ಯಾಕೆ ಬಂತು? ಯಾಕೆ ನೀವು ಇದನ್ನು ಅಡ್ವೊಕೇಟ್ ಮಾಡ್ತಾ ಇದ್ದೀರಿ? ನನಗೆ ಆಲ್ರೆಡಿ ಹೇಳಿದೆ, ಕೆಲವೊಂದಷ್ಟು ಸ್ಟೇಟ್ಮೆಂಟ್ಸ್ ನಿಮ್ದು ಹೇಳಿದೆ. ಯಾಕೆ ಈ ರೀತಿ ನೀವು ಅದನ್ನು ಅಡ್ವೊಕೇಟ್ ಮಾಡ್ತಾ ಇದ್ದೀರಿ? ಸೊ ನನ್ನ ಇದನ್ನು ಶುರು ಮಾಡೋಕ್ಕಿಂತ ಮುಂಚೆ ಇಲ್ಲಿ ನಾನೊಬ್ಬ ಆ್ಯಕ್ಟರ್ ಆಗಿ ಅಥವಾ ಒಂದು ಸಿನಿಮಾ ಇದಾಗಿ ಒಂದು ಐಕಾನ್ ಆಗಿ ಕೂತಿಲ್ಲ. ಆ್ಯಂಡ್ ನಾನು ಒಬ್ಬ ಸಿಟಿಸನ್ ಆಗಿ ಒಂದು ಸಮಾಜದ ಬಗ್ಗೆ, ಒಂದು ಯೂತ್ಸ್ ಬಗ್ಗೆ ಒಂದು ಕಾಳಜಿ ಇಟ್ಕೊಂಡಿರೋ ಒಬ್ಬ ವ್ಯಕ್ತಿಯಾಗಿ ಕೂತಿದ್ದೀನಿ. ಸೊ ಈ ಡಿಬೇಟಲ್ಲಿ ನಾನೊಂದು ಪ್ರಾಮಿಸ್ ಮಾಡ್ತೀನಿ, ಯಾವುದೇ ವಾದಗಳು ಮಾಡಲ್ಲ. ಇಲ್ಲಿ ಯಾವುದೇ ಥರದ ನನ್ನ ತಪ್ಪಿದ್ರು ನಾನು ಓಪನ್ ಆಗಿ ಕ್ಷಮೆ ಕೇಳೋಕ್ಕೂ ಸಿದ್ಧವಾಗಿದ್ದೀನಿ. ಆ್ಯಂಡ್ ನಾನು ನಿಮ್ಮನ್ನು ತುಂಬ ಅಪ್ರಿಷಿಯೇಟ್ ಮಾಡ್ತೀನಿ, ಬಿಕಾಸ್ ಈ ಒಂದು ಎಜುಕೇಟಿವ್ ಪರ್ಪಸ್ ಆಗಿ ನೀವು ಈ ಡಿಬೇಟ್ನ ಓಪನ್ ಮಾಡಿದ್ದೀರಾ. ಆ್ಯಂಡ್ ಎಂಡ್ ಆಫ್ ದ ಡೇ ನಾನು ಸರಿನಾ ತಪ್ಪ ಅನ್ನೋದಕ್ಕಿಂತ ಕರೆಕ್ಟ್ ಎಜುಕೇಷನ್ ಜನಕ್ಕೆ ತಲುಪಲಿ ಅನ್ನೋದು ನನ್ನ ಉದ್ದೇಶ. ಸೊ ಈ ಗಾಂಜಾ ಅನ್ನೋದನ್ನ ಏನಕ್ಕೆ ಅಡ್ವೊಕೇಟ್ ಮಾಡ್ತೀನಿ ಅಂದರೆ, ನನಗೆ ಅದ್ರ ಬಗ್ಗೆ ಇದ್ದಿದ್ದ ಬೇರೆ ಬೇರೆ ಥರದ ನಾಲೆಡ್ಜ್. ನಶೆ ಒಂದು ಎಲಿಮೆಂಟ್, ಅದರಲ್ಲಿ ಒಂದು ನಶೆ ಅನ್ನೋದು ಒಂದು ಕಾಂಪೋನೆಂಟು. ನಶೆ ಬಿಟ್ಟು ಸಾಕಷ್ಟು ಬೇರೆ ಬೇರೆ. ಓಕೆ, ಈಗ ಒಂದಷ್ಟು ಅಂಶಗಳ ಬಗ್ಗೆ ನಾನು ಬೆಳಕು ಚೆಲ್ಲಬೇಕಿಲ್ಲಿ. ಗಾಂಜಾದಲ್ಲಿ, ಕ್ಯಾನಬಿಸಲ್ಲಿ THC ಇರುತ್ತೆ. ಅಂದರೆ ಏನು? ಡೆಲ್ಟಾ-9 ಟೆಟ್ರಾ ಹೈಡ್ರೋ ಕೆನಬಿನಾಲ್. ಡೆಲ್ಟಾ-9 ಟೆಟ್ರಾ ಹೈಡ್ರೋ ಕೆನಬಿನಾಲ್ ಇರುತ್ತೆ. THC ಕೆನಬಿನಾಯ್ಡ್, ಇದು CBD, ಇದು ಕೆನಬಿನಾಲ್. ಡೆಲ್ಟಾ-9 ಟೆಟ್ರಾ ಹೈಡ್ರೋ ಕೆನಬಿನಾಲ್
ಇದು ಒಂದೇ ಶಬ್ದ, ಬಟ್ ಹೇಳಕ್ಕೆ ಈಸಿ ಆಗಲ್ಲ ಅಂತ ನಾನು ಬಿಡಿಸಿ ಹೇಳ್ತಾ ಇದ್ದೀನಿ, ಅಷ್ಟು ಕಷ್ಟ ಇದೆ ಅದು. ಇದನ್ನು ಶಾರ್ಟ್ ಆಗಿ THC ಅಂತ ಹೇಳ್ತಾರೆ. ಇದು ಒನ್ ಆಫ್ ದಿ ಕಾಂಪೌಂಡ್ ಗಾಂಜಾದಲ್ಲಿ. ಅದೇ ಗಾಂಜಾದಲ್ಲಿ 100ಕ್ಕೂ ಅಧಿಕ ಕಾಂಪೌಂಡ್ಸ್ ಇರುತ್ತೆ. ಹೌದು. ಮೇಜರ್ ಕಾಂಪೌಂಡ್ಸ್ ಯಾವುದು? THC ಮತ್ತು CBD. CBD ಅಂದ್ರೇನು? ಕ್ಯಾನಾಬಿಡಿಯೋಲ್ ಅಂತ ಅದಕ್ಕೆ ಕ್ಯಾನಾಬಿಡಿಯೋಲ್. CBD, THC, CBD. ಹಾಂ, ಇದು ಎರಡರಲ್ಲಿ THC ಇದು ಸೈಕೋ ಆಕ್ಟಿವ್ ಕಾಂಪೌಂಡ್ ಅಂತ ಗುರುತಿಸಲಾಗುತ್ತೆ. ಅಂದರೆ ಇದು ನಶೆ ಕಾರಣ ಆಗುವಂಥ ಕಾಂಪೌಂಡ್ ಇದರಲ್ಲಿ. CBD ಇದು ನಾನ್ ಸೈಕೋ ಆಕ್ಟಿವ್ ಕಾಂಪೌಂಡ್, ಅಂದರೆ ಇದು ನಶೆಗೆ ಇದು ಬಳಕೆ ಆಗಲ್ಲ. ಕ್ರಾನಿಕ್ ಪೇಯ್ನ್, ನೀವೊಂದು ಸಂದರ್ಶನ ಹೇಳಿದ್ರಿ, ನಂಗೆ ಬ್ಯಾಕ್ ಪೇಯ್ನ್ ಇತ್ತು, ಗಾಂಜಾ ಸೇವನೆಯಿಂದ ಹೋಯಿತು ಅಂತ. ಕ್ರಾನಿಕ್ ಪೇಯ್ನ್, ಕ್ಯಾನ್ಸರ್, ಅಲ್ಝೈಮರ್ ಇಂತಹ ಸಮಸ್ಯೆಗಳಿಗೆ CBD ಕಾಂಪೌಂಡ್ ಬಳಕೆ ಮಾಡಬಹುದು ಅಂತ ವಿಜ್ಞಾನ ಒಪ್ಕೊಂಡಿದೆ. ಆದರೆ THC ಕೂಡ ಇರುತ್ತೆ, ಅದು ನಶೆ ಕಾರಣ ಆಗುತ್ತೆ. ನೀವು ಬೆಂಗಳೂರಲ್ಲಿ ಸುಮ್ಮನೆ ಒಂದು ರೌಂಡ್ ಸಂಜೆ ಅಷ್ಟೊತ್ತಿಗೆ ಹೋದರೆ ಗಲ್ಲಿಲೂ ಕೂತ್ಕೊಂಡು ನಶೆ ಮಾಡೋರನ್ನ ನಾನು ಕಣ್ಣಾರೆ ನೋಡಿದ್ದೀನಿ. ನೀವು ಕೂಡ ಗಮನಿಸಿರ್ತೀರ. ಜಸ್ಟ್ ಹಿಂಗೆ ಆಫೀಸ್ ಕೆಳಗಿಳಿದು ಹಿಂಗೆ ಹೋದರೆ ಸಾಕು, ಎಲ್ಲೆಲ್ಲಿ ಕತ್ಲೆ ಕಾಣುತ್ತೆ ಅಲ್ಲೆಲ್ಲ ಹೊಗೆ ಹೋಗ್ತಾ ಇರುತ್ತೆ ಮೇಲ್ಗಡೆ. ಅದರಲ್ಲಿ ಎಷ್ಟು ಜನ ತಂಬಾಕು ಎಳಿತಿದ್ದಾರೆ, ಎಷ್ಟು ಜನ ತಂಬಾಕಿನ ಇದನ್ನು ಸಿಗರೇಟಿಂದ ಒಳಗೆ ತಂಬಾಕು ಚೆಲ್ಬಿಟ್ಟು ಒಳಗೆ ಇದನ್ನು ಹಾಕೊಂಡು ಹೊಡಿತಿದ್ದಾರೆ ಅನ್ನೋದು ನಿಮಗೂ ಕೂಡ ಒಂದು ರಫ್ ಐಡಿಯಾ ಇರುತ್ತೆ, ಏನಾಗ್ತಿದೆ ಸೊಸೈಟಿಯಲ್ಲಿ ಅಂತ ಐಡಿಯಾ ಇರುತ್ತೆ. ಹೀಗಿರೋ ಸಂದರ್ಭದಲ್ಲಿ, ಎಳೆಯುವಂಥ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ THC ಮಾತ್ರ ಹೊರಗೆ ಬಿಟ್ಟು ಏನದು CBD ಮಾತ್ರ ಒಳಗೆ ಎಳ್ಕೊಳಕ್ಕಾಗತ್ತಾ? ಅವನಿಗೆ ಯೂಸೇ ಇಲ್ಲ. ನಶೆ ಮಾಡಬೇಕು ಅಂತ ಹೊರಟು ಅವನಿಗೆ THCನೇ ಬೇಕು. ಹಾಗಿರ್ಬೇಕಾದ್ರೆ ಇದು ಔಷಧಿಗೆ ಉಪಯುಕ್ತ, ಹೆಲ್ತಿಗೆ ಒಳ್ಳೆಯದು ಅಂತ ಹೇಳೋದು ಈ ಇಡೀ ಆರ್ಗ್ಯುಮೆಂಟೇ ಇಲ್ಲಿ ಬಿದ್ದು ಹೋಗುತ್ತೆ ಅಂತ ನಿಮ್ಗೆ ಅನ್ಸಲ್ವಾ? ಅದ್ರ ಹೆಲ್ತ್ ಬೆನಿಫಿಟ್ಸ್ ಇದೆ ಅನ್ನೋದೇ ಬಿದ್ದು ಹೋಗುತ್ತೆ ಅಂತ ಅನ್ಸಲ್ವಾ ಇಲ್ಲಿ? THC ಕಂಪೋನೆಂಟ್ನ ಸೊ ಒಂದು ಸ್ಮಾಲ್ ಕರೆಕ್ಷನ್, ನೀವು ಹೇಳ್ತಾ ಇರೋದು ಕರೆಕ್ಟು. ಬಟ್ CBDಲೂ THC ಇರುತ್ತೆ, ಬಟ್ ಲೆವೆಲ್ ಕಮ್ಮಿ ಇರುತ್ತೆ, ಸೊ ದಟ್ ಹೈ ಆಗಲ್ಲ ಅಂತ. ಆ್ಯಂಡ್ CBD ಆಯಿಲ್ ಅಂತ ಏನು ಬರುತ್ತೆ ಮೆಡಿಸಿನಲ್ ಪರ್ಪಸ್ಗೆ, ಆ್ಯಂಡ್ ಎಷ್ಟೊಂದು ಜನ ಡಾಕ್ಟರ್ಸ್ ಅದಕ್ಕೆ ಭಾರತದಲ್ಲೂ ಅನುಮತಿ ಇದೆ ಮೆಡಿಸಿನಲ್ ಪರ್ಪಸ್ಗೆ. ಅಂದರೆ ನಾವು ತಗೊಬೋದು, ಆನ್ಲೈನಲ್ಲಿ ಬೈ ಮಾಡ್ಬೋದು, ಬಟ್ ಅದರಲ್ಲಿ THC ಇರಲ್ಲ, ಕಮ್ಮಿ ಇರುತ್ತೆ. ಅದು ಮೆಡಿಸಿನಲ್ ಪರ್ಪಸ್. ಅದೇ ಈ ಥರ ವಿಷಯಕ್ಕೆ, ಅಥವಾ ಡೈಲಿ ನಾವು ಈ ಚಾವನ್ಪ್ರಾಶ್ ಆ ಥರದ್ದು CBD ಆಯಿಲ್ ವಿತೌಟ್ ನಶೆ ಆ ಥರದ್ದು ಇವಾಗ ಆನ್ಲೈನು ಇದೆ. ಬೆಂಗಳೂರಲ್ಲೇ 5 ಕಂಪನಿಗಳಿದೆ ವಿಚ್ ಮೇಕ್ಸ್ ಕ್ಲೋತ್ಸ್ ಅದು ಇದು. ಬಟ್ THC ಅನ್ನೋ ಒಂದು ಕಾಂಪೊನೆಂಟು ಇನ್ಕ್ಲೂಡಿಂಗ್ CBD ಇರುತ್ತೆ, ಅದು ಕಂಪೊನೆಂಟ್ ಕಮ್ಮಿ ಇರುತ್ತೆ. ಬಟ್ CBD ಆಯಿಲಲ್ಲಿ THC ಕಾಂಪೊನೆಂಟ್ ಜಾಸ್ತಿ ಇರೋದನ್ನು ಕೊಡ್ತಾರೆ. ಚಿಕ್ಕ ಮಕ್ಕಳಿಗೆ ಬ್ರೈನ್ ಟ್ಯೂಮರ್ ಅಥವಾ ಕ್ಯಾನ್ಸರ್ ಆದಾಗ ವಿತ್ ಪರ್ಮಿಷನ್. ಅದು ಗಾಂಜಾ ಕೊಡ್ತಾರೆ ಅಂತಲ್ಲ, ಅದೊಂದು ಮೆಡಿಸಿನ್ ಅವ್ರಿಗೆ ಕೊಡ್ತಾ ಇದ್ದಾರೆ. ಆ ಗಾಂಜಾದಿಂದ ಮಾಡಿರೋ ಮೆಡಿಸಿನ್ ಅದನ್ನೇ CBD ಆಯಿಲ್ ಮಾಡ್ತಾರೆ. ಅದನ್ನ ಗ್ರೈಂಡ್ ಮಾಡಿ ಮಾಡಿ ಆಯಿಲ್ ಮಾಡ್ತಾರೆ. ಅದು ಆಯಿಲ್ ಕನ್ಸ್ಯೂಮ್ ಮಾಡಿದ್ರು ನಶೆ ಹೊಡೆಯುತ್ತೆ. ಅದು ನಶೆ ಹೊಡೆದ್ರು ಚಿಕ್ಕ ಮಕ್ಕಳಿಗೆ ಸಣ್ಣ ಡೋಸೇಜ್ ಅಲ್ಲಿ, ಡಾಕ್ಟರ್ ಪ್ರಿಸ್ಕ್ರೈಬ್ ಡೋಸೇಜ್ ಅಲ್ಲಿ. ವೀಡ್ ದ ಪೀಪಲ್ ಅಂತ ಒಂದು ಡಾಕ್ಯುಮೆಂಟ್ ಇದೆ ನೆಟ್ಫ್ಲಿಕ್ಸ್ ಅಲ್ಲಿ, ಅದರಲ್ಲಿ ಇದು ತುಂಬಾ ಚೆನ್ನಾಗಿ ಡಾಕ್ಯುಮೆಂಟ್ ಮಾಡಿದ್ದಾರೆ ಅದೆಲ್ಲ. ಸೊ ಒಂದು ಸಣ್ಣ ಇದನ್ನ ಮಕ್ಕಳಿಗೆ ಕೊಟ್ಟಾಗ ಅವರ THC ಕಾಂಪೊನೆಂಟ್ ಇರೋದ್ರಿಂದ ಅವರಿಗೆ ಟ್ಯೂಮರ್ ಅಥವಾ ಕ್ಯಾನ್ಸರ್, ಕೀಮೊಥೆರಪಿ ಆಗಿರೋದ್ರಿಂದ ಪೇನ್ ಅಲ್ಲಿ ಇರ್ತಾರೆ, ಅದು ಕಂಪ್ಲೀಟ್ ಅವ್ರಿಗೆ ಇದಾಗುತ್ತೆ. ಅಂಡ್ ಅವರೊಂದು ಹ್ಯಾಪಿ ಸ್ಟೇಟ್ ಆಫ್ ಮೈಂಡ್ಗೆ ಹೋಗ್ತಾರೆ. ಓಕೆ, ಈಗ ರಿಕ್ರಿಯೇಷನಲ್ ಪರ್ಪಸ್ ಬೇರೆ, ಮೆಡಿಸಿನಲ್ ಪರ್ಪಸ್ ಬೇರೆ, ನಾವು ಅದನ್ನ ಸ್ಪಷ್ಟವಾಗಿ ಸಪರೇಟ್ ಮಾಡಿಬಿಡೋಣ. ಸೊ ನೀವು ಹೇಳಿದ ಪಾಯಿಂಟ್ಗೆ, ಈ ರೋಡಲ್ಲಿ ಎಲ್ಲ ಸೇರ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ, ಅದರಿಂದ ಹೆಲ್ತ್ ಒಳ್ಳೇದಾಗತ್ತೆ ಅನ್ನೋ ಪಾಯಿಂಟ್. ಈಗ ಮೆಡಿಸಿನಲ್ ಪರ್ಪಸ್ ಆಲ್ರೆಡಿ ದೇಶದಲ್ಲಿ ಬಳಕೆ ಆಗ್ತಿದೆ ಅಂದಮೇಲೆ ವಾಟ್ ಇಸ್ ದ ಪಾಯಿಂಟ್? ಹಾಗಾದ್ರೆ ಇನ್ನೇನು ಬೇಕು ಎಕ್ಸ್ಟ್ರಾ? ಇದೆ ನಶೆಗೆ ಬೇಕಾ ಹಾಗಾದ್ರೆ? ಅದು ಇಲ್ಲ, ಮೆಡಿಸಿನಲ್ ಪರ್ಪಸ್ ಆಗ್ತಾ ಇದೆ. ಮೆಡಿಸಿನಲ್ ಪರ್ಪಸ್ಗೆ ಅಂದ್ರೆ ನಾನು ಹೇಳ್ತಾ ಇರೋದು, ಬೆಳೆಯಕ್ಕೆ ಪರ್ಮಿಷನ್ ಕೊಟ್ರೆ ಅವರು ಸರ್ಕಾರದಲ್ಲೇ ಕೊಡ್ತಾ ಇದ್ದಾರೆ. ಸರ್ಕಾರದಿಂದನೇ ಒಂದು ಸೀಡ್ ಬರುತ್ತೆ, ಅದು ಇಂಡಸ್ಟ್ರಿಯಲ್ ಹೆಂಪ್. ಅದರಲ್ಲಿ ತುಂಬಾ ಕಮ್ಮಿ ಪ್ರಮಾಣದ THC ಇರುತ್ತೆ. ನೆಗ್ಲಿಜಿಬಲ್. ಯಾಕೆ ಇನ್ನೂ ಒಂದ್ ಕಡೆ ಕೊಟ್ಟಿಲ್ಲ? ನಾನು ಒಬ್ಬ ಸ್ಟಾರ್ಟ್ಅಪ್ ಕಂಪನಿ ಅವ್ನು ಬಂದು ಮೀಟ್ ಮಾಡ್ದ. ಅವನು ಈ ತರ ಬೆಳೆಸ್ಬೇಕು, ಇದು ಅವನು ಹೆಂಪ್ ಆಯಿಲ್ ಮತ್ತೆ ಬೀಜನ ಸೇಲ್ ಮಾಡ್ತಾನೆ, ಅದರಿಂದ ಗಾಂಜಾ ಆಯಿಲ್ನ ಸೇಲ್ ಮಾಡ್ತಾನೆ, ಡೈರೆಕ್ಟ್ ಆಗಿ ಸೇಲ್ ಮಾಡ್ತಾನೆ. ಅಂಡ್ ಅವನು ಅದನ್ನ ಬೆಳೆಸ್ಬೇಕು ಅಂದ್ಬಿಟ್ಟು ಕರ್ನಾಟಕದಲ್ಲಿ ಸಾಕಷ್ಟು ಜನ ಇದು ಮಾಡಿದಾಗ ದುಡ್ಡು ಕೇಳ್ತಾರೆ ಅವನ ಹತ್ರ, ಲಾಬಿ ಮಾಡಕ್ಕೆ ಲಂಚ ಕೇಳ್ತಾರೆ. ಆ ಹುಡುಗ ಪಾಪ ಕೊನೆಗೂ ಒಂದು ಗಾರ್ಡನಲ್ಲೂ ಹೆಂಪ್ ಬೆಳೆಸಕ್ ಆಗಿಲ್ಲ. ಅದೇ 3 ಸ್ಟೇಟಲ್ಲಿ ಮಾಡ್ತಾ ಇದ್ದಾರೆ. ನನ್ನ ಪ್ರಾಬ್ಲಮ್ ಏನಂದ್ರೆ, ಇಂಡಸ್ಟ್ರಿಯಲ್ಲಿ ಇದರಿಂದ ನೆಕ್ಸ್ಟ್ ನಾವು ಪತಂಜಲಿ, ರಿಲಯನ್ಸ್ ಇಂದ ಬಂದ್ರೆ ಮಾತ್ರ ಒಪ್ಕೋತೀವಿ. ಇಲ್ಲಿ ಕರ್ನಾಟಕದಲ್ಲಿ ಅದೇ ಸರ್ಕಾರನೇ, ಸೇಮ್ ಸೆಂಟ್ರಲ್ ಗೌರ್ಮೆಂಟೇ ಮಾಡಿದ್ದಾರೆ 3 ಸ್ಟೇಟಲ್ಲಿ. ಇಲ್ಲಿ ಏನಕ್ಕೆ ಮಾಡಕ್ಕೆ ಹಿಂದೇಟ್ ಆಗ್ತಾ ಇದ್ದಾರೆ? ಬಿಕಾಸ್ ಜನರಿಗೆ ಅವೇರ್ನೆಸ್ ಇಲ್ಲ. ಸೊ ನನ್ನ ಉದ್ದೇಶ ಅದಿತ್ತು.
ಅಂದರೆ ಇವ್ರು ಹೇಳ್ತಿರೋದು ಇಂಡಸ್ಟ್ರಿಯಲ್ ಹೆಂಪ್ ಅಂತ, ಅದನ್ನು ಔಷಧಿಗೂ ಕೂಡ ಬಳಸಲಾಗುತ್ತೆ. ಅದರಲ್ಲಿ ಬರುವಂಥ ಒಂದು ಕಾಂಪೌಂಡ್ಗಳನ್ನು, ಅದ್ರಲ್ಲಿ ಬರುವಂಥ ಪ್ರಾಡಕ್ಟ್ಸನ್ನು ಬಟ್ಟೆ ಮಾಡೋಕ್ಕೆ, ಅದು ಫೈಬರ್, ಅದು ಸೋರ್ಸ್ ಆಫ್ ಫೈಬರ್. ಪ್ಲಾಸ್ಟಿಕ್ನ ರಿಪ್ಲೇಸ್ ಮಾಡ್ಬೋದು, ಸ್ಟೀಲ್ನ ರಿಪ್ಲೇಸ್ ಮಾಡ್ಬೋದು, ಬಯೋಫ್ಯೂಯಲ್, ಇದಕ್ಕೆಲ್ಲ ಉತ್ಪತ್ತಿ ಬಳಸಲಾಗುತ್ತೆ. ಇದಕ್ಕೆಲ್ಲ ಬಳಸೋಕ್ಕೆ ಸಾಧ್ಯ ಇದೆ. ಅದು ಭಾರತದಲ್ಲಿ ಆಲ್ರೆಡಿ ನಡೀತಿದೆ. ಆದರೆ ನಮ್ಮ ಕ್ವಶನ್ ಏನು ಅಂತ ಹೇಳಿದ್ರೆ, ಇಲ್ಲಿ ಪ್ಯೂರ್ಲಿ ನಾವು ನಶೆ ಬಗ್ಗೆ ಫಸ್ಟ್ ಮಾತಾಡಿ ಮುಗಿಸ್ಕೊಂಡ್ಬೇಡ. ಈಗ ಅದ್ರ ಬಗ್ಗೆ ಯಾರ್ದು ಅಷ್ಟೊಂದು ಆಕ್ಷೇಪ ಇಲ್ಲ, ಯಾಕಂದ್ರೆ ಅದಕ್ಕೆ ಸರ್ಕಾರ ರೆಗ್ಯುಲೇಟ್ ಮಾಡುತ್ತೆ. ಆ ಬೆಳೆಯುವಂಥ ಆ ಹೆಂಪಲ್ಲಿ ಅಥವಾ ಇಂಡಸ್ಟ್ರಿಯಲ್ ಪರ್ಪಸ್ಗೆ ಬೆಳೆಸುವಂಥ ಗಾಂಜಾದಲ್ಲಿ ನಶಾ ಉತ್ಪತ್ತಿ ಮಾಡುವಂಥ ಕೆಮಿಕಲ್ ತುಂಬ ಕಮ್ಮಿ ಪ್ರಮಾಣದಲ್ಲಿ ಇರೋ ಅದು ಬೆಳೆಸ್ಬೇಕಾದ್ರೆ ರೆಗ್ಯುಲೇಟ್ ಮಾಡಿರುತ್ತೆ. ಅದ್ರ ಬಗ್ಗೆ ಯಾರಿಗೂ ಆಕ್ಷೇಪ ಇಲ್ಲ. ಇಲ್ಲಿ ನಶೆಗೋಸ್ಕರ ಬೆಳೆಸೋ ಇದ್ರ ಬಗ್ಗೆ, ಗಾಂಜಾ ಬಗ್ಗೆ ನಮಗೆ ಎಲ್ರಿಗೂ ಆಕ್ಷೇಪ ಇರುವಂಥದ್ದು. ಅದ್ರ ಬಗ್ಗೆನೇ ಬಂದರೆ, ಇದು ಅಷ್ಟೊಂದು ಡೇಂಜರಸ್ ಅಲ್ಲ ಈ ಆಲ್ಕೋಹಾಲ್ ಅಥವಾ ತಂಬಾಕು, ಅದರಷ್ಟು ಅಪಾಯಕಾರಿ ಅಲ್ಲ ಅನ್ನೋದು ನಿಮ್ಮ ಅಭಿಪ್ರಾಯ. ಈಗ ನಮ್ಮ mastmaga.com ನಾವು ಮುಂಚಿನಿಂದಲೂ ಕೂಡ ಯಾವಾಗೆಲ್ಲ ಅವಕಾಶ ಸಿಗುತ್ತೆ ಅವಾಗೆಲ್ಲೂ ಎಲ್ಲ ಸಂದರ್ಭದಲ್ಲೂ ಕೂಡ ಎಲ್ಲ ರೀತಿಯ ನಶೆಯನ್ನು ನಾವು ವಿರೋಧಿಸ್ಕೊಂಡು ನಮ್ಮ ಯೂತನ್ನು ಎಷ್ಟಾಗುತ್ತೋ ಅಷ್ಟು ಅದರಿಂದ ದೂರ ಕರ್ಕೊಂಬರೋ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ನಾವು ಇದನ್ನು ಕೂಡ ನಿಮ್ಮ ಹತ್ರ ಕ್ವಶನ್ ಮಾಡ್ತಾ ಇದ್ದೀವಿ. ನೀವು ಈಗ ಆಲ್ಕೋಹಾಲ್ ಅಪಾಯಕಾರಿ, ತಂಬಾಕು ಅಪಾಯಕಾರಿ, ಹಾಗಂತ ಅದನ್ನೇ ಕೊಟ್ಟಿದ್ದೀರಾ, ಇದನ್ನ ಯಾಕೆ ಕೊಡಲ್ಲ ಅಂತ ಕೇಳೋದಕ್ಕಿಂತ ನೀವು ಅದನ್ನು ವಿರೋಧಿಸ್ಬೋದಲ್ಲ, ಅದನ್ನು ಬ್ಯಾನ್ ಮಾಡಿ ಅಂತ ವಿರೋಧಿಸ್ಬೋದಲ್ಲ. ಇದು ಬೇಕು ಅಂತ ಯಾಕೆ ಹೇಳ್ತಾ ಇದ್ದೀರಾ? ಇದಿರಲಿ, ಹಾಗಾದರೆ ಅದಕ್ಕಿಂತ ಸ್ವಲ್ಪ ಕಮ್ಮಿ ಅಪಾಯಕಾರಿ ಇದಿರಲಿ ಅಂತ ಯಾಕೆ ಹೇಳ್ತಿದ್ದೀರಾ? ಅಪಾಯಕಾರಿ ಹೌದಲ್ಲ ಅಂತ ಮತ್ತೆ ನಾವು ಬರೋಣ. ಬಟ್ ನಿಮ್ಮ ವಾದ ಯಾಕೆ ಇದು ಬೇಕು ಅಂತ, ಯಾಕೆ ಅಂತ? ನಾನು ಹೇಳ್ದಂಗೆ ನನ್ನ ಪರ್ಸನಲ್ ಆಗಿ ನನ್ನ ಕ್ವಶನ್ ಮಾಡಿದಾಗ ಮಾತ್ರ ನಾನು ಹೇಳಿದ್ದೀನಿ. ಅಂದರೆ ಆಲ್ಕೋಹಾಲ್ ಆ ಕ್ವಶನ್ ಆ ಥರ ಇರುವಾಗ, ಅಂದರೆ ಏನು ಇದು ಮಾಡಿದಾಗ ಮಾತ್ರ ಅದಕ್ಕೆ ಕೌಂಟ್ರ್ ಕೊಡೋಕ್ಕೆ ನಾನು ಆಲ್ಕೋಹಾಲ್ ಇದ್ರ ಬಗ್ಗೆ ಕಂಪ್ಯಾರಿಸನ್ ಮಾಡಿದ್ದೀನಿ. ನಾನೇ ನಶೆ ಅಥವಾ ಇದನ್ನು ಸಪೋರ್ಟ್ ಮಾಡಲ್ಲ. ಬಟ್ ಅಂದರೂ ನಾನು ನಿಮ್ಮ ಚಾನಲ್ ಮೂಲಕ ಹೇಳ್ತಾ ಇದ್ದೀನಿ, ನಾನು ಯಾವುದೇ ಥರದ ಯಾವುದೇ ಕಾರಣಕ್ಕೂ ಯಾವುದೇ ನಶೆನೂ ತಗೊಳ್ಳಿ ಅಂತ ನಾನು ಹೇಳಲ್ಲ. ನಿಮ್ಮ ಇಷ್ಟ, ನಿಮ್ಮ ಲೈಫು. ಬಟ್ ಗಾಂಜಾನ ಸೇವಿಸಿದ್ರೆ ಒಳ್ಳೆಯದು ಆರೋಗ್ಯಕ್ಕೆ, ಅಥವಾ ಅದರಿಂದ ನಿಮಗೆ ಮೆಂಟಲ್ ಕ್ಲಾರಿಟಿ ಸಿಗುತ್ತೆ, ಅಥವಾ ನಿಮ್ಗೆ ಹೆಲ್ತ್ ಇಂಪ್ರೂವ್ ಆಗುತ್ತೆ, ನಿಮ್ಮ ಲಂಗ್ ಪವರ್ ಇಂಪ್ರೂವ್ ಆಗುತ್ತೆ, ಕ್ಯಾನ್ಸರ್ ಸೆಲ್ಸ್ನ ಸಾಯಿಸುತ್ತೆ ಅಂತ ನಾನು ಖಂಡಿತ ಹೇಳ್ತಾ ಇಲ್ಲ. ನಾನು ಐ ಆಮ್ ಮೇಕಿಂಗ್ ಇಟ್ ವೆರಿ ಕ್ಲಿಯರ್. ಆ್ಯಂಡ್ ಅಕಸ್ಮಾತ್ ನನ್ನ ಮುಂಚೆ ಆ ಥರ ಸ್ಟೇಟ್ಮೆಂಟ್ಗಳಲ್ಲಿ ಆ ಥರ ಅನಿಸಿದ್ರು ನಾನು ಓಪನ್ ಆಗಿ ಫರ್ಗಿವ್ನೆಸ್ ಕೇಳ್ತೀನಿ. ನನ್ನ ಉದ್ದೇಶ ಅದಿರಲಿಲ್ಲ. ನನ್ನ ಪರ್ಸ್ನಲಿ ನನ್ನ ಲೈಫ್ನ ನಾನು ಏನೋ ಇದು ನನ್ನ ಒಪಿನಿಯನ್ಸ್ ನನ್ನಲ್ಲೇ ಇಟ್ಕೋತೀನಿ. ಅದನ್ನು ನಾನು ಬೇರೆ ಯಾರಿಗೂ ಯಾವುದೋ ಥರದ ಇನ್ಫ್ಲೂಯೆನ್ಸ್ ಮಾಡೋದು ತಪ್ಪು ಅಂತ ನನ್ನ ಭಾವನೆ. ನೀವು ಕನ್ನಡದ ಯಶಸ್ವಿ ಸಿನಿಮಾಗಳಲ್ಲಿ ನಟಿಸಿದ್ದೀರಾ, ನೀವು ಕನ್ನಡದ ಯಶಸ್ವಿ ನಟರುಗಳ ಜೊತೆ ನೀವು ನಟಿಸಿದ್ದೀರಾ, ಕನ್ನಡದ ಒಬ್ಬ ಯಶಸ್ವಿ ಸಿನಿಮಾ ಇಂಡಸ್ಟ್ರಿಯ ಒಬ್ಬ ಕಲಾವಿದ. ನೀವು ನಿಮ್ಮನ್ನು ತುಂಬ ಜನ ನೋಡಿದವರಿದ್ದಾರೆ, ಟಿ ವಿಗಳಲ್ಲಾಗಿರ್ಬೋದು ಅಥವಾ ಇಂಟರ್ನೆಟ್ನಲ್ಲಾಗಿರ್ಬೋದು ನೋಡಿದವರಿದ್ದಾರೆ. ನಿಮ್ಮಂಥವ್ರ ಬಾಯಲ್ಲಿ ನೀವು ಇನ್ನೊಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದೀರಾ, ನಾನು ಇದನ್ನು ಲೀಗಲೈಸ್ ಮಾಡಿ ಅಂತ ಹೋರಾಡೋರ ಪರವಾಗಿ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದೀರಾ. ಅಲ್ಲಿ ಕೆಲ ಕಮೆಂಟ್ಸ್ ಕೂಡ ನಾವು ಚೆಕ್ ಮಾಡಿದಾಗ ತುಂಬ ಜನ ಸರಿಯಾಗಿ ಹೇಳಿದ್ದಾರೆ, ರಾಕೇಶ್ ಅಡಿಗ ಕರೆಕ್ಟಾಗಿ ಹೇಳಿದ್ದಾರೆ ಅನ್ನೋ ರೀತಿ ಕಮೆಂಟ್ಸ್ ಕೂಡ ನಾವು ತುಂಬ ಗಮನಿಸಿದ್ವಿ. ನೀವು ಪರ್ಸ್ನಲ್ ಕೆಪಾಸಿಟಿಯಲ್ಲಿ ಹೇಳಿದ್ರೂ ಕೂಡ, ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಮಂಡಿಸಿದ್ರೂ ಕೂಡ, ನೀವು ಆಲ್ರೆಡಿ ಸಾರ್ವಜನಿಕ ಜೀವನದಲ್ಲಿ ಇರೋದ್ರಿಂದ ಅದು ಕರ್ನಾಟಕದ ಅಥವಾ ನೀವು ಆಡೋ ಭಾಷೆ ಅರ್ಥ ಮಾಡಿಕೊಳ್ಳೋ ಯಾವುದೇ ವ್ಯಕ್ತಿಗೆ, ಯುವ ಜನತೆಗೆ ಪ್ರೇರೇಪಣೆ ಆಗೋದಿಲ್ವ ಅದನ್ನು ಮಾಡೋದಕ್ಕೆ ಅಂತ? ಒಂದು ಆಸ್ಪೆಕ್ಟ್ ಏನಂದರೆ, ನಾನು ಸಾರ್ವಜನಿಕ ಜೀವನದಲ್ಲಿದ್ದೀನಿ, ನಾನು ಸಕ್ಸಸ್ಫುಲ್ ಫಿಲಮ್ಸ್ ಮಾಡಿದ್ದೀನಿ, ಯಶಸ್ವಿ ಸಿನಿಮಾ ಮಾಡಿದ್ದೀನಿ ಅಂತ ನಾನು ಐ ಹ್ಯಾವ್ ಕಮ್ ಔಟ್ ಆಫ್ ದಟ್ ಇಲ್ಯೂಷನ್. ಯಾಕಂದರೆ ಟು ಬಿ ವೆರಿ ಹಾನೆಸ್ಟ್, ನಾನು ಒಂದು ನೈಟ್ ಔಟ್ ಅಂತ ಸಿನಿಮಾ ಮಾಡಿದಾಗ ಎಲ್ಲ ಚಾನಲ್ಗಳಿಗೂ ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಟು ಪ್ಲೀಸ್ ನಮ್ಮ ಇದು ಡೆಬ್ಯೂಟ್ ಡೈರೆಕ್ಷನ್ ಮಾಡ್ತಾ ಇದ್ದೀನಿ ಅಂದಾಗ ಯಾವುದೋ ಒಂದು ಚಾನಲ್ ಬಂದಿರ್ಬೋದೇನೋ, ಇನ್ನು ಮಿಕ್ದವ್ರು ಯಾರು ಥಿಯೇಟ್ರು ಬರಬೇಕಂತ ಆಬ್ಲಿಗೇಟೆಡ್ ಆಗಿ ದುಡ್ಡು ಇಸ್ಕೊಂಡ್ರು ಥಿಯೇಟ್ರ್ ಕವರೇಜಿಗೆ ಬರಲಿ. ಬಟ್ ನಿಮ್ಮ ಜೋಶ್ ಸಿನಿಮಾ ಚೆನ್ನಾಗಿ ಹೆಸರು ಮಾಡಿದೆ, ನೀವು ಯಾರೇ ಜೋಶ್ ಸಿನಿಮಾ ಅವೆಲ್ಲ ಅಟ್ಲೀಸ್ಟ್ 6 years ಹಳೆ ಕತೆ, 6 to 7 years ಹಳೆ ಕತೆ. ಅದಾದ್ಮೇಲೆ ಯು ಆರ್ ಅನ್ ಆಕ್ಟರ್, ಯು ಆರ್ ಅ ಸೆಲೆಬ್ರಿಟಿ, ಯು ಆರ್ ಅ ನೋಟೆಡ್ ಪರ್ಸನ್ ಅಂತ ಅನ್ನೋ ಥರ ನನ್ನನ್ನು ಯಾರು ಕನ್ಸಿಡರ್ ಮಾಡಿಲ್ಲ. ಆ್ಯಂಡ್ ನಾನು ಐ ಆಮ್ ನಾಟ್ ಬ್ಲೇಮಿಂಗ್ ದೆಮ್. ಸೊ ಇಲ್ಲೇನಾಗುತ್ತೆ, ಓಕೆ ಹಂಗಂದ್ರೆ ಸೆಲೆಬ್ರಿಟಿಗಳು, ನಾನು ಸೆಲೆಬ್ರಿಟಿ ಆಗಿದ್ದಕ್ಕೆ ಮಾತಾಡಬಾರ್ದ, ಹಂಗಂದ್ರೆ ಕಾಮನ್ ಮ್ಯಾನ್ ಮಾತಾಡಿದ್ರೆ ಇನ್ಯಾರು ಮಾತಾಡಬೇಕು? ದೇರ್ ಆರ್ ವರ್ಷಾನುಗಟ್ಲೆಯಿಂದ ಆಕ್ಟಿವಿಸ್ಟ್ಗಳು ಮಾಡ್ಕೊಂಡೇ ಬರ್ತಾ ಇದ್ದಾರೆ ಇದನ್ನ. ಇದು ವೀಡ್ ಆಕ್ಟಿವಿಸ್ಟ್ ಅಂತಾನೆ ಕರ್ಕೊಂತಾರೆ ಅವ್ರನ್ನ. ನಾವು ಇದನ್ನ ಆಕ್ಟಿವಿಸ್ಟ್ ಅಂದ್ಬಿಟ್ಟು ಅವ್ರು ಬುಕ್ಸ್ ಗಟ್ಲೆ ಬರ್ದಿದ್ದಾರೆ, ಡಿಬೇಟ್ ಮಾಡ್ತಾರೆ. ಸೊ ನಾನು ಅವ್ರನ್ನ ಸಪೋರ್ಟ್ ಮಾಡ್ತೀನಿ ಅಂತ ನನ್ನ ವೈಯಕ್ತಿಕ ಉದ್ದೇಶನ, ಜಸ್ಟ್ ಬಿಕಾಸ್ ಐ ಹ್ಯಾವ್ ಡನ್
ಗುಡ್ ಮೂವೀಸ್ ಬಿಫೋರ್ ಅಂಡ್ ಇವಾಗ ನಾನು ಸಾರ್ವಜನಿಕ ಜೀವನದಲ್ಲಿ ಇದ್ದೀನಿ ಅನ್ನೋ ಇದರಿಂದ ನಾನು ಯಾಕೆ ನನ್ನ ಫ್ರೀಡಮ್ನ ಇದು ಮಾಡಬೇಕು. ಸೊ ನನ್ನ ಪ್ರಕಾರ ಏನು ನಾವು ಸಾರ್ವಜನಿಕ ಜೀವನದಲ್ಲಿ ಇದ್ದೀವಿ, ಒಳ್ಳೆ ಸಂದೇಶ ಕೊಡಬೇಕು, ಒಳ್ಳೆ ಅದು ಅಣ್ಣವ್ರ ಕೈಲಿ ಮಾತ್ರ ಸಾಧ್ಯ. ಬಿಕಾಸ್ ಇನ್ಸೈಡ್ ಆ್ಯಂಡ್ ಔಟ್ ಹಿ ವಾಸ್ ಲೈಕ್ ದಟ್. ಇವಾಗ ನಾವೆಲ್ಲರೂ ಒಳಗಡೆ ಹೆಂಗಂದ್ರೆ ಇದ್ಕೊಂಡು ಆಚೆ ಕಡೆ ಮಾತ್ರ ಅವರ ತತ್ವಗಳನ್ನ ಮಾತಾಡೋದು, ಐ ಡೋಂಟ್ ಬಿಲೀವ್ ಇನ್ ದಟ್. ಸೊ ನಾನು ಬ್ಯಾನ್ ಮಾಡಿದ್ರು ಅಂಡ್ ಅದು ಡಿಬೇಟ್ ಆಗಿದೆ, ಇವನನ್ನು ಬ್ಯಾನ್ ಮಾಡಬೇಕು ಅಂತ ಅನ್ಅಫಿಷಿಯಲಿ ಎಷ್ಟೊಂದು ಜನ ಮಾಡಿದ್ದಾರೆ. ಅಂಡ್ ಒಬ್ರು ಒಂದು ಚಾನಲ್ ಅಲ್ಲಿ ಡೈರೆಕ್ಟ್ ಆಗಿ ಹೇಳಿದ್ದಾರೆ, ಆ ಹುಡುಗನ ನೆಕ್ಸ್ಟ್ ಸಿನಿಮಾಗಳಿಗೆ ಹಾಕೊಂಬಿಡಿ ಅಂತ ನಾವು ಹೇಳ್ತೀವಿ. ಸೊ ನಾನು ಸತ್ಯ ಮಾತಾಡೋದ್ರಿಂದ ಅಥವಾ ನನ್ನ ಒಪಿನಿಯನ್ ಅಂಡ್ ಏನು ನಾನು ಇಲ್ಲಿಗಲ್ ಆಗೋ ಮಾತಾಡ್ತಿಲ್ಲ. ಏನು ಹೈಕೋರ್ಟ್ ಪೆಟಿಷನ್ ಹಾಕಿದ್ದಾರೆ, ಏನೇನು ಡಿಬೇಟ್ ನಡೀತಾ ಇದೆ, ಡಾಕ್ಟರ್ಸ್ ಅಥವಾ ಡಾಕ್ಯುಮೆಂಟ್ರೀಸ್ ಇಂಟರ್ನ್ಯಾಷನಲ್ ಟಾಪಿಕ್ ಏನು ನಡೀತಾ ಇದೆ ಅದನ್ನ ನಾನು ಮಾತಾಡಿರೋದು ಬಿಟ್ರೆ ಇಲ್ಲಿಗಲ್ ಆಗೋ ಏನು ಮಾತಾಡಿಲ್ಲ. ಸೊ ಐ ಡೋಂಟ್ ಥಿಂಕ್ ಎಲ್ಲೋ ಒಂದು ಕಡೆ ಓಕೆ ನನ್ನ ಇಮೇಜು ಆ್ಯಂಡ್ ನಮ್ಮ ತಂದೆ ತಾಯಿಗೂ ತುಂಬ ಅಟ್ಯಾಕ್ ಆಯ್ತು ಇದರಿಂದ. ಐ ಮೀನ್ ಮೆಂಟಲ್ ಅಟ್ಯಾಕ್ ಆಯಿತು. ಸಿಕ್ಕಾಪಟ್ಟೆ ಜನ ಅವ್ರಿಗೆ ಪ್ರೆಷರ್ ಹಾಕಿದ್ರು, ಯಾಕೆ ಎಂಥ ಫ್ಯಾಮಿಲಿ ಹಿಂಗೆ ಯಾಕೆ ಮಾಡ್ತಾನೆ ಅವನು ಬುದ್ಧಿ ಹೇಳಿ, ಅವ್ರಿಗೂ ಸ್ವಲ್ಪ ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಆಗಿದ್ರು. ಬಟ್ ಐ ಆಮ್ ರೆಡಿ ಟು ಟೇಕ್ ಆಲ್ ದಟ್. ನನಗೆ ನಾನು ಈ ಥರ ಮಾತಾಡಿದ್ದಕ್ಕೆ ಏನು ರಿಗ್ರೆಟ್ ಇಲ್ಲ. ನಾನು ಯೂತ್ಸ್ಗೆ ಸೇರಿ ಅಂತ ಎಲ್ಲರೂ ನನ್ನ ಬಾಯಿಂದ ಬಂದು ಅವ್ರಿಗೆ ಆ ಥರ ಕನ್ವೆ ಆಯಿತು ಅಂದ್ರೂ ಐ ಆಮ್ ಸಾರಿ ಫಾರ್ ದಟ್. ಆ್ಯಂಡ್ ನಾನು ಅದನ್ನು ಆದಷ್ಟು ಕಾನ್ಷಿಯಸ್ ಆಗೇ ಮಾತಾಡ್ಕೊಂಡು ಬಂದಿದ್ದೀನಿ. ಅವತ್ತು ಒನ್ ಡೇ ಸಡನ್ನಾಗಿ ಎಲ್ಲರೂ ಬಂದಿದ್ದರಿಂದ ನಾನು ಐ ಜಸ್ಟ್ ಬಸ್ಟ್ ಔಟ್. ಬಟ್ ಆಮೇಲೆ ನಾನು ತುಂಬ ಕಂಪೋಸ್ಡ್ ಆಗೇ ಮಾತಾಡ್ಕೊಂಡು ಬಂದಿದ್ದೀನಿ. ಬಟ್ ಐ ಡೋಂಟ್ ಬಿಲೀವ್ ನಾನು ಸಾರ್ವಜನಿಕ ಜೀವನದಲ್ಲಿ ಇದ್ದೀನಿ ಅಂದ ತಕ್ಷಣ ನನ್ನ ನಡೀತಾ ಇರೋ ಸತ್ಯಗಳನ್ನ ಜಸ್ಟ್ ಬಿಕಾಸ್ ಫಾರ್ ದ ಇಮೇಜ್ ಆರ್ ಫಾರ್ ದ ಸೇಕ್ ಆಫ್ ನಾನು ಮಾತಾಡಬೇಕು ಅಥವಾ ಮಾತಾಡಬಾರ್ದು ಅನ್ನೋದು ಐ ಡೋಂಟ್ ವಾಂಟ್ ಟು ಗೋ ಇನ್ ಟು ದಟ್ ಲೂಪ್. ಓಕೆ, ಈಗ ಒಂದಷ್ಟು ಫ್ಯಾಕ್ಟ್ಸ್ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆನ್ ಡ್ರಗ್ ಅಬ್ಯೂಸ್ ಅಂತ ಒಂದು ಸಂಸ್ಥೆ ಇದೆ ಅಮೆರಿಕದಲ್ಲಿ. ಅವರ ವರ್ಷದ ಬಜೆಟ್ ಒಂದು $1.05 ಬಿಲಿಯನ್ ಅಲ್ಲಿ, ಅಂದರೆ ಸುಮಾರು ಒಂದು 7,800 ಕೋಟಿ ಆ ಇನ್ಸ್ಟಿಟ್ಯೂಷನ್ಗೆ ಬಜೆಟ್ ಇದೆ. ದೊಡ್ಡ ರಿಸರ್ಚ್ ಎಲ್ಲ ಮಾಡ್ತಾರೆ. ಅವರ ಒಂದು ಈ ಮಾರಿಜುವಾನಾ ರಿಸರ್ಚ್ ಪೇಪರ್ ಅಂತ ಒಂದು ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ಒಂದಷ್ಟು ಅಂಶಗಳಿದೆ. ನಿಮ್ಮ ಒಂದು ಸ್ಟೇಟ್ಮೆಂಟ್ ಇಟ್ಕೊಂಡೆ ನಾನು ಇದನ್ನು ಕ್ವಶನ್ ಮಾಡ್ತೀನಿ. ನೀವು ಹೇಳಿದಿರಿ ನಾನು ಅದನ್ನು ಸೇವನೆ ಕೂಡ ಮಾಡಿದ್ದೀನಿ, ಎಳೆದಿದ್ದೀನಿ, ಜೊತೆಗೆ ಅದರ ಚಟ್ನಿ ತಿಂದಿದ್ದೀನಿ, ಅದರ ಕೇಕು ಈ ಥರದ್ದೆಲ್ಲ ನಾನು ತಿಂದಿದ್ದೀನಿ ಅಂತ. ಈ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆನ್ ಡ್ರಗ್ ಅಬ್ಯೂಸ್ NIDA ಇದರ ರಿಪೋರ್ಟ್ ಪ್ರಕಾರ ಹೇಳುತ್ತೆ, ತಗೊಂಡಾಗ ಸ್ಮೋಕ್ ಮಾಡಿದಾಗ ಆ THC ನೇರವಾಗಿ ಬ್ರೈನ್ಗೆ ಹೋಗುತ್ತೆ, ಬೇಗ ಅವರು ನಶೆಯಲ್ಲಿ ತೇಲ್ತಾರೆ. ಇಮಿಡಿಯೇಟ್ ತಿಂದಾಗ ಅದು ಫುಡ್ ಮತ್ತು ಬೆವರೇಜಸ್ ಮೂಲಕ ತಿಂದಂತಹ ಸಂದರ್ಭದಲ್ಲಿ ಅಥವಾ ಕುಡಿದಂತಹ ಸಂದರ್ಭದಲ್ಲಿ ಅದು ಕಾಣಿಸ್ಕೊಳ್ಳಿಕ್ಕೆ, ಅದರ ಲಕ್ಷಣಗಳು ಕಾಣಿಸ್ಕೊಳ್ಳಿಕ್ಕೆ ಶುರು ಆಗಲಿಕ್ಕೆ 30 ನಿಮಿಷದಿಂದ 1 ಗಂಟೆ ಆದರೂ ಬೇಕು. ತುಂಬ ಲಾಂಗರ್ ಟೈಮ್ ಇರುತ್ತೆ, ಡೈಜೆಷನ್ ಆಗಿಬಿಟ್ಟು ಹೋಗಬೇಕು, ನೇರವಾಗಿ ಹೋಗಲ್ಲ. ಹೀಗಾಗಿ ಇದು ಎಳೆಯೋದಕ್ಕಿಂತ ಇದು ಇನ್ನೂ ಅಪಾಯಕಾರಿ. ಯಾಕೆ ತಗೊಳ್ಳೋದು, ಹೊಟ್ಟೆ ಮೂಲಕ ತಗೊಳ್ಳೋದು ಯಾಕೆ ಅಪಾಯಕಾರಿ ಅಂತ ಹೇಳಿದ್ರೆ, ಆಲ್ರೆಡಿ ಅಭ್ಯಾಸ ಇರುವಂಥವ್ರು, ನಶೆ ಮಾಡಿ ಎಳೆದ ಅಭ್ಯಾಸ ಇರುವಂಥವ್ರಿಗೆ ಈ ತಗೊಳ್ಳುವಂಥದ್ದು, ತಿನ್ನುವಂಥದ್ದು, ಕುಡಿಯುವಂಥದ್ದು ಕೊಟ್ಟಾಗ ಕೂಡಲೇ ಏರೋದಿಲ್ವಲ್ಲ, ಹಾಗಾಗಿ ಜಾಸ್ತಿ ಕನ್ಸ್ಯೂಮ್ ಮಾಡುವಂಥ ಅಪಾಯ ಇರುತ್ತೆ, ಸಾಧ್ಯತೆ ಇರುತ್ತೆ. ಹಾಗಾಗಿ ಎಳೆಯೋದು ಒಳ್ಳೇದಲ್ಲ, ತಿನ್ನೋದು ಒಳ್ಳೇದಲ್ಲ ಅಂತ ಈ ರಿಪೋರ್ಟ್ ಹೇಳುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಹೇಳ್ತೀನಿ. ಒಂದು ಸತ್ಯ ಅಂದರೆ ಇನ್ನೊಂದು ಆ್ಯಂಗಲ್ ಅಲ್ಲಿ ನಾವು ಈ ವಿಷಯನ ನೋಡಬೇಕು. ವೆನ್ ವಿ ಗಿವ್ ಎಕ್ಸಾಂಪಲ್ಸ್ ಆಫ್ ದಿಸ್ ಡ್ರಗ್ ಇನ್ಸ್ಟಿಟ್ಯೂಷನ್ಸ್ ಆರ್ ಡ್ರಗ್ ಅಬ್ಯೂಸ್, ಮೇಜರ್ ಆಫ್ ದೆಮ್, ಇವಾಗ ಒಂದು ಸ್ವಲ್ಪ ಹೊತ್ತು ಟೈಮ್ ಸಿಕ್ಕಿದ್ರೆ ನನಗೆ ಬೇಕಾದ್ರೆ ಐ ವಿಲ್ ಶೋ ಯು. ಇದು ತದ್ವಿರುದ್ಧವಾದ ಅದೇ ಇನ್ಸ್ಟಿಟ್ಯೂಟ್ಸ್ ವಿಚ್ ಕ್ಯಾನ್ ಬಿ ಫಂಡೆಡ್, ತದ್ವಿರುದ್ಧವಾದ ಅಥವಾ ಇದ್ರದ್ದು ಆದಷ್ಟು ರಿಸರ್ಚ್ ಇನ್ಸ್ಟಿಟ್ಯೂಟ್ಗಳಿದೆ. ಅಥೆಂಟಿಕ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ಸ್ ಸರ್ಕಾರದ ಪ್ರಾಯೋಜನ ಇರುವಂಥದ್ದು. ಎಕ್ಸಾಕ್ಟ್ಲಿ. ಯಾಕಂದ್ರೆ ಸರ್ಕಾರ ಅಂತ ಹೇಳಿದ್ರೆ ಅವರು ಜನರಿಗೆ ಉತ್ತರದಾಗಿರ್ತಾರೆ, ಜನರಿಂದ ಓಟ್ ತಗೊಳ್ಳೋರು, ಜನರಿಂದ ಸ್ಥಾಪನೆ ಆದಂಥದ್ದು ಗೌರ್ಮೆಂಟ್ಸ್ ಆಗಿರುತ್ತೆ. ಸೊ ಗೌರ್ಮೆಂಟ್ಸ್ ಏನ್ ಹೇಳಿದಾವೆ ಅಥವಾ ಗೌರ್ಮೆಂಟ್ ಏಜೆನ್ಸೀಸ್ ಏನ್ ಹೇಳಿದಾವೆ ಅದ್ರ ಥ್ರೂ ನಾವು ಹೋಗಬೇಕಾಗುತ್ತೆ. ಸೊ ನನ್ನೊಂದು ವ್ಯೂ ಪಾಯಿಂಟ್ ಕೇಳಿ, ಅದು ಸರಿ ಇರ್ಬೋದು ತಪ್ಪು ಇರ್ಬೋದು, ಟಾಕ್ ಅಬೌಟ್ ಇಟ್. ಆ ಸರ್ಕಾರನೂ ಇಸ್ ಫಂಡೆಡ್ ಬೈ pharmaceutical industry and alcohol industry and tobacco. But research data analyst ಇಲ್ಲ. ನನ್ನ ಒಂದು ಒಪಿನಿಯನ್, ಇದೇ ತರದ್ದು ಎಷ್ಟೊಂದು ರಿಸರ್ಚ್ ಇನ್ಸ್ಟಿಟ್ಯೂಷನ್ಗಳು ಅಂಡ್ ಗೌರ್ಮೆಂಟ್ ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಷನ್ಗಳು ನಾಟ್ ಓನ್ಲಿ ಅಬೌಟ್ ಗಾಂಜಾ, ಅಬೌಟ್ ಇವನ್ ಅಬೌಟ್ ಎಗ್ ಆಗ್ಬೋದು, ಸಾಕಷ್ಟು ಮ್ಯಾನಿಪುಲೇಟ್ ಮಾಡ್ತಾರೆ ಬಿಕಾಸ್ ದೇ ಆರ್ ಫಂಡೆಡ್ ಬೈ ದ ರಾಂಗ್ ಲಾಬಿ.
ಅದು ನನ್ನ ಒಪಿನಿಯನ್. ಅಂಡ್ ದೇ ಆರ್ ಫಂಡೆಡ್ ಬೈ ದ ರಾಂಗ್ ಲಾಬಿ. ಅಂಡ್ ಇದ್ರ ಪ್ರಕಾರ ಬಂದಾಗ ದಿಸ್ ಮೇಕ್ಸ್ ಸೆನ್ಸ್. THC ಇರುತ್ತೆ, ಸ್ಮೋಕ್ ಮಾಡಿದಾಗ ಡೈರೆಕ್ಟ್ ಬ್ರೈನ್ಗೆ ಹಿಟ್ ಆಗುತ್ತೆ. ಅಂಡ್ ನಮ್ಮ ಬ್ರೈನ್ ಅಲ್ಲಿ ಕ್ಯಾನಬಿಸ್ ರಿಸೆಪ್ಟರ್ಸ್ ನ್ಯಾಚುರಲ್ ಆಗೇ ಇದೆ. ಸೊ ಸದ್ಗುರು ಅವ್ರು ಯಾವುದೋ ಒಂದ್ರಲ್ಲಿ ಹೇಳೋದು, ನಾವು ನಮ್ಮ ಮೆಡಿಟೇಷನ್ ಪ್ರೋಗ್ರಾಮ್ ಅಲ್ಲಿ ಡೈರೆಕ್ಟ್ ಆಗಿ ಹೋದಾಗ ಇದರಲ್ಲೇ ನಮಗೆ ಕ್ಯಾನಬಿಸ್ ರಿಸೆಪ್ಟರ್ಸ್ ಆಕ್ಟಿವ್ ಆಗಿ ಯು ಕ್ಯಾನ್ ಡೂ ಹೈ ಅಂತ. ಸೊ ಹೌದು, ನಾನು ಈಶಾ ಪ್ರೋಗ್ರಾಮ್ ಮಾಡಿದೆ, ಹಠ ಯೋಗ ಮತ್ತು ಇದು ಭಾವಸ್ಪಂದನ ಇದೆಲ್ಲ ಮಾಡಿದೆ. ಐ ಹ್ಯಾವ್ ಸೀನ್ ವಾಟ್ ದೇ ಮೀನ್. ಆ್ಯಂಡ್ ಕನ್ಸಂಪ್ಷನ್ ಇಟ್ ಈಸ್ ಜಸ್ಟ್ ಲೈಕ್ ಆಲ್ಕೋಹಾಲ್. ಇವಾಗ ವೋಡ್ಕಾ ಅಥವಾ ಏನಾದ್ರು ನಾವು ಆ ಥರ ಡ್ರಿಂಕ್ ತೊಗೊಂಡಾಗ ನೀವು ನೋಡ್ಬೋದು, ಯೂಶಲಿ ಹೆಣ್ಮಕ್ಳು ಪಾಪ ಸ್ಟಾರ್ಟಿಂಗ್ ಜ್ಯೂಸ್ ಥರ ಇರುತ್ತೆ ಅಂತ ಫಾಸ್ಟಾಗಿ ಕುಡಿದ್ಬಿಡ್ತಾರೆ. ಬಟ್ ಆಫ್ಟರ್ 45 ಮಿನಿಟ್ಸ್ 15 ಮಿನಿಟ್ಸ್ ನಾಕ್ಔಟ್ ಆಗಿಬಿಡ್ತಾರೆ, ದೇ ಪ್ಯೂಕ್. ಸೊ ಎನಿ ಡ್ರಗ್ ಇನ್ ದಟ್ ಮ್ಯಾಟರ್, ಅದು LSD ಆಗ್ಬೋದು, MD ಆಗ್ಬೋದು, ಎಕ್ಸ್ಟಸಿ ಆಗ್ಬೋದು, ಎನಿ ಡ್ರಗ್ ವಿಲ್ ಟೇಕ್ ಅಟ್ಲೀಸ್ಟ್ 45 to 50 ಮಿನಿಟ್ಸ್ ಟು ಗಿವ್ ಯು ದ ಹೈ ತಗೊಂಡಾಗ. ಸೊ ಅದು ಹುಷಾರಾಗಿರ್ಬೇಕು. ಸೊ ಆ ಒಂದು ಅವೇರ್ನೆಸ್ಸು ವಿ ಶುಡ್ ಕ್ರಿಯೇಟ್. ಬಟ್ ಓಕೆ, ಇದು ಮಾಡೋದು ಸರಿನಾ? ಓವರ್ ಡೋಸ್ ಆಗೋದು. ಆ್ಯಂಡ್ ವರ್ಲ್ಡ್ಸ್ 20 ಡೆಡ್ಲಿ ಡ್ರಗ್ಸ್ ಅಂತ ಒಂದು ಡಾಕ್ಯುಮೆಂಟ್ರಿ ಮಾಡಿದ್ದಾರೆ. UK 20 ಜನ ಸೈಂಟಿಸ್ಟ್ ಸೇರ್ಕೊಂಡು ಅವರು ಅದರಲ್ಲಿ ಆಲ್ಕೋಹಾಲ್ಗೆ 4ನೇ ರ್ಯಾಂಕು 5ನೇ ರ್ಯಾಂಕ್ ಕೊಡ್ತಾರೆ. ಆ್ಯಂಡ್ ಇದಕ್ಕೆ 8ನೇದೋ 9ನೇದೋ 10ನೇ ರ್ಯಾಂಕ್ಗಿಂತ ಮೇಲೆ ಕೊಡ್ತಾರೆ, ಬೇಸ್ಡ್ ಆನ್ ಅಡಿಕ್ಷನ್ ಲೆವೆಲ್, ನಂಬರ್ ಆಫ್ ಡೆತ್ಸ್ ಆ್ಯಂಡ್ ಕಾಸಸ್, ಹೆಲ್ತ್ ಇಶ್ಯೂಸ್. ನಮ್ಮನ್ನು ಕೇಳಿದ್ರೆ ನಮಗೆ ರ್ಯಾಂಕ್ ಅಷ್ಟು ಮಹತ್ವ ಪಡೆಯಲ್ಲ. ಯಾಕಂದ್ರೆ 1 to 10 ಎಲ್ಲ ರ್ಯಾಂಕ್ ಪಡೆಯುವಂತ ನಶಾ ಸಾಮಗ್ರಿನ ನಾವು ಬ್ಯಾನ್ ಮಾಡಿದೀವಿ ಅನ್ನೋಕ್ಕಿಂತ ಹೆಚ್ಚಾಗಿ ವಿರೋಧಿಸ್ತೀವಿ. ಫಾರ್ ದ ಸೇಕ್ ಆಫ್ ಡಿಬೇಟ್ ನಾನು ಹೇಳ್ತಾ ಇದ್ದೀನಿ. ಸೊ ಅದೇ ನಾನು ಏನಾಗುತ್ತೆ ಗೊತ್ತಾ, ಇವಾಗ ನೀವು ನೋಡಿದ್ರಿ ನಾನು ಇದನ್ನ ಎಕ್ಸ್ಪ್ಲೇನ್ ಮಾಡಕ್ ಹೋದ್ರೆ ಇಟ್ ವಿಲ್ ಸೌಂಡ್ ಲೈಕ್ ಐ ಆಮ್ ಸಪೋರ್ಟಿಂಗ್ ಇಟ್. ಐ ಕಾಂಟ್ ಹೆಲ್ಪ್ ಇಟ್. ಸೊ ಅಗೇನ್ ಪದೇ ಅಥವಾ ನೀವು ಆಮೇಲೆ ಯು ಶುಡ್ ಸ್ಯಾನಿಟೈಸ್ ಇಟ್ ದಟ್ ಐ ಆಮ್ ನಾಟ್ ಸಪೋರ್ಟಿಂಗ್ ಇಟ್, ಐ ಆಮ್ ಜಸ್ಟ್ ಟೆಲ್ಲಿಂಗ್ ದ ಫ್ಯಾಕ್ಟ್ಸ್. ಓಕೆ, ಇನ್ನೊಂದು ನೀವು ಹೇಳಿದ್ರಿ ನನಗೆ ಪರ್ಸ್ನಲಿ ಎಕ್ಸ್ಪೀರಿಯನ್ಸ್ ಇದೆ, ಇದು ಏನು ಅಂತ ಸತ್ಯ ನನಗೆ ಗೊತ್ತಿದೆ ಇದ್ರ ಬಗ್ಗೆ ಅಂತ ನೀವು ಹೇಳಿದ್ರಿ. ರಿಸರ್ಚ್ ಹೇಳುತ್ತೆ ಎಲ್ಲರಿಗೂ ಒಂದೇ ರೀತಿಯ ಎಕ್ಸ್ಪೀರಿಯನ್ಸ್ ಆಗಲ್ಲ ಇದರಿಂದ. ಕೆಲವರಿಗೆ ಯುಫೋರಿಯಾ, ತುಂಬ ಖುಷಿ ತೇಲ್ದಂಗೆ ಫೀಲ್ ಆಗ್ಬೋದು. ಇನ್ನು ಕೆಲವರಿಗೆ ಆಂಗ್ಸೈಟಿ ಆಗ್ಬೋದು, ಭಯ ಆಗ್ಬೋದು, ಅವ್ರ ಬಗ್ಗೆ ಅವರಿಗೆ ಅಪನಂಬಿಕೆ ಬರ್ಬೋದು, ಹೆದರಿಕೆ ಆಗ್ಬೋದು. ಈ ರೀತಿ ಫೀಲ್ ಕೂಡ ಈ THS, ಗಾಂಜಾದಲ್ಲಿರೋ THS ಬ್ರೈನ್ಗೆ ಹೋದಾಗ THC ಇದು ಬ್ರೈನ್ಗೆ ಹೋದಾಗ ಆಗುತ್ತೆ ಅಂತ ಹೇಳಿ ರಿಸರ್ಚ್ ಹೇಳ್ತಾ ಇದೆ. ಹೌದು, ಸತ್ಯ. ಇಂಥ ಸಂದರ್ಭದಲ್ಲಿ ಇದರ ಅಲ್ಟಿಮೇಟ್ ಉದ್ದೇಶ ತುಂಬ ಜನಕ್ಕೆ ಹ್ಯಾಪಿನೆಸ್. ನಮಗೇನೋ ದುಃಖ ಆಗ್ಬಿಟ್ಟಿದೆ, ನಾವು ಖುಷಿ ಪಡಬೇಕು, ರಿಯಾಲಿಟಿಯಿಂದ ದೂರ ಇರಬೇಕು ಅನ್ನೋ ಉದ್ದೇಶಕ್ಕೆ ತುಂಬ ಜನ ಇದನ್ನು ಮಾಡ್ತಾರೆ. ಇದರಿಂದ ಒಬ್ಬ ವ್ಯಕ್ತಿ ಇದರ ಅಭ್ಯಾಸ ಆಗ್ತಾ ಹೋಗ್ಬಿಟ್ರೆ ಅಥವಾ ಆತ ತಗೊಳಕ್ಕೆ ಶುರು ಮಾಡ್ದ ಅಂತ ಹೇಳಿದ್ರೆ, ಅಡಿಕ್ಷನ್ ಬಗ್ಗೆ ಆಮೇಲೆ ಬರೋಣ. ಇಮಿಡಿಯೇಟ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಮಗನ್ಸೋದು ಈ ರಿಸರ್ಚ್ ಪೇಪರ್ ನೋಡಿದಾಗ ಆ ವ್ಯಕ್ತಿ ಜೀವನದಲ್ಲಿ ಸಂತೋಷನ ಪಡೆಯೋಕ್ಕೆ ಪ್ರಯತ್ನ ಪಡೋದ್ರ ಬದಲಾಗಿ, ಒಬ್ಬ ವ್ಯಕ್ತಿ ಯೋಗ ಮಾಡಿದ್ರೆ ಖುಷಿಯಾಗುತ್ತೆ, ಧ್ಯಾನ ಮಾಡಿದ್ರೆ ಖುಷಿಯಾಗುತ್ತೆ, ಜಾಗಿಂಗ್ ಮಾಡಿದ್ರೆ ಖುಷಿಯಾಗುತ್ತೆ. ಅದಕ್ಕಿಂತ ಮುಂಚೆ, ಅದನ್ನು ಹೇಳೋಕ್ಕಿಂತ ಮುಂಚೆ ಇದೊಂದು ಚಿತ್ರ ತೋರಿಸ್ಬೇಕು ನಮ್ಮ ಜನಕ್ಕೆ. ನೀವು ನೋಡಿ, ಇದು ಬ್ರೈನ್ನಲ್ಲಿ ನ್ಯಾಚುರಲ್ ಆಗಿ ಉತ್ಪತ್ತಿಯಾಗುವಂತಹ ಒಂದು ಕೆಮಿಕಲ್. ಇದರ ಹೆಸರು ಆ್ಯನಂಡೆಮೈಡ್ ಅಂತ. ಇದು ಗಾಂಜಾ ಸೇವನೆ ಮಾಡಿದಾಗ ಉತ್ಪತ್ತಿಯಾಗುವಂತಹ ಕೆಮಿಕಲ್. ಇದು ಬ್ರೈನಿಗೆ ಹೋಗೋದು THC ಅಂತ. ಎರಡರಲ್ಲೂ ಕೂಡ ಇದರ ರಚನೆ ತುಂಬ ಸಿಮಿಲರ್ ಇದೆ. ಇದು ಬ್ರೈನಿಗೆ ಹೋದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಆಗಲೇ ಹೇಳ್ತಾ ಇದ್ರಿ ರಿಸೆಪ್ಟರ್ಸ್ ಇರುತ್ತೆ ಅಂತ. ಆ ರಿಸೆಪ್ಟರ್ಸ್ ಹೆಸರು ಕ್ಯಾನಬಿನಾಯ್ಡ್ ರಿಸೆಪ್ಟರ್ಸ್ ಅಂತ ಬ್ರೈನಲ್ಲಿ ಇರುತ್ತೆ. ಅದ್ರ ಮೇಲೆ ಹೋಗಿದ್ದು ಕೂರ್ಬೇಕಿದು. ನಾವು ಯೋಗ ಮಾಡಿದಾಗ, ಒಂದು ಮಗುನ ಮುದ್ದಾಡಿದಾಗ, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದಾಗ, ಖುಷಿ ಪಟ್ಟಾಗ ಯಾವುದಾದ್ರು ವಿಚಾರಕ್ಕೆ, ಅಥವಾ ಮನುಷ್ಯನ ಸುಖದ ಹಲವಾರು ದಾರಿಗಳಿವೆ ನ್ಯಾಚುರಲ್ ಆಗಿ, ಅಂಥ ಚಟುವಟಿಕೆಗಳಲ್ಲಿ ತೊಡಗಿದಾಗ ಈ ಆ್ಯನಂಡೆಮೈಡ್ ಉತ್ಪತ್ತಿಯಾಗುತ್ತೆ. ಈ ರೀತಿ ಇರುತ್ತೆ. ಇದು ಹೋಗಿ ಕ್ಯಾನಬಿನಾಯ್ಡ್ ರಿಸೆಪ್ಟರ್ಸ್ ಮೇಲೆ ಕೂರುತ್ತೆ. ಆಗ ಖುಷಿಯ ಆನಂದ ಇದೆಲ್ಲ ಶುರುವಾಗುತ್ತೆ ವ್ಯಕ್ತಿಗೆ. ಗಾಂಜಾ ಸೇವನೆ ಮಾಡಿದಾಗ ಅದೇ ರೀತಿ ಕಾಣುವ THC ಉತ್ಪತ್ತಿಯಾಗುತ್ತೆ. ಇದು ಕೂಡ ಬ್ರೈನಿಗೆ ಹೋಗುತ್ತೆ. ಬ್ರೈನಿಗೆ ಹೋಗಿ ಇದು ಅದೇ ಕ್ಯಾನಬಿನಾಯ್ಡ್ ರಿಸೆಪ್ಟರ್ಸ್ ಮೇಲೆ ಕೂರುತ್ತೆ. ಯಾಕಂದರೆ ಅದು ಸೇಮ್ ಇದೆಯಲ್ಲ, ಈ ರಿಸೆಪ್ಟರ್ಸ್ ಇದನ್ನು ಅಕ್ಸೆಪ್ಟ್ ಮಾಡುತ್ತೆ. ಗಾಂಜಾದಿಂದ ಬಂದಿರುವಂಥ THCನ ಅಕ್ಸೆಪ್ಟ್ ಮಾಡುತ್ತೆ. ಆ್ಯನಂಡೆಮೈಡನ್ನು ಹೇಗೆ ಅಕ್ಸೆಪ್ಟ್ ಮಾಡುತ್ತೋ ಅದೇ ರೀತಿಯಾಗಿ. ಸೊ THC ಹೋಗಿ ಕೂತಾಗ ಅದನಿಗೆ ಆನಂದ ಆಗುತ್ತೆ. ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿದಂಥ ವ್ಯಕ್ತಿ, ಒಂದ್ಸಲ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿದಂಥ ವ್ಯಕ್ತಿ ರಿಯಲ್ ಲೈಫಲ್ಲಿ ಸಿಗುವಂಥ ಆನಂದ, ಸುಖ, ಅದು ನಾವು ಆಲ್ರೆಡಿ ಹೇಳಿದ್ವಿ ಯಾವೆಲ್ಲ ರೀತಿಯಲ್ಲಿ ನ್ಯಾಚುರಲ್ ಆಗಿ ಸಿಗುತ್ತೆ ಅಂತ, ಅದನ್ನೆಲ್ಲ ಬಿಟ್ಟು ಆತ ಸುಲಭದ ದಾರಿ ಹಚ್ಚಿದ್ರೆ ಸಾಕಲ್ಲ ಅಂಥೇಳಿ ಇದನ್ನು ಶುರು ಮಾಡಿದಾಗ ಆತ
ಈ ದಿಕ್ಕಿನಲ್ಲೇ ಹೋಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ, ಇದಕ್ಕೆ ಅಡಿಕ್ಟ್ ಆಗುವಂಥ ಅಪಾಯ ಜಾಸ್ತಿ ಇರುತ್ತೆ. ಜೊತೆಗೆ ಆತ ರಿಯಾಲಿಟಿಯಿಂದ ದೂರ ಹೋಗಿ ಜೀವನದಲ್ಲಿ ಸಾಧಿಸಬೇಕು ಅಂತ ಅನ್ಸಲ್ಲ ನನಗೆ ಫ್ಯಾಮಿಲಿ ಒಟ್ಟಿಗೆ ಚೆನ್ನಾಗಿರ್ಬೇಕು ಅಂತ ಅನ್ಸಲ್ಲ, ಮನೆ ಹೋಗಿ ಫ್ಯಾಮಿಲಿಯೊಂದಿಗೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅನಿಸಲ್ಲ, ಯಾವುದು ಬೇಡ ನನಗೆ, ಎಲ್ಲದೂ ಇದೊಂದು ಮ್ಯಾಜಿಕ್, ಈ ಹೊಗೆ ನನ್ಗೆ ಮಾಡಿಬಿಡುತ್ತೆ ಅಂತ ಬಂದುಬಿಟ್ರೆ ಅದು ಅಪಾಯಕಾರಿ ಅಲ್ವಾ? ದೇಶದ ಯುವ ಜನತೆಗೆ ನಾವು ಸಾಧಿಸಬೇಕು, ದೇಶದ ಏನಾದ್ರು ಒಂದು ಕೊಡುಗೆ ಕೊಡಬೇಕು ಸಮಾಜಕ್ಕೆ, ಏನಾದ್ರು ಪರ್ಸ್ನಲ್ ಕೆಪಾಸಿಟಿ ಅಚೀವ್ ಮಾಡಬೇಕು ಅನ್ನೋದೇ ಆ ಜೋಶೆ, ಆ ಡಿಸೈರೇ ಹೊರಟು ಹೋಗಿ ಇದರಿಂದನೇ ಆತ ಸುಖ ಪಡೆಯೋಕೆ ಶುರು ಮಾಡಿಬಿಟ್ರೆ ಇದು ಅಪಾಯಕಾರಿ ಅಲ್ವಾ? ನಮ್ಮ ಕಂಟ್ರಿಗೆ ಎಷ್ಟು ವರ್ಷ ಇತಿಹಾಸ ಇರ್ಬೋದು? 100 years, 150 years, 250 years, 1.85ವರೆಗೂ ಯಾರು ಆ ಥರ ಇರಲಿಲ್ಲ. ಬಿಕಾಸ್ ಇಟ್ ವಾಸ್ ಅವೇರ್, ಅವ್ರಿಗೆ ಅವೇರ್ನೆಸ್ ಇತ್ತು, ಇದಿತ್ತು. ಆ್ಯಂಡ್ ಇನ್ನೊಂದು ಪಾಯಿಂಟು, ಸೇರಿದಾಗ ಎಲ್ಲರಿಗೂ ಒಂದೇ ಎಫೆಕ್ಟ್ ಇರಲ್ಲ. ಆಂಗ್ಸೈಟಿ ಅಟ್ಯಾಕ್ ಆಗುತ್ತೆ, ಕೆಲವ್ರಿಗೆ ಪ್ಯಾರನೋಯ್ಡ್ ಆಗ್ತಾರೆ. ಆ್ಯಂಡ್ ಒಬ್ಬನಿಗೆ ಒಂದೊಂದು ಸಲ ಒಂದೊಂದು ಥರ ಆಗುತ್ತೆ. ಬಿಕಾಸ್ ದಿಸ್ ಇಸ್ ಅ ಮೂಡ್ ಎನ್ಹಾನ್ಸರ್. ನಮಗೆ ಸಡನ್ ಆಗಿ ಭಯ ಆದರೆ ಅಥವಾ ಕಾರಲ್ಲಿ ಫಾಸ್ಟಾಗಿ ಹೋಗ್ತಾ ಇದ್ರೆ ಏನೋ ಆಗ್ಬಿಡುತ್ತೆ ಅಂತ ಹಾರ್ಟ್ ಬೀಟ್ ಜಾಸ್ತಿ ಆಗಿ ಪ್ಯಾರನೋಯ್ಡ್ ಆಗೋ ಸಾಧ್ಯತೆಗಳಾಗುತ್ತೆ. ಒಂದೊಂದು ಸಲ ತುಂಬ ಬ್ಲಿಸ್ಫುಲ್ ಸ್ಟೇಟ್ಗೆ ಹೋಗ್ತಾರೆ. ಆ್ಯಂಡ್ ಈ ಕೆಮಿಕಲ್ ಕಂಪೋಸಿಷನ್ ಏನಿದೆ, ಅಡ್ರಿಲಿನ್ ಅಥವಾ ಇದು ಸೆರೋಟಿನ್ ಲೆವೆಲ್ಸ್ ನಮ್ಮ ಬಾಡಿಲಿ, ಡೋಪಮಿನ್ ಲೆವೆಲ್ಸ್ ಬೈ ನ್ಯಾಚುರಲ್ ಆಗಿ ಜಾಸ್ತಿ ಆಗುತ್ತೆ. ಅದನ್ನು ನಾವು ಎನಿ ಆರ್ಟಿಫಿಷಿಯಲ್ ಫಾರಿನ್ ಎಲಿಮೆಂಟನ್ನು ರಿಪ್ಲೇಸ್ ಮಾಡ್ಕೊತಾ ಇದ್ರೆ ಅದು 100% ನಮ್ಮ ನ್ಯಾಚುರಲ್ ಆಗಿ ಪ್ರೊಡ್ಯೂಸ್ ಮಾಡೋದನ್ನ ಸ್ಟಾಪ್ ಮಾಡುತ್ತೆ. ಮತ್ತು ನ್ಯಾಚುರಲಿ ಉತ್ಪತ್ತಿ ಆಗುವಂತ ಅನೆಂಡಿಮೈಡ್ ಇದೆಯಲ್ಲ, ಅದು ಅಲ್ಪ ಸ್ವಲ್ಪ ಉತ್ಪತ್ತಿ ಆದ್ರೂ ಅದನ್ನ ಸೆನ್ಸ್ ಮಾಡಲ್ಲ, ಕಿಲ್ ಆಗ್ಬಿಡತ್ತೆ. ನೆಕ್ಸ್ಟ್ ಇದೇ ಇದರಲ್ಲಿ ತೇಳ್ತಾರೆ. ಅಂಡ್ ಎವ್ರಿ ನಶೆ ಡಸ್ ದಿಸ್, ಎವ್ರಿ ಇಂಟಾಕ್ಸಿಕೆಂಟ್ಸ್ ಡಸ್ ದಿಸ್. ಬಟ್ ನಾನು ಹೇಳೋದು, ಅಡಿಕ್ಟ್ ಆಗಿ ಅವರ ಲೈಫ್ನೇ ಹಾಳು ಮಾಡ್ಕೊತಾರೆ, ಇದು ಮಾಡ್ತಾರೆ ಅನ್ನೋದು ಸಾಕಷ್ಟು ಜನ, ಟು ಬಿ ವೆರಿ ಫ್ರಾಂಕ್, ಸಾಕಷ್ಟು ಜನ. ಅಲ್ಲ, ಇದು THC ಎಕ್ಸ್ಕ್ಲೂಸಿವ್ಲಿ ನಾವು ಗಾಂಜಾ ಬಗ್ಗೆ ಮಾತಾಡ್ತೀವಿ. ಓಕೆ, THC. ಬಟ್ ನನ್ನ ಪ್ರಕಾರ, ನನ್ನ ಒಪಿನಿಯನ್ ಪ್ರಕಾರ, ಇಟ್ ಈಸ್ ನಾಟ್ ಅಬೌಟ್ ಓನ್ಲಿ ವೀಡ್. ಅಂದ್ರೆ ವೀಡ್ ಅಷ್ಟು ಅಡಿಕ್ಟಿವ್ ಅಥವಾ ಅಷ್ಟು ಇದಾಗಿದ್ರೆ ಅರ್ಧಕ್ಕರ್ಧ ಪಾಪ್ಯುಲೇಷನ್ ಆಗ್ಬಿಡ್ಬೇಕಿತ್ತು ಇಷ್ಟೊತ್ತಿನಲ್ಲಿ. ದೇರ್ ಆರ್ ವೆರಿ ಸಕ್ಸಸ್ಫುಲ್ ಪೀಪಲ್ ಹೂ ಸ್ಟಿಲ್ ಓಪನ್ಲಿ ಸೇ, ದೇರ್ ಆರ್ ಮೆನಿ ಪೀಪಲ್ ಹೂ ಹ್ಯಾವ್ ಡಿಸೈಡೆಡ್. ಅಂಡ್ ತುಂಬಾ ಜನ ನಾನು ನೋಡಿದ್ದೀನಿ, ಗಾಂಜಾ ಸೇರ್ತಾ ಇದ್ದವರು ವಿತ್ ದ ಹೆಲ್ಪ್ ಆಫ್ ಗಾಂಜಾ ಓನ್ಲಿ ಬಿಡಬೇಕು ಅಂತ ಮನ್ಸು ಮಾಡಿದ್ದಾರೆ. ಇಲ್ಲ, ನನಗಿದಲ್ಲ ಅನ್ನೋ ಒಂದು ಕಾನ್ಷಿಯಸ್ನೆಸ್ ಅದರಿಂದಾನೇ ಬಂದಿದೆ. ಇರ್ಬೋದು, ರೇರ್ ಆ ಥರದ್ದು ಕೆಲವ್ರಿಗೆ ಅನಿಸಿರ್ಬೋದು. ಆದರೆ ನಾವು ಕೇಳಿದ ಪ್ರಕಾರ ಅದನ್ನ ಒಂದ್ಸಲಿ ತಗೊಂಡ್ಮೇಲೆ ಮತ್ತೆ ನಾಳೆ ತಗೊಳ್ಳೋಣ ಅಂತ ಅನ್ನಿಸ್ತವ್ರು ಜಾಸ್ತಿ ಇದ್ದಾರೆ. ನಿಮಗೆ ಅದೊಂದು ಹೇಳೋಣ ಅಂದ್ಕೊಂಡಿದ್ದೆ ನಾನು. ಎಷ್ಟೋ ಜನ ನೀವು ಹೇಳ್ತಾ ಇದ್ರಿ, ತುಂಬ ಜನ ಏನು ಭಾರತದಲ್ಲಿ ಏನು ಯೂಸ್ ಮಾಡ್ತಿಲ್ಲ ಅದನ್ನ ಅಂತ ಹೇಳಿ ನೀವು ಹೇಳ್ತಾ ಇದ್ರಿ. ಟಾಪ್ 10 ವಿಶ್ವದಲ್ಲಿ ಟಾಪ್ 10 ನಗರಗಳಲ್ಲಿ, ಈ ಗಾಂಜಾ ಕನ್ಸ್ಯೂಮ್ ಆಗೋ ನಗರಗಳಲ್ಲಿ ಭಾರತದ 2 ನಗರ ಇದೆ, ಮುಂಬೈ ಮತ್ತು ದಿಲ್ಲಿ. ಬ್ಯಾನ್ ಇದ್ರೂ ಕೂಡ ಈ ಪ್ರಮಾಣದಲ್ಲಿ ನಮ್ಮ ಯುವಕರು ಇದನ್ನ ಬಳಸೋಕೆ ಶುರು ಮಾಡಿಬಿಟ್ಟಿದ್ದಾರೆ. ಫ್ಯಾಮಿಲಿಯವರು ಮಾಡ್ತಾರೆ, ಅಲ್ಲೆಲ್ಲ ಬಿಂದಾಸ್ ಆಗಿ. ನಾನು ಬಾಂಬೆಲಿ ಇರುವಾಗ ಹೋಲಿ ಹಬ್ಬದ ದಿನ ಬಿಂದಾಸ್ ಆಗಿ ರೋಡಲ್ಲಿ ಮಾಡ್ತಾರೆ. ಅಂಡ್ ಅದನ್ನ ಭಾಂಗ್, ಇದು ಗುಜರಾತ್ ಅಲ್ಲೆಲ್ಲ ಭಾಂಗ್ ಇದ್ ಮಾಡ್ತಾರೆ. ಕರ್ನಾಟಕದಲ್ಲಿ ಕೆಲವು ರಾಜ್ಯಗಳಲ್ಲಿ ಮಾತ್ರ ಭಾಂಗ್ ಅನುಮತಿ ಇದೆ, ಕರ್ನಾಟಕದಲ್ಲಿ ನಿಮ್ಗೆ ಎಷ್ಟೊಂದು ರಾಜ್ಯಗಳು ತೋರಿಸ್ತೀನಿ. ಉತ್ತರ ಕರ್ನಾಟಕದಲ್ಲಿ ಒಂದೊಂದು ಹಬ್ಬದಲ್ಲಿ ಇಡೀ ಊರೇ ಸೇರ್ಕೊಂಡು ಓಪನ್ ಆಗಿ ಮಾಡ್ತಾರೆ. ಇಲ್ಲ, ಸೇದೋದು ಮಾಡ್ತಾರೆ. ಬಿಕಾಸ್ ಇಟ್ ಈಸ್ ಪರ್ಮಿಸಬಲ್ ಇನ್ ರಿಲಿಜಿಯಸ್ ಪ್ರಾಕ್ಟೀಸಸ್. ಇವಾಗಲೂ ಭಾರತದಲ್ಲಿ ಭಾಂಗ್ ಅನುಮತಿ ಇರೋದು ಕುಡಿಯೋ, ಇದು ಸೇವನೆ ಮಾಡೋ, ಇದಕ್ಕೆ ಎಳೆಯೋ ಭಾಂಗ್ಗೆ ಅನುಮತಿ. ನಾನು ನಿಮ್ಗೆ ತೋರಿಸ್ತೀನಿ ಹೆಸರು, ನಂಗೆ ಯಾವ ಊರು ಅಂತ. ಅಲ್ಲ, ಕರ್ನಾಟಕದಲ್ಲಿ ಮಾಡಿರ್ಬೋದು ಎಲ್ಲೋ ಒಂದ್ ಕಡೆ, ಆದ್ರೆ ಭಾರತದಲ್ಲಿ ಎಳೆಯೋ ಭಾಂಗ್ ಅನುಮತಿ ಇಲ್ಲ. ಬಟ್ ಹೋಲಿ ಕುಡಿಯೋದು ಮತ್ತೆ ತಿನ್ನೋದು ಒಂದು ಭಾಂಗ್ ಅಂತ ಏನ್ ಮಾಡ್ತಾರೆ, ಅದಕ್ಕೆ ಮಾತ್ರ ಭಾರತದಲ್ಲಿ ಅನುಮತಿ ಇದೆ. ಕೆಲವು ರಾಜ್ಯಗಳು, ಕರ್ನಾಟಕದಲ್ಲಿ ಆ ಭಾಂಗು ಅನುಮತಿ ಇಲ್ಲ. ಪ್ಲೀಸ್ ಕಂಟಿನ್ಯೂ. ಕರ್ನಾಟಕದಲ್ಲಿ ಕೆಲವು ಇದರಲ್ಲಿ ಮೋಸ್ಟ್ಲಿ ಶಿಶುನಾಳ ಶರೀಫ್ ಅವರು, ನನ್ಗೆ ಕರೆಕ್ಟಾಗಿ ಗೊತ್ತಿಲ್ಲ, ಬಟ್ ನಾನು ನಿಮ್ಗೆ ಡೀಟೇಲ್ಸ್ ಕೊಡ್ತೀನಿ. ಆ ದಿನ ಇಡೀ ಊರಲ್ಲಿ ಓಪನ್ ಆಗಿ ಸ್ಮೋಕ್ ಮಾಡ್ತಾರೆ. ಈವನ್ ಸ್ಮೋಕು ಮಾಡ್ತಾರೆ, ಪಬ್ಲಿಕ್ ಅಲ್ಲಿ ಮಾಡ್ತಾರೆ. ಬಿಕಾಸ್ ಒಂದು ಇದೇನು ಕೊಟ್ಟಿದ್ದಾರೆ, ರಿಲಿಜಿಯಸ್ ಪರ್ಪಸ್ಗೆ ನಾವು ಮಾಡ್ಕೋಬಹುದು. ಇವರು ಆ ದಿನ ಆ ಇದಕ್ಕೆ ಆಚರಣೆ ಮಾಡ್ಕೋಬಹುದು ರಿಲಿಜಿಯಸ್ ಪರ್ಪಸ್ಗೆ ಅಂತ. ಅಂಡ್ ಇದು ನಾನು ಅದೇ ಇಂಥವೆಲ್ಲ ಹೇಳಿದ್ರೆ ನನ್ಗೆ ಅಗೇನ್ ಐ ಫೀಲ್ ನಾನು ಅದನ್ನ ಅಡ್ವೊಕೇಟ್ ಮಾಡ್ತೀನಿ. ನೀವು ಆರಂಭದಲ್ಲೇ ಒಂದು ಕ್ಲಾರಿಫಿಕೇಶನ್ ಕೊಟ್ಬಿಟ್ಟಿದ್ದೀರಾ. ಯಾಕಂದ್ರೆ ಈ ಹಿಂದೆ ಕೊಟ್ಟಿರೋ ನನ್ನ ಹೇಳಿಕೆಗಳಿಗೂ ನಾನೀಗ ಒಂದಷ್ಟು ಆಮೇಲೆ ಬದಲಾಗಿದೆ ನನ್ನ ಅಭಿಪ್ರಾಯ. ನಾನು ಅದಕ್ಕೆಲ್ಲ ನಾನು ಕ್ಷಮೆನೂ ಕೂಡ ಕೇಳ್ತೀನಿ, ಬೇಕಾದ್ರೆ ಅಗತ್ಯ ಬಿದ್ದರೆ ಅಂತ ಅವ್ರು ಹೇಳಿದ್ದಾರೆ. ಈಗ ನಾವು ಮಾಡ್ತಿರೋದು ನೀವು ಹಿಂದೆ ಕೊಟ್ಟಂಥ ಹೇಳಿಕೆಗಳ ಆಧಾರದಲ್ಲಿ ಒಂದು ಎಜುಕೇಷನಲ್ ಪ್ರೋಗ್ರಾಮ್ ನಮ್ಮ ಜನಕ್ಕೆ. ಸೊ ಹಂಗಂದ್ರೆ ಸಾಯಿಬಾಬಾ ಸೇರ್ತಾ ಇದ್ರು, ಆ್ಯಂಡ್ ಸಾಕಷ್ಟು ಸಂತರು ಋಷಿಗಳು ಸೇರ್ತಾ ಇದ್ರು. ಆ್ಯಂಡ್ ದೇ ನ್ಯೂ. ಆ್ಯಂಡ್ ಎನಿ ಇಂಟಾಕ್ಸಿಕೇಶನ್ ನನ್ನ ಪ್ರಕಾರ, ಈವನ್ ಡ್ರಿಂಕ್ ಮಾಡಿದ್ರು ಅಷ್ಟೇ, ನಾನು ನೀವು ಹೇಳ್ತೀನಿ, ಡ್ರಿಂಕ್ ಮಾಡಿದ್ರು ಅಷ್ಟೇ, ಏನೇ ಮಾಡಿದ್ರು ಅಷ್ಟೇ, ಎನಿ ಇಂಟಾಕ್ಸಿಕೇಶನ್ ಇಫ್ ಯು ವಾಂಟ್ ಟು ಡೂ ಇಟ್,
ಮಾಡೋದು ಅಲ್ಲ, ಮಾಡಿದ್ಮೇಲೆ ನೀನು ಹೆಂಗೆ ಯೋಚನೆ ಮಾಡ್ತೀಯಾ, ಹೌ ಮೆಡಿಟೇಟಿವ್ ಯು ಬಿಕಮ್, ಹೌ ಪ್ರೆಸೆಂಟ್ ಯು ಬಿಕಮ್ ಅನ್ನೋದು ಇಂಪಾರ್ಟೆಂಟ್. ಆ್ಯಂಡ್ ಕೆಲವು ವಿಷಯಗಳು ನಾನು ಒಪ್ಕೊಳ್ಳಲ್ಲ, ಐ ಆಮ್ ಸಾರಿ, ಅಂದರೆ ನಾನು ಐ ಡೋಂಟ್ ಅಗ್ರಿ, ಐ ಡೋಂಟ್ ಅಗ್ರಿ ದಟ್ ಆ ಅಡಿಕ್ಷನ್ ಲೆವೆಲ್ ಹೈ ಆಗಿ ಅವ್ರಿಗೆ ಕಂಪ್ಲೀಟ್ಲಿ ಕಟ್ ಆಫ್ ಆಗಿ ಹೋಗ್ತಾರೆ. ಆ ಸೆನ್ಸಸ್ ಬರುತ್ತೆ, ಯಾಕೆ ನಮ್ಮ ಸುತ್ತಮುತ್ತ ಎಲ್ಲ ಹಿಂಗಿದ್ದಾರೆ, ನಮಗೆ ಯಾಕೆ. ಆ್ಯಂಡ್ ಒಂದು ಯು ಕ್ಯಾನ್ ಕಾಲ್ ಇಟ್ ಆಸ್ ಅ ವೈರಾಗ್ಯ. ಆ ಸ್ಟೇಜ್ಗಳಿಗೆ ಹೋಗ್ತಾರೆ. ಆ್ಯಂಡ್ ನಾನು ಒಂದು ಕೆಲವು ಪ್ರೋಗ್ರಾಮಲ್ಲಿ ಹೇಳಿದ್ದೆ, ಈ ರೀತಿ ಸಬ್ಸ್ಟ್ಯಾನ್ಸ್ ಇಂದ, ಈ ರೀತಿಯ ಕೃತಕ ರಾಸಾಯನಿಕಗಳು ಮೆದುಳಿಗೆ ಹೋಗಿ ಅವರಿಗೆ ವೈರಾಗ್ಯ ಬರುವುದು ಉತ್ತಮ ದಾರಿನ? ಅದಕ್ಕೆ ನಾವು ಬೆಂಬಲಿಸಬೇಕಾ? ಅದು ಅಪಾಯಕಾರಿ ಅಲ್ವಾ? ಅಥವಾ ಧ್ಯಾನ, ಯೋಗ ಆ ಮೂಲಕ ಪೀಸ್ ಆಫ್ ಮೈಂಡ್ ಅಚೀವ್ ಮಾಡೋದು ಒಳ್ಳೆ ದಾರಿನ? ವೈರಾಗ್ಯ ಬಂದ್ಬಿಡಲ್ಲ, ಇದು ಸೇರಿದ ತಕ್ಷಣ ಆ ಥಾಟ್ ಓಪನ್ ಆಗುತ್ತೆ, ಆ ಥಾಟ್ ಪ್ರೋಸೆಸ್ ಓಪನ್ ಆಗುತ್ತೆ. ನಾವು ತುಂಬಾ ಜನ ಇದು ಮಾಡೋರು ಇಮಿಡಿಯೇಟ್ಲಿ ಸ್ಟಾಪ್ ಮಾಡಿ ಸ್ಪಿರಿಚುವಲ್ ಪರ್ಸ್ಯೂಟ್ಗೆ ಹೋಗ್ತಾರೆ. ನಾನು ಶ್ರೀ ರವಿಶಂಕರ್ ಆಶ್ರಮದ ಆಲ್ಮೋಸ್ಟ್ ಅಡ್ವಾನ್ಸ್ ಕೋರ್ಸ್ ಇದೆಲ್ಲ ಕೋರ್ಸ್ ಮಾಡಿದೆ. ಆಮೇಲೆ ಈಶಾಗ್ ಹೋದೆ, ಎಲ್ಲ ಕೋರ್ಸ್ ಮಾಡಿದೆ. ಇಸ್ಕಾನಲ್ಲಿ 1 year ಇದ್ದೆ, ಕಂಪ್ಲೀಟ್ಲಿ ಕ್ಲೀನ್ ಆಗಿ 1 year ಎವ್ರಿ ಡೇ ಇಸ್ಕಾನ್ಗೆ ಹೋಗ್ತಾ ಇದ್ದೆ. ಮೈ ಮರ್ತು ಕುಣಿತಾ ಇದ್ದೆ. ರೇವ್ ಪಾರ್ಟಿಲಿ ಹೆಂಗ್ ಡ್ಯಾನ್ಸ್ ಆಡ್ತಿದ್ನೋ ಹಂಗೆ ಡ್ಯಾನ್ಸ್ ಆಡ್ತಾ ಇದ್ದೆ. ನಾನು ಮೈ ಮರ್ತು ಕುಣಿತಿದ್ದೆ. ಹರೇ ಕೃಷ್ಣ ಹರೇ ಕೃಷ್ಣ, ಆ ವೈಬ್ರೇಷನ್ನೇ ನನಗೆ ಖುಷಿ ಕೊಡೋದು. ಐ ಅಗ್ರಿ ಟು ಆಲ್ ದಟ್. ಬಟ್ ನಾನು ಒಪ್ಕೊಳ್ತೀರಿ. ಈಗ THC, ಗಾಂಜಾದಲ್ಲಿರೋ THC ರೆಸೆಪ್ಟರ್ಸಿಗೆ ಹೋಗಿ ಕೂತೇ ನನಗೇನು ಸಂತೋಷ ಅಥವಾ ನಾನು ಬ್ಲಿಸ್ಫುಲ್ ಆಗಿ ಕೊಂಡಾಡಿದ್ದೀನಿ. ಇಸ್ಕಾನ್ ಅಲ್ಲಿ ಹರೇ ಕೃಷ್ಣ ಅಂತ ಅವ್ನು ಡ್ಯಾನ್ಸ್ ಆಡ್ತೀವಿ ನಾವು, ಒಂದು ಕಂಟಿನ್ಯೂಟಿ ಸ್ಟೆಪ್. ಎವ್ರಿ ಈವ್ನಿಂಗ್ ಭಜನ್ ಆಗುತ್ತೆ, ಮತ್ತೆ ಎವ್ರಿ 4 o'clock. ಸೊ ನಿಮ್ಗೆ ಇಷ್ಟೆಲ್ಲ ಅನುಭವ ಇರೋದ್ರಿಂದ ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಿ ನಶಾ ವಿರೋಧಿಗಳಾಗಿ ಅಂತ ಹೇಳಿದ್ರೆ, ಸನ್ಮಾನ್ಯ ರಾಕೇಶ್ ಅಡಿಗ ಅವರು ಇದನ್ನ ಪರವಾಗಿ ಹೇಳಿಕೆಗಳನ್ನ ಕೊಡೋದು ಇನ್ಮುಂದಾದ್ರೂ ಕೂಡ ನಿಲ್ಲಿಸಿ, ಅವರು ಹೇಳಿದ್ರಲ್ಲ ಉತ್ತಮ ಮಾರ್ಗದ ಮೂಲಕ ಎಲ್ಲೆಲ್ಲ ನಾನು ಆ ಆನಂದವನ್ನು ಗಳಿಸಿದೆ ಅಂತ, ಅದನ್ನೇ ಅಡ್ವೊಕೇಟ್ ಮಾಡಿದ್ರೆ ನಮಗೆ ಇನ್ನೂ ಖುಷಿ ಆಗುತ್ತೆ ಅಂತ ಹೇಳಕ್ ಬಯಸ್ತೀನಿ. ಪ್ಲೀಸ್ ಕಂಟಿನ್ಯೂ. ಸೊ ಅದರಿಂದನೂ ಅದು ಅಷ್ಟೇ, ಟು ಬಿ ವೆರಿ ಹಾನೆಸ್ಟ್, ಅದು ಎಲ್ಲಾನು ಟೆಂಪ್ರವರಿ. ಬಿಕಾಸ್ ನಾವಿರೋ ಸಮಾಜದಲ್ಲಿ, ನಾವಿರೋ ಈ ಸ್ಟ್ರೆಸ್ ವರ್ಲ್ಡ್ ಅಲ್ಲಿ, ಈ ಸಿಚುವೇಶನ್ ಅಲ್ಲಿ, ಇವನ್ ದಟ್ ವಾಸ್ ಟೆಂಪ್ರವರಿ. ಹಂಗ ಅದನ್ನು ನಾನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಆ ಝೋನ್ಗಳು ಏನು ಕ್ರಿಯೇಟ್ ಮಾಡಿರ್ತಾರಲ್ಲ ಅವರು, ಆ ಝೋನ್ಗಳಲ್ಲಿ ನಾವು ಇದು ಮಾಡ್ತೀವಿ. ಆಮೇಲೆ ಮನೇಲೂ ಅಷ್ಟೇ ಸಾಕಷ್ಟು ಪ್ರಾಕ್ಟೀಸ್, 3-4 hours ಯೋಗ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ, ಕ್ರಿಯಾ ಯೋಗ ಮಾಡ್ತಾ ಇದ್ದೆ. ಆ್ಯಂಡ್ ಇವಾಗಲೂ ನನ್ನ ಸ್ಪಿರಿಚುವಲ್ ಜರ್ನಿ ಅದೇ ನಡೀತಾ ಇದೆ. ಬಟ್ ಈವನ್ ದೇ ಆರ್ ನಾಟ್, ದಟ್ ಈಸ್ ಆಲ್ಸೋ ನಾಟ್ 100%. ದಟ್ ಆಲ್ಸೋ ಹ್ಯಾಸ್ ಸಮ್ ಕ್ಲಾಸ್ ಆ್ಯಂಡ್ ಸಮ್ ಇದು. ಆ್ಯಂಡ್ ನಶೆ ನನ್ನ ಪ್ರಕಾರ, ನನ್ನ ಬಿಲೀಫ್ ಏನಂದರೆ, ಐ ಸ್ಟ್ರಾಂಗ್ಲಿ ಬಿಲೀವ್, ನಾವೆಷ್ಟೇ ಆಧ್ಯಾತ್ಮ ಏನೇ ಇದ್ರು, ಎನಿ ಇಂಟಾಕ್ಸಿಕೇಶನ್ ಇದ್ರೂ ನಾವು ಅಷ್ಟು ಆಧ್ಯಾತ್ಮಿಕವಾಗಿ, ಅಷ್ಟೇ ಸ್ಪಿರಿಚುವಲ್ ಆಗಿ, ಅಷ್ಟೇ ಕಂಪೋಸ್ಡ್ ಆಗಿ, ಅಷ್ಟೇ ಪ್ರೊಡಕ್ಟಿವ್ ಆಗಿ ಇರ್ಬೋದು. ಓಕೆ. ಈ ಮಾರಿವಾನ ಅಥವಾ ಈ ಗಾಂಜಾ ಒಂದು ಗೇಟ್ ವೇ ಡ್ರಗ್ ಅನ್ನೋದನ್ನ ನೀವು ಒಪ್ತೀರಾ? ಏನಂತ ಎಕ್ಸ್ಪ್ಲೇನ್ ಮಾಡ್ಬೋದಾ ಗೇಟ್ ವೇ ಡ್ರಗ್? ಗೇಟ್ ವೇ ಡ್ರಗ್ ಅಂದ್ರೆ ಏನಂದ್ರೆ, ಆಕ್ಚುಲಿ ಈ ಹಾರ್ಡ್ ಸಿಂಥಸೈಸ್ಡ್ ಡ್ರಗ್ಸ್ ಏನಿರುತ್ತೆ, ನೆಕ್ಸ್ಟ್ ಎಕ್ಸ್ಟಸಿ ಪಿಲ್ಲು ಅಥವಾ ಕೊಕೈನು ಅಥವಾ ಈ LSD, ಆ ಥರದ್ದು ಯೂಶಲಿ ಗೇಟ್ ವೇ ಡ್ರಗ್ ಅಂತ ಇದನ್ನು ಏನಕ್ಕೆ ಕರೀತಾರೆ ಅಂದರೆ, ಅವರೆಲ್ಲ ಅದಕ್ಕೆ ಬೀಳೋಕ್ಕಿಂತ ಮುಂಚೆ ಫಸ್ಟ್ ಸ್ಟೆಪ್ಪು ಗಾಂಜಾ ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ಆ ಗಾಂಜಾ ಎಕ್ಸ್ಪೀರಿಯನ್ಸ್ ಅವರ ಇದು ತಗೊಂಡ್ಮೇಲೆ ಅದು ಇವಾಗಲೂ ತುಂಬಾ ಜನ ಹೂ ಅಂತಾರೆ, ಇಲ್ಲ ಅಂತಾರೆ. ಬಟ್ ನನ್ನ ಗಾಂಜಾ, ನಾವು ಬರೀ ಗಾಂಜಾ ಅಂತ ಹೇಳ್ತಿಲ್ಲ, ಗಾಂಜಾ ಆಗಿರ್ಬೋದು, ಸ್ಮೋಕಿಂಗ್ ಆಗಿರ್ಬೋದು, ಅಥವಾ ಈ ತಂಬಾಕಿನ ಸ್ಮೋಕಿಂಗ್ ಆಗಿರ್ಬೋದು, ಅಥವಾ ಸ್ಮೋಕಿಂಗ್ ಗೇಟ್ ವೇ ಡ್ರಗ್ ಆಗಲ್ಲ, ಅಥವಾ ಈ ಹೇಳಿ ಇನ್ನೊಂದು ಯಾವುದದು ಆಲ್ಕೋಹಾಲ್, ಇದು ಯಾವುದೇ ಆಗಿರ್ಬೋದು, ನೇರವಾಗಿ ಈ ಸಿಂಥೆಟಿಕ್ ಡ್ರಗ್ಗೆ ಹೋಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದಲ್ಲ ಒಂದು ನೆಕ್ಸ್ಟ್ ಹಂತದ ನಶೆಗೆ ದಾರಿ ಆಗುತ್ತೆ ಅನ್ನೋದನ್ನ ನೀವು ಹೋಗ್ತೀರಿ. ಹೌದು, ಬಟ್ ಸಿಗರೇಟು, ಆಲ್ಕೋಹಾಲ್ ಅಷ್ಟೊಂದು ಗೇಟ್ ವೇ ಡ್ರಗ್ ಅನ್ನಕ್ಕಾಗಲ್ಲ. ಅದು ಅದರಲ್ಲೇ ಇಟ್ಕೊಂಡು ತೇಲಾಡಿಸ್ಬಿಡುತ್ತೆ, ಅದನ್ನೇ ಇದು ಮಾಡಿಸ್ಕೊಂಡು ಆಲ್ಕೋಹಾಲ್. ಸೊ ಅದಕ್ಕೆ ಆಲ್ಕೋಹಾಲಿಕ್ಸ್ಗೆ ಇವೆಲ್ಲ ಒಂಥರ ಅಸಹ್ಯ ಅಂತಾರೆ, ಥೂ ಏನೋ. ಆ್ಯಂಡ್ ನಾನು ಲಾಸ್ಟ್ ಇಂಟರ್ವ್ಯೂಲಿ ಎಷ್ಟೊಂದು ಜನ ಆಲ್ಕೋಹಾಲ್ ಕುಡಿಯೋರು ಎಗರು ಬಿದ್ರು ನನ್ನ ಮೇಲೆ, ಏನು ನಾನು ಹಿಂಗೆ ಡ್ರಗ್ ಅಡಿಕ್ಟ್, ಹಿಂಗೆ ಗಾಂಜಾಡು ಅದು ಇದು. ಸೊ ಇಟ್ಸ್ ದೇರ್ ಒಪಿನಿಯನ್. ಬಟ್ ಗೇಟ್ ವೇ ಡ್ರಗ್ ಇದಕ್ಕೆ ದೇರ್ ಆರ್ ಸಿಂಪ್ಟಮ್ಸ್. ಯಾಕಂದ್ರೆ ಹೂ ಎವರ್ ಈಸ್ ಡೂಯಿಂಗ್, ಅಥವಾ ತುಂಬಾ ಜನ ಗಾಂಜಾ ಸೇವನೆ ಮಾಡಿದವರು ನಂತರ ಇತರ ಸಿಂಥೆಟಿಕ್ ಡ್ರಗ್ಗಳ ಕಡೆ ಹೋಗಿದ್ದಾರೆ, ಜಾಸ್ತಿ. ಯಾಕಂದ್ರೆ ಈ ನಶೆನ ಅವ್ರು ಹ್ಯಾಂಡಲ್ ಮಾಡಿದ ತಕ್ಷಣ ಇದಕ್ಕಿಂತ ಚೆನ್ನಾಗಿರತ್ತೆ ಅನ್ನೋ ಧೈರ್ಯ ಮಾಡ್ತಾರೆ, ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ, ಇದು ಮಾಡೋಕ್ಕೆ ಅದು ಧೈರ್ಯ ಮಾಡ್ತಾರೆ. ಆ್ಯಂಡ್ ಎಷ್ಟೊಂದು ಜನಕ್ಕೆ ನಾನು ಇನ್ನೊಂದು ಹೇಳ್ತೀನಿ, ಈ ಸ್ಮೋಕರ್ಸ್ ಯಾರ್ಯಾರು ಇದ್ದೀರಾ ಅಥವಾ ನೀವು ಸ್ಮೋಕ್ ಮಾಡ್ತಾ ಇದ್ದೀರಾ, ಇವಾಗಿನ ಕಾಲದಲ್ಲಿ ನಮಗೆ ಅಕ್ಕಿ ಬೇಳೆನೇ ಕಲಬೆರಕೆ ಇಲ್ಲದೆ ಸಿಗಲ್ಲ.
ಸೊ ಇದರಲ್ಲೂ ರ್ಯಾಟ್ ಪಾಯ್ಸನ್ನು, ಇದರಲ್ಲೂ ಕಲಬೆರಕೆ ಇದೆ. ಆ್ಯಂಡ್ ಬ್ಲ್ಯಾಕ್ ಮಾರ್ಕೆಟ್ ಇರೋದ್ರಿಂದ ಇದರಲ್ಲೂ ರ್ಯಾಟ್ ಪಾಯ್ಸನ್ ಹಾಕ್ತಾರೆ ಆ್ಯಂಡ್ ಸಾಕಷ್ಟು ಕೆಮಿಕಲ್ಸ್ ಹಾಕ್ತಾರೆ ಅದನ್ನು ಡ್ರೈ ಆಗಿ ನಿಮಗೆ ನಶೆ ಕೊಡಲಿ ಅಂತ. ನೀವು ಅದನ್ನು ಗಾಂಜಾ ನಶೆ ಅನ್ಕೊತಾ ಇರ್ತೀರಾ, ಬಟ್ ಇಟ್ ವಿಲ್ ಬಿ ರ್ಯಾಟ್ ಪಾಯ್ಸನ್ ಮಿಕ್ಸ್. ಆ್ಯಂಡ್ ಸಾಕಷ್ಟು ಈ N10 ನೈಟ್ರೋಸನ್ ಟ್ಯಾಬ್ಲೆಟ್ನ ಲಿಕ್ವಿಡ್ ಮಾಡಿ ಸ್ಪ್ರಿಂಕಲ್ ಮಾಡ್ತಾರೆ. ಸೊ ಇಟ್ ಈಸ್ ವೆರಿ ಡೇಂಜರಸ್. ಸೊ ನಾನು ನಿಮ್ಗೆ ಏನು ಮಾಡಬೇಡಿ ಅಂತ ಹೇಳಲ್ಲ, ಬಟ್ ಬಿ ಅವೇರ್ ಆಫ್ ಆಲ್ ದಿಸ್. ಕಲಬೆರಕೆ ನಮ್ಗೆ ಅಕ್ಕಿಲೇ ಸಿಗಲ್ಲ, ಇನ್ನು ನೀವು ಇದರಲ್ಲೆಲ್ಲ ಸಿಗತ್ತೆ. ಬಟ್ ನೀವು ಜನಸಾಮಾನ್ಯರು ಏನಿದ್ದೀರಿ, ಯಾವ ಕಾರಣಕ್ಕೂ ಕೂಡ ಯಾವ ದುರ್ಬೀನ್ ಹಾಕಿ ನೋಡಿದ್ರು ಕೂಡ ಯಾವುದರಲ್ಲಿ ಯಾವ್ದು ಮಿಕ್ಸ್ ಆಗಿದೆ, ಯಾವುದರಲ್ಲಿ ಏನಾದರೂ THC ಯಾವುದರಲ್ಲಿ ಯಾವ ಲೆವೆಲಲ್ಲಿದೆ ಅದನ್ನು ನೀವು ಯಾವ ಥರದಲ್ಲೂ ಅಳಿಲಿಕ್ಕೆ ಆಗಲ್ಲ ಅನ್ನೋದು ಕೂಡ ನೀವು ಗಮನದಲ್ಲಿ ಇಟ್ಕೊಳ್ಳಿ. ಒಂದಂತೂ ಸ್ಪಷ್ಟವಾಗಿ ಅವರು ಕೂಡ ಒಪ್ಕೊಂಡಿದ್ದಾರೆ, ನಾವು ಕೂಡ ಹೇಳಿದ್ವಿ, ಈ ಗಾಂಜಾ ಏನೋ ಇದಕ್ಕೆ ಸಾಕಷ್ಟು ಹೈಪ್ ಇದೆ ಇದರ ಸುತ್ತ. ಇದನ್ನು ಸೇವನೆ ಮಾಡಿದ್ರೆ ಇದೊಂದು ಗೇಟ್ವೇ ಡ್ರಗ್ ಆಗಿ ಕೆಲಸ ಮಾಡುತ್ತೆ. ಮುಂದಿನ ದಿನಗಳಲ್ಲಿ ಇನ್ನೂ ಅಪಾಯಕಾರಿ ನಶಾ ಸಾಮಗ್ರಿಯ ಬಳಕೆಗೆ ಇದು ನಿಮಗೆ ದಾರಿ ಆಗ್ಬೋದು, ಗೇಟ್ವೇ ಆಗಬಹುದು ಅನ್ನುವಂಥ ಅಂಶ. ಇನ್ನೊಂದು, ಇದು ಅಷ್ಟೊಂದು ಅಪಾಯಕಾರಿ ಅಲ್ಲ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಯಾವುದಕ್ಕೆ ಕುಡಿಯೋದಕ್ಕೆ ಮತ್ತು ತಂಬಾಕಿಗೆ ಸಂಬಂಧಪಟ್ಟ ಹಾಗೆ ಇದೊಂದು ಅಷ್ಟೊಂದು ಅಪಾಯಕಾರಿ ಅಲ್ವಾ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೊಂದು ಅಂಕಿಅಂಶ ಹೇಳಕ್ಕೆ ಬಯಸ್ತೀನಿ. ದ ಡ್ರಗ್ ಅಬ್ಯೂಸ್ ವಾರ್ನಿಂಗ್ ನೆಟ್ವರ್ಕ್ ಅಂತ ಒಂದಿದೆ, DAWN ಅಂತ. ಇದೊಂದು ಸಿಸ್ಟಮ್. ಇದು ಏನಿದು, ಈ ಯಾವುದೇ ರೀತಿ ನಶಾ ಸಾಮಗ್ರಿನ ತಗೊಂಡಾಗ ಆಗುವಂಥ ಹೆಲ್ತ್ ಇಂಪ್ಯಾಕ್ಟ್ ಬಗ್ಗೆ ಸ್ಟಡಿ ಮಾಡುವಂಥ ಒಂದು ಸಂಸ್ಥೆ ಇದು. 2011ರಲ್ಲಿ ಒಂದು ಎಸ್ಟಿಮೇಷನ್ ಕೊಡ್ತಾರೆ ಇವರು. ಇದು ಯುನೈಟೆಡ್ ಸ್ಟೇಟ್ಸ್ ಡೇಟಾ ಇದು, ಯಾಕಂದರೆ ಭಾರತದಲ್ಲಿ ಅಷ್ಟೊಂದು ನೀಟಾಗಿ ಮಾನಿಟರಿಂಗ್ ಆಗಿಲ್ಲ ಇಂಥ ಡೇಟಾನ. ಆ ವರ್ಷ ಒಟ್ಟು ಎಮರ್ಜೆನ್ಸಿ ವಿಸಿಟ್ ಆಸ್ಪತ್ರೆಗಳಿಗೆ, ತುರ್ತು ಎಮರ್ಜೆನ್ಸಿ ಗೊತ್ತಲ್ಲ, ಕ್ಯಾಶುಯಾಲಿಟಿಗೆ ಸಡನ್ನಾಗಿ ಆಸ್ಪತ್ರೆಗೆ ಕರ್ಕೊಂಬಂದುಬಿಟ್ರು, ನಮಗೇನೋ ಆಗ್ಬಿಟ್ಟಿದೆ ಚೂರು ಅರ್ಜೆಂಟಾಗಿ ನೋಡಿ ಅಂತ ಎಮರ್ಜೆನ್ಸಿ ಕರ್ಕೊಂಬಂದ್ರು ಪೇಷಂಟ್ನ. ಅಂಥ ಕೇಸ್ಗಳ ಪೈಕಿ 4,56,000 ಪೇಷಂಟ್ಸ್ ಗಾಂಜಾ ಹೊಡೆದು ಆ ರೀತಿ ಅಸ್ವಸ್ಥರಾಗಿ ಅಲ್ಲಿ ಹೋದಂಥ ಹಿನ್ನೆಲೆಯನ್ನು ಹೊಂದಿದ್ರು. ಆ ರೀತಿ ಹಾಸ್ಪಿಟಲ್ ಮೆಡಿಕಲ್ ರೆಕಾರ್ಡ್ ಉಲ್ಲೇಖ ಮಾಡಲಾಗಿದೆ. ನಾನಾ ಥರದ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಕಂಡೀಷನ್ಸ್. ಒಟ್ಟು 4,56,000 ಜನ ಹೋದಂತಹ ಸಿಚುವೇಶನ್ ಅಮೆರಿಕದಲ್ಲಿ ಇತ್ತು. ಸೊ ಓಕೆ, ನೀವು ಹೇಳ್ಬೋದು ಅದರಲ್ಲಿ ಅದರ ರ್ಯಾಂಕ್ 9ನೇದು, ಇದು 8ನೇ ರ್ಯಾಂಕು, ಇದು 5ನೇ ರ್ಯಾಂಕ್, ಇದು 4ನೇ ರ್ಯಾಂಕ್ ಏನೇ ಇರಲಿ, ಇದರಿಂದ ಮಾನವ ದೇಹಕ್ಕೆ ಅಪಾಯ ಇದೆ ಅನ್ನೋದನ್ನು ನೀವು ಒಪ್ತೀರಾ? ಎನಿ ಇಂಟಾಕ್ಸಿಕೇಶನ್, ಎನಿ ಫಾರಿನ್ ಆಬ್ಜೆಕ್ಟ್ ಅಪಾಯ ನಾನು ಒಪ್ತೀನಿ. ಓಕೆ. ಇನ್ನು ಎಜುಕೇಷನ್ ಮೇಲೆ ಓದ್ತಿರುವಂತಹ ಒಬ್ಬ, ಈಗ ನೋಡಿ ನಿಮಗೂ ಚೆನ್ನಾಗಿ ಗೊತ್ತು, ಎಲ್ರಿಗೂ ಈಗ ವಿಡಿಯೋ ನೋಡ್ತಿರುವಂಥ ಆಡಿಯನ್ಸ್ಗೂ ಕೂಡ ಗೊತ್ತಿರಬಹುದು, ಭಾರತ ಸೇರಿದಂತೆ ಅಮೇರಿಕಾ ಸೇರಿದಂತೆ ಜಗತ್ತಿನ ಹಲವು ಕಡೆ ಯಂಗ್ಸ್ಟರ್ಸ್, ಇನ್ನು ಟೀನೇಜ್, ಇನ್ನು 18 ವರ್ಷ ದಾಟದಿರುವಂಥ ಮಕ್ಕಳು, ಶಾಲೆಗೆ ಹೋಗ್ತಿರುವಂತಹ ಮಕ್ಕಳು ಕೂಡ ಗಾಂಜಾ ದಾಸರಾಗ್ತಿದ್ದಾರೆ. ಇದರಿಂದ ಅವರ ಎಜುಕೇಷನ್ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ ಅನ್ನೋದನ್ನು ಕೂಡ ನಾವು ನೋಡೋಣ. ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಅತ್ಯಂತ ಕಳಪೆ ಎಜುಕೇಷನಲ್ ರಿಸಲ್ಟ್ಸ್ ಬಂದಿದೆ ಅವರಿಗೆ, ಈ ಗಾಂಜಾ ಅಭ್ಯಾಸ ಇರೋರಲ್ಲಿ ಸ್ಟಡಿ ಮಾಡಿ ನೋಡಿದಂತಹ ಸಂದರ್ಭದಲ್ಲಿ. ಅದರಲ್ಲೂ ಕೂಡ ಇತ್ತೀಚಿನ ಒಂದು ಅನಾಲಿಸಿಸ್ ಪ್ರಕಾರ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ನಲ್ಲಿ ಈ ಅಡೋಲಸೆಂಟ್ಸ್ ಇರ್ತಾರಲ್ಲ, ಅಂದರೆ ಈ 18 ವರ್ಷ ದಾಟದೇ ಇರುವಂತಹ ಮಕ್ಕಳು, ಇವರು ರೆಗ್ಯುಲರ್ ಆಗಿ ಯಾರೆಲ್ಲ ತಗೊಳ್ತಾ ಇದ್ರು, ಈ ಮ್ಯಾರಿಯುವಾನ ತಗೊಳ್ತಾ ಇದ್ರು ಅಥವಾ ಈ ಗಾಂಜಾವನ್ನು ತಗೊಳ್ತಾ ಇದ್ರು, ಅವರ ರಿಸಲ್ಟ್ಸ್ ಇದನ್ನು ತಗೊಳ್ದೇ ಇದ್ದಿದ್ದಂತಹ ಅವರ ಕ್ಲಾಸ್ಮೇಟ್ಸಿಗೆ ಕಂಪೇರ್ ಮಾಡಿದ್ರೆ ಬಹಳ ಕಳಪೆ ಇತ್ತು ಅನ್ನೋದು ಕೂಡ ಸಾಬೀತಾಗಿದೆ ಸ್ಟಡಿಯಲ್ಲಿ. ಮತ್ತು ನ್ಯೂಜಿಲೆಂಡ್ನ ಇನ್ನೊಂದು ಸ್ಟಡಿ ಪ್ರಕಾರ, ಎಷ್ಟು ಜನ ಹೇಳೋದು ನೋಡಿದ್ದೀನಿ ನಾನು, ವಿಶೇಷವಾಗಿ ಕ್ರಿಯೇಟಿವ್ ಇಂಡಸ್ಟ್ರಿಯಲ್ಲಿ ಅದನ್ನ ತಗೊಂಡ್ರೆ ನಮ್ಮ ತಲೆ ಹೆಂಗೆ ಓಡುತ್ತೆ ಗೊತ್ತಾ ಗುರು ಅಂತ ಹೇಳೋದು ನಾನು ಕೇಳಿದ್ದೀನಿ. ನಿಮ್ಮ ಗಮನ ಕೂಡ ತಗೊಂಡು ಓದಿದ್ರೆ ಎಲ್ಲ ತಲೆಯಲ್ಲಿ ಕೂತ್ಕೊಂಡ್ಬಿಡುತ್ತೆ, ಹೋಗುತ್ತೆ ಅಂತ ಹೇಳೋದು ನೀವು ಕೂಡ ಕೇಳಿರ್ಬೋದು. ಅದಕ್ಕೆ ಸಂಬಂಧಪಟ್ಟ ಹಾಗೂ ಕೂಡ ಒಂದಷ್ಟು ಅಂಕಿಅಂಶ ನಿಮಗೆ ನೀಡ್ತೀವಿ. IQ ಯಾವ ರೀತಿ ಕಮ್ಮಿ ಆಗಿದೆ ಅಂತ ಇದನ್ನು ತಗೊಂಡು ಅಭ್ಯಾಸ ಮಾಡಿದಂಥವರಲ್ಲಿ. ಟೀನೇಜ್ ಅಂದರೆ ಅವರು 18 ವರ್ಷ ದಾಟೋಕ್ಕಿಂತ ಮುಂಚೆ ತಮ್ಮ ಎಳೆ ವಯಸ್ಸಿನಲ್ಲೇ ಗಾಂಜಾ ಅಭ್ಯಾಸ ಮಾಡಿಕೊಂಡಂಥ ಮಕ್ಕಳಲ್ಲಿ IQ ಪಾಯಿಂಟ್ಸ್ 8 ಪಾಯಿಂಟ್ ಕಮ್ಮಿ ಆಗಿದೆ. ಅವರು ಗ್ರೋ ಆದಮೇಲೆ, ಅವ್ರು 18ರಿಂದ 30 ವರ್ಷ ಆದಂಥ ಸಂದರ್ಭದಲ್ಲಿ ಚೆಕ್ ಮಾಡಿದಾಗ ಅವರು ಈ ಹಿಂದಿನಿಂದಲೂ ತಗೊಂಡು ಬಂದಂಥವರಿಗೆ IQ 8 ಪಾಯಿಂಟ್ಸ್ ಕಮ್ಮಿ ಆಗಿದ್ದು ನ್ಯೂಜಿಲೆಂಡ್ನಲ್ಲಿ ಮಾಡಿದಂಥ ಒಂದು ಸ್ಟಡಿಯಲ್ಲಿ ಗೊತ್ತಾಯಿತು. ಜೊತೆಗೆ ಅವರು ಆಮೇಲೆ ಬಿಟ್ಟರೂ ಕೂಡ, ಲೇಟರ್ ಅವರು ಆ ಗಾಂಜಾ ಅಭ್ಯಾಸವನ್ನು ಬಿಟ್ಟರೂ ಕೂಡ ಒಂದಷ್ಟು ವರ್ಷಗಳ ಕಳೆದ ಬಳಿಕ ಮತ್ತೆ ಚೆಕ್ ಮಾಡಿದಾಗ ಅವ್ರಿಗೆ ವಾಪಸ್, ಮುಂಚೆ IQ ಚೆನ್ನಾಗಿತ್ತು, ಆಮೇಲೆ 8 ಪಾಯಿಂಟ್ ಡೌನ್ ಆಯಿತು ಗಾಂಜಾದಿಂದಾಗಿ, ಗಾಂಜಾ ಬಿಟ್ಟ ಮೇಲೆ ಮತ್ತೆ ಚೆಕ್ ಮಾಡಿದ್ರು, ಅವ್ರಿಗೆ ವಾಪಸ್ ಆ IQ ಬಂದಿಲ್ಲ ಅನ್ನೋದು ಕೂಡ ಅದರಲ್ಲಿ ಸಾಬೀತಾಗಿತ್ತು. ಇದು IQ ಬಗ್ಗೆ ಆಯಿತು. ಇನ್ನು ಅಮೆರಿಕದಲ್ಲಿ ವರ್ಕ್ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಗಾಂಜಾದಿಂದ ಅಂತ ಕೂಡ ಒಂದು ಸ್ಟಡಿ ಮಾಡಿದ್ದಾರೆ. ಅದರಲ್ಲಿ ಅವರ ಪೋಸ್ಟಲ್ ವರ್ಕರ್ಸ್ ಮೇಲೆ ಅವರೊಂದು ಸರ್ವೆ ಮಾಡ್ತಾರೆ. ಪೋಸ್ಟಲ್ ಕೆಲಸಕ್ಕೆ ತಗೊಳ್ಳೋಕ್ಕಿಂತ ಮುಂಚೆ, ಉದ್ಯೋಗಿಗಳನ್ನು ತಗೊಳ್ಳೋಕ್ಕಿಂತ ಮುಂಚೆ ಎಲ್ರಿಗೂ ಕೂಡ ಯೂರಿನ್ ಡ್ರಗ್ ಟೆಸ್ಟನ್ನು ಮಾಡ್ತಾರೆ.
55% ಅದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ತುಂಬ ಜನ 55% ಬೇರೆ ಡೇಟಾ, ಅದನ್ನು ಹೇಳ್ತೀನಿ ನಿಮಗೆ. ಈಗ ಪೋಸ್ಟಲ್ ಎಂಪ್ಲಾಯೀಸ್ನ ತಗೊಳ್ಳೋ ಸಂದರ್ಭದಲ್ಲಿ ಅವರಿಗೆ ಯೂರಿನ್ ಡ್ರಗ್ ಟೆಸ್ಟ್ ಮಾಡಿರ್ತಾರಲ್ಲ, ಆಮೇಲೆ ಅವ್ರನ್ನ ಕೆಲಸಕ್ಕೆ ತಗೊಂಡಿರ್ತಾರೆ, ಅವರ ಆ ಸ್ಯಾಂಪಲಲ್ಲಿ ಇದ್ರೂ ಕೂಡ ಅವ್ರನ್ನ ತಗೊಂಡಿರ್ತಾರೆ. ನೆಕ್ಸ್ಟ್ ಅದಾದಮೇಲೆ ಏನಾಗುತ್ತೆ ಪರಿಣಾಮ ಅಂತ, ಈಗ ವರ್ಕ್ ಪ್ಲೇಸಲ್ಲಿ ಯಾವುದೇ ಪೋಸ್ಟರ್ ಆಗಿರ್ಬೋದು, ಯಾವುದೇ ವರ್ಕ್ ಪ್ಲೇಸ್ ಆಗಿರ್ಬೋದು, ಆಕ್ಸಿಡೆಂಟ್ ಆಗ್ಬೋದು, ಅಥವಾ ಅಬ್ಸೆಂಟ್ ಮೈಂಡಿಂದ ಮಿಸ್ಟೇಕ್ಸ್ ಆಗ್ಬೋದು, ಅಥವಾ ಆಕ್ಸಿಡೆಂಟ್ಸ್ ಆಗ್ಬೋದು. ಇವರಲ್ಲೂ ಕೂಡ ಆಗಿದೆ. ಅಮೆರಿಕದ ಪೋಸ್ಟಲ್ ಡಿಪಾರ್ಟ್ಮೆಂಟಲ್ಲೂ ಉದ್ಯೋಗಿಗಳಿಗೆ ಅದು ಆಗ್ತಿರುತ್ತೆ ತುಂಬ ದೊಡ್ಡ ಪ್ರಮಾಣದಲ್ಲಿ. ಅದರಲ್ಲಿ ಯಾರಿಗೆಲ್ಲ ಈ ಹಿನ್ನೆಲೆ ಇತ್ತಲ್ಲ, ಗಾಂಜಾ ಹಿನ್ನೆಲೆ ಇತ್ತಲ್ಲ, ಅವರಲ್ಲಿ 55% ಜಾಸ್ತಿ ಆಕ್ಸಿಡೆಂಟ್ ಆಗಿದೆ, 85% ಮೋರ್ ಇಂಜುರೀಸ್ ಆಗಿದೆ, 75% ಮೋರ್ ಆಬ್ಸೆಂಟಿಸಮ್ ಬಂದಿದೆ, ಅವ್ರ ಗಮನಕ್ಕೆ ಬಂದಿದೆ. ಆಬ್ಸೆಂಟಿಸಮಿಂದಾಗಿ ಕೆಲಸದಲ್ಲಿ ಏಕಾಗ್ರತೆ ಇಲ್ಲದಿರೋದು, ಮಿಸ್ಟೇಕ್ಸ್ ಮಾಡೋದು ಇದು ಜಾಸ್ತಿ ಆಗಿದೆ. ಸೊ IQ ಮೇಲೂ ಇಂಪ್ಯಾಕ್ಟ್ ಆಗಿರೋದಕ್ಕೆ ಸ್ಟಡೀಸಲ್ಲಿ ರಿಸಲ್ಟ್ಸ್ ಇದೆ. ನ್ಯೂಜಿಲೆಂಡ್ದು, ಅಮೆರಿಕದ ಪೋಸ್ಟಲ್ ಡಿಪಾರ್ಟ್ಮೆಂಟ್ನ ಸ್ಟಡಿ ಪ್ರಕಾರ ಅವರ ಯಾರೆಲ್ಲ ಈ ಹಿನ್ನೆಲೆ ಇತ್ತು ಅವರಲ್ಲಿ ಆಕ್ಸಿಡೆಂಟ್ಸ್, ಇಂಜುರೀಸ್ ಜಾಸ್ತಿ ಆಗಿದೆ, ಆಬ್ಸೆಂಟಿಸಮ್ ಕೂಡ ಜಾಸ್ತಿ ಆಗಿದೆ ಅಂತ. ಜೊತೆಗೆ ಸೋಷಿಯಲ್ ಲೈಫ್ ಮೇಲೂ ಕೂಡ ಇಂಪ್ಯಾಕ್ಟ್ ಆಗಿದೆ. ಅವರಿಗೆ ಸೋಷಿಯಲ್ ಲೈಫಲ್ಲಿ ಇಂಟ್ರೆಸ್ಟ್ ಕೂಡ ಕಮ್ಮಿ ಆಗಿದೆ. ಸೋಷಿಯಲ್ ಅಂದರೆ ಅವ್ರು ಯಾರ ಜೊತೆ ಸೋಷಿಯಲ್ ಆಗ್ತಾರೆ ಅಂದರೆ, ಈ ಅಭ್ಯಾಸ ಇರೋರ ಜೊತೆ ಸೋಷಿಯಲ್ ಆಗಕ್ಕೆ ಇಷ್ಟಪಡ್ತಾರೆ ಅವರು. ನಾವೊಂದು ಸಪ್ರೇಟ್ ಕೆಟಗರಿ ಜನ, ನಮಗೇನೋ ಎಕ್ಸ್ಟ್ರಾ ನಾಲೆಜ್ ಇದೆ, ನಮಗೆ ಈ ಉಳಿದವರೆಲ್ಲ ಏನಕ್ಕೆ ಹಿಂಗೆ ಬದುಕ್ತಾ ಇದ್ದಾರೆ, ನಮಗೇನೋ ಸ್ಪೆಷಲಾಗಿ ಗೊತ್ತು ಅಂತ ಹೇಳಿ ಬಿಹೇವಿಯರ್ ಬರೋಕ್ಕೆ ಶುರುವಾಗಿದೆ ಅವರಿಗೆ. ಅಂಥವ್ರೊಂದಿಗೆ ಸೇರ್ತಾರೆ ಅವರು. ಉಳಿದಂತಹ ನಾರ್ಮಲ್ ಸೋಷಿಯಲ್ ಲೈಫ್ನ ಅವರು ಅವಾಯ್ಡ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಅವ್ರದ್ದೇ ಸರ್ಕಲ್ ಮಾಡಿ ಸೊಸೈಟಿಯಿಂದ ದೂರ ಆಗ್ತಾ ಹೋಗ್ತಾರೆ ಅನ್ನೋದೆಲ್ಲ ಸ್ಟಡಿ ರಿಸಲ್ಟ್ಸಲ್ಲಿ ಬಂದಿದೆ. ಇದಕ್ಕೆ ಸಂಬಂಧಪಟ್ಟ ನಿಮ್ಮ ಕಮೆಂಟ್ಸ್. ಫಸ್ಟ್ ಆಫ್ ಆಲ್, ಇದನ್ನ ಅಷ್ಟು ಮಾಡಿದ್ದ ಅಮೆರಿಕ, ಅವರ ಸ್ಟೇಟಲ್ಲಿ ಏನಕ್ಕೆ ಇವಾಗ ಲೀಗಲ್ ಮಾಡ್ತಾ ಇದ್ದಾರೆ ಸ್ಟೇಟ್ಗಳಲ್ಲಿ? ಅಮೆರಿಕದ ಕೇಂದ್ರ ಸರ್ಕಾರ ಅಲ್ಲ, ಕಂಪ್ಲೀಟ್ ಮಾಡ್ತೀನಿ ಪ್ಲೀಸ್. ಕೇಂದ್ರ ಸರ್ಕಾರ ಅವರು ಸ್ಟೇಟ್ಗೆ ರೂಲ್ಸ್ ಕಂಪ್ಲೀಟ್ ಅಥಾರಿಟಿ ಕೊಟ್ಟಿದ್ದಾರೆ. ಸೊ ಕೇಂದ್ರ ಸರ್ಕಾರ ಕೇಳೋದಕ್ಕಿಂತ ಸ್ಟೇಟ್ಸ್ ಏನಕ್ಕೆ ಲೀಗಲ್ ಮಾಡ್ತಾ ಇದೆ ಹಂಗನ್ಬಿಟ್ಟು ಬೇರೆ ಸ್ಟೇಟ್ಸ್ ಕಂಪ್ಲೀಟ್ ಅಥಾರಿಟಿ ಇದೆ, ಬೇರೆ ಡ್ರಗ್ಸ್ನ ಲೀಗಲ್ ಮಾಡಿದ್ರೆ ಕೇಂದ್ರ ಸರ್ಕಾರ ಸ್ಟಾಪ್ ಮಾಡ್ಬೋದು. ದೇ ಹ್ಯಾವ್ ದ ರೈಟ್ಸ್ ಟು ಅಟ್ಲೀಸ್ಟ್ ಸ್ಟಾಪ್. ಆ್ಯಂಡ್ ಅಷ್ಟು ಏನಕ್ಕೆ ಇವಾಗ ಸಡನ್ ಆಗಿ ಲೀಗಲ್ ಮಾಡ್ತಾ ಇದ್ದಾರೆ? ನಾನು ಹೇಳ್ದಂಗೆ ಒಂದು ಸಿಂಗಲ್ ಸಣ್ಣ ಪಾಯಿಂಟ್ ಆ್ಯಡ್ ಮಾಡ್ತೀನಿ. ಅಮೆರಿಕದಲ್ಲಿ ಫೆಡರಲ್ ಗೌರ್ಮೆಂಟ್, ಅಲ್ಲಿನ ಕೇಂದ್ರ ಸರ್ಕಾರ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಿದೆ. ರಾಜ್ಯಗಳಿಗೆ ಅಲ್ಲಿ ಅಧಿಕಾರ ಇದೆ, ಏನು ಬ್ಯಾನ್ ಮಾಡಬೇಕು, ಏನು ಬ್ಯಾನ್ ಮಾಡಬಾರ್ದು ಅಂತ. ಕೆಲವು ರಾಜ್ಯಗಳು ಮಾತ್ರ ಅದರಲ್ಲಿ ಅನುಮತಿಯನ್ನು ಕೊಟ್ಟಿವೆ, ಎರಡು ಪರ್ಪಸ್ಗೆ, ಮೆಡಿಸಿನಲ್ ಮತ್ತು ನಶೆಗೆ, ಎರಡಕ್ಕೂ ಕೂಡ ಅನುಮತಿ ಕೊಟ್ಟಿದ್ದಾರೆ. ಕೆಲವು ರಾಜ್ಯಗಳು ಬರೀ ಮೆಡಿಸಿನಲ್ ಮಾತ್ರ ಅನುಮತಿಯನ್ನು ಕೊಟ್ಟಿದ್ದಾರೆ. ಓವರಾಲ್ ಅಮೆರಿಕದ ಕೇಂದ್ರ ಸರ್ಕಾರದ ಪ್ರಕಾರ ಅಲ್ಲಿ ಬ್ಯಾನ್ ಇದೆ. ಪ್ಲೀಸ್ ಕಂಟಿನ್ಯೂ. ಸೊ ಅದೇ ಬ್ಯಾನ್ ಇದೆ ಅಂತಾನೂ ಹೇಳ್ಬೋದು, ಕೆಲವು ಸ್ಟೇಟ್ಸಲ್ಲಿ ಬ್ಯಾನ್ ಇಲ್ಲ. ಸೊ ಅದು ಒಂದು ಆಸ್ಪೆಕ್ಟ್. ಆ್ಯಂಡ್ ಏನೇನು ಎಫೆಕ್ಟ್ ಆಗುತ್ತೆ, ಏನೇನು IQ ಅಥವಾ ಇದು ಎಫೆಕ್ಟ್ ಆಗುತ್ತೆ, ಒಂದು ಆಸ್ಪೆಕ್ಟ್ ನಾವು ಅರ್ಥ ಮಾಡ್ಕೋಬೇಕು. ರಿಸರ್ಚ್ ಅದೇ ನಾನು ಹೇಳ್ದಂಗೆ ಮೈ ವಿಷನ್ ಇದು ಫಂಡೆಡ್ ಆಗೇ ಮಾಡ್ತಾರೆ ಜಸ್ಟ್ ಬಿಕಾಸ್ ಆಫ್ ಗಾಂಜಾ. ಇವಾಗ ಆಕ್ಸಿಡೆಂಟ್ 4 ಲಕ್ಷ ಆಯಿತು, ದೇ ವೋಂಟ್ ಗಾಂಜಾ ಮಾಡ್ತಾರೆ ಅಂತ ಗೊತ್ತು, ಬಟ್ ಗಾಂಜಾ ಜೊತೆ ಇನ್ನೇನೇನು ಮಾಡ್ತಾರೆ ಅನ್ನೋದು ಅವರು ಹಾಕಲ್ಲ. ಅದ್ರ ಜೊತೆ ಇನ್ನೇನೇನು ಮಾಡ್ತಾರೆ ಅವರು, ಅದ್ರ ಜೊತೆ ಚೆನ್ನಾಗಿ ಆಲ್ಕೋಹಾಲು ಕುಡಿತಾರೆ, ಬೇರೆ ಏನೋ ಟ್ಯಾಬ್ಲೆಟ್ ತಗೊಂತಾರೆ, ಬೇರೆ ಏನೋ ಡ್ರಗ್ಸು ಮಾಡ್ತಾರೆ. ಬಟ್ ಇದು ಗಾಂಜಾ ಸೆಂಟ್ರಿಕ್ ಆದ ತಕ್ಷಣ ಏನಾಗುತ್ತೆ, ಬಿಕಾಸ್ ಆಫ್ ಗಾಂಜಾ ಇವರ IQ ಹಿಂಗಾಗಿದೆ, ಇದಾಗಿದೆ. ಅಂಡ್ ಮಕ್ಕಳಲ್ಲಿ ದೇರ್ ಬ್ರೈನ್ಸ್ ಆರ್ ಸ್ಟಿಲ್ ಯಂಗ್, ದೇರ್ ಬ್ರೈನ್ಸ್ ಆರ್ ಸ್ಟಿಲ್ ಇದು. ಅಂಡ್ ಏನಾಗುತ್ತೆ, ಇಲ್ಲಿಗಲ್ ಆದ್ರಿಂದ, ಕದ್ದಿ ಮುಚ್ಚಿ ಮಾಡೋದ್ರಿಂದ ಅವ್ರಿಗೆ ಒಂದು ಡಿಫ್ರೆನ್ಸ್ ಏನಂದ್ರೆ, ಆಲ್ಕೋಹಾಲ್ ಅಥವಾ ಇದಕ್ಕೆ ಡಿಫ್ರೆನ್ಸ್, ನಾನು ಆಲ್ಕೋಹಾಲ್ ಕಂಪೇರ್ ಮಾಡ್ತಾ ಇಲ್ಲ, ಬಟ್ ನಾನು ಡಿಬೇಟ್ ಪರ್ಪಸ್ಗೆ ಹೇಳ್ತಾ ಇದ್ದೀನಿ, ಎಜುಕೇಷನ್ ಪರ್ಪಸ್ಗೆ ಹೇಳ್ತಾ ಇದ್ದೀನಿ. ಒಂದು ಡಿಫ್ರೆನ್ಸ್ ಏನಾಗುತ್ತೆ ಅಂದರೆ, ಆಲ್ಕೋಹಾಲ್ ಲೀಗಲ್ ಆಗಿರೋದ್ರಿಂದ ಅಟ್ಲೀಸ್ಟ್ 30, 60, 90 230 ಕುಡಿಬೇಕು, 260 ಕುಡಿಬೇಕು. ಇವರು ಕದ್ದಿ ಮುಚ್ಚಿ ಮಾಡೋದ್ರಿಂದ ಓವರ್ ಅಬ್ಯೂಸ್ ಮಾಡೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಆ್ಯಂಡ್ ಎನಿಥಿಂಗ್ ಓವರ್ ಅಬ್ಯೂಸ್ ಮಾಡಿದಾಗ ಏನಾಗುತ್ತೆ, 100% ಅವ್ರಿಗೆ ಎಲ್ಲ ಥರದ ಪ್ರಾಬ್ಲಮ್ಸು, ಮೆಂಟಲ್ ಪ್ರಾಬ್ಲಮ್ಸು ಇದು ಆಗುತ್ತೆ. ಆ್ಯಂಡ್ ಸೊಸೈಟಿ ಇಶ್ಯೂಸ್ ಬಂದಾಗ ಐ ಅಗ್ರಿ, ಸಿಕ್ಕಾಪಟ್ಟೆ ನಾನು ನೋಡಿದ್ದೀನಿ ನನ್ನ ಸರ್ಕಲಲ್ಲಿ. ನಾನು ತುಂಬ ಹಿಂದಿಂದ ನಾನು ಹೇಳಿದೆ, ನನ್ನ ಗೊತ್ತಿರೋ ಫ್ರೆಂಡ್ಸೇ ಓವರ್ಡೋಸ್ ಆಗಿ ಸತ್ತೋಗಿದ್ದಾರೆ 15-16 ಇಯರ್ಸ್ ಬ್ಯಾಕ್ ವೆನ್ ಐ ವಾಸ್ 19-18. ಸೊ ಸೋಷಿಯಲ್ ಇದರಲ್ಲಿ ಅವ್ರದ್ದೇ ಒಂದು ಇದು ಮಾಡ್ಕೊಳ್ಳೋದು, ಆ್ಯಂಡ್ ನಾವೇ ಬುದ್ಧಿವಂತರು, ನಮಗೆ ಎಲ್ಲ ಗೊತ್ತು, ಅದೊಂದು ಫೇಸ್. ಫಸ್ಟು ಹೆಂಗೆ ಅಡಿಕ್ಟ್ ಆಗ್ತಾರೆ ಅಂದರೆ, ಫಸ್ಟು ತುಂಬ ಚೆನ್ನಾಗಿ ಹಾಕಿಸಿ ಅವ್ರಿಗೆ ಕ್ರಿಯೇಟಿವಿಟಿ ಬೂಸ್ಟ್ ಮಾಡುತ್ತೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ. ಕ್ರಿಯೇಟಿವಿಟಿ ಬೂಸ್ಟ್ ಆದಾಗ ಏನಂತೆ, ಆ ಎಕ್ಸೈಟ್ಮೆಂಟ್ಗೆ ಕಂಟಿನ್ಯೂಸ್ ಆಗಿ ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕಂಟಿನ್ಯೂಸ್ ಆಗಿ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ, ಅವ್ರಿಗೆ ಈ ಒಂದು ಜಿಸ್ಟ್ ಆಫ್
ವೈರಾಗ್ಯ ಅಥವಾ ಸ್ಪಿರಿಚುಯಾಲಿಟಿ ಜಿಸ್ಟ್ ಆಫ್ ಇಟ್ ಕಾಣಿಸಕ್ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಅವ್ರು ಆ ಮೂಮೆಂಟ್ಗೆ ಒಂದು ಪ್ರೆಸೆಂಟ್ ಸ್ಟೇಟ್ ಆಫ್ ಮೈಂಡ್ ಅಲ್ಲಿ ಇರ್ತಾರೆ. ಬೇರೆಯವರೆಲ್ಲ ಹಂಗೆ ಇದ್ದಾಗ ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೊಂತಾರೆ ಲೈಫಲ್ಲಿ, ನಾವು ಆಗರಾಗಿರಿನ ಇದು ಲಾಕಿಂಗ್ ಫೇಸ್. ಹಿಂಗ್ ಲಾಕ್ ಆದ್ಮೇಲೆ ಏನಾಗುತ್ತೆ, ಸೇತಾ ನಲ್ ಮೋಟಿವೇಶನ್ ಅಂತ ಆಗುತ್ತೆ. ನಲ್ ಮೋಟಿವೇಶನ್ ಅಂತ ಅದನ್ನು ನಾನು ಎಕ್ಸ್ಪೀರಿಯನ್ಸ್ ಅಲ್ಲಿ ಮಾತಾಡ್ತಾ ಇದ್ದೀನಿ. ನಲ್ ಮೋಟಿವೇಶನ್ ಏನಾಗುತ್ತೆ, ಅವ್ರಿಗೆ ಎಲ್ಲದಕ್ಕೂ ಮೋಟಿವೇಶನ್ ಕಮ್ಮಿ ಆಗುತ್ತೆ. ಫಸ್ಟ್ ಡೇಂಜರು ಅಥವಾ ಎಮೋಟಿವೇಶನ್ ಅಂತಾನು ಹೇಳ್ಬೋದು. ಬಟ್ ಸೈಕಾಟ್ರಿಸ್ಟ್ ಅದು ನಲ್ ಮೋಟಿವೇಶನ್ ಅಂತ ಕರೆ. ಆ ಪಾಯಿಂಟ್ ಹೋಗ್ಬಿಟ್ರೆ ಏನಕ್ಕೆ ತಲೆ ಬಾಚ್ಬೇಕು, ಏನಕ್ಕೆ ಹಲ್ಲುಜ್ಬೇಕು ಅನ್ನೋ ಎಲ್ಲದರಲ್ಲೂ ಆಸಕ್ತಿ ಕಳ್ಕೊಳ್ಳೋ, ಏನಕ್ಕೆ ಹಲ್ಲುಜ್ಬೇಕು ಅನ್ನೋ ಲೆವೆಲ್ವರೆಗೂ ಹೋಗೋ ಸಾಧ್ಯತೆಗಳಿರುತ್ತೆ, ಅಬ್ಯೂಸ್ ಮಾಡಿ ಅದನ್ನ. ಅಂಡ್ ಅದು ಒಂದ್ ಲೆವೆಲ್ ಸ್ಯಾಚುರೇಟ್ ಆದ ತಕ್ಷಣ ಮತ್ತೆ ಇನ್ನೊಂದೇನು, ಒಬ್ಬಂಗೆ ಸ್ಟಾರ್ಟಿಂಗ್ ಒಂದ್ ಸಿಗರೇಟ್ ಚೆನ್ನಾಗಿ ಅನ್ಸಿದ್ರೆ ಅವನ ಅಭ್ಯಾಸ ಮಾಡಿದ್ರೆ ಅವ್ನಿಗೆ 1 hour ಒಂದೊಂದು ಸಿಗರೇಟ್ ಬೇಕಾಗೋದು ಬರುತ್ತೆ. ಅವಾಗ ಅವ್ನು ಸ್ಟಾರ್ಟಿಂಗ್ ಅಲ್ಲಿ ಏನು ಎಕ್ಸೈಟ್ ಮಾಡ್ತಾ ಇತ್ತು, ಆ ಕ್ರಿಯೇಟಿವಿಟಿ ಅದು ಇದು ಏನೂ ಇರಲ್ಲ, ಕಂಪ್ಲೀಟ್ ಮೋಟಿವೇಶನ್ ಲೆವೆಲ್ ಕಮ್ಮಿ ಆಗುತ್ತೆ, ಲೇಜಿ ಆಗ್ತಾರೆ, ಏನಿದ್ರು ತಲೆಲೇ ಓಡ್ತಾ ಇರ್ತಾರೆ. ನಾನು ಅಲ್ಲೋಗ್ಬೇಕು, ಇಲ್ಲಿ ಮಾಡಬೇಕು, ಹಂಗಿರ್ಬೇಕು, ಹಿಂಗಿರ್ಬೇಕು. ಬಟ್ ಎದ್ದು ಕೆಲಸ ಮಾಡೋ ಟೆಂಡೆನ್ಸೀಸು ಕಮ್ಮಿ ಆಗುತ್ತೆ. ಅವಾಗಲೇ ಅದು ಗೇಟ್ವೇ ಡ್ರಗ್ ಆಗಿ ಇದು ಸಿಗ್ತಾ ಇಲ್ಲ, ನನಗೆ ಹೈ ಬೇಕು ಅಂದ್ಬಿಟ್ಟು ಅದ್ರ ಜೊತೆ ಆಲ್ಕೋಹಾಲ್ ಮಿಕ್ಸ್ ಮಾಡೋದು, ಇನ್ನೊಂದೇನೋ ಮಾಡೋದು, ಡ್ರಗ್ಸ್ ಮಾಡೋದು ಹೋಗೋ ಸಾಧ್ಯತೆಗಳಿರುತ್ತೆ. ಸೊ ಎಲ್ಲ ಡ್ರಗ್ಗು ಸ್ಟಾರ್ಟಿಂಗ್, ಈ ಮಾತಿನ ತಾತ್ಪರ್ಯ ಕೂಡ ನೀವು ಅರ್ಥ ಮಾಡ್ಕೊಳ್ಳಿ. ಎಕ್ಸಾಕ್ಟ್ಲಿ. ಎಲ್ಲ ಡ್ರಗ್ಗು ಸ್ಟಾರ್ಟಿಂಗ್, ಎನಿ ಟ್ರ್ಯಾಪ್ ಈಸ್ ಬ್ಯೂಟಿಫುಲ್ ಇನ್ ದ ಬಿಗಿನಿಂಗ್. ಎನಿ ಟ್ರ್ಯಾಪ್ ಈಸ್ ಬ್ಯೂಟಿಫುಲ್ ಇನ್ ದ ಬಿಗಿನಿಂಗ್. ಅದು ನಿಮ್ಮ ಲವ್ ಲೈಫ್ ಆಗ್ಬೋದು, ಅಥವಾ ಡ್ರಗ್ಸ್ ಆಗ್ಬೋದು, ಅಥವಾ ಏನೇ ಆಗ್ಬೋದು. ಎಕ್ಸ್ಪೆಷಲಿ ನಾನು ಬರೀ ಗಾಂಜಾ ಅಂತ ಹೇಳಿದಾಗ ದಿಸ್ ಐ ಅಗ್ರಿ. ಫಸ್ಟು ನಿಮಗೆ ಕ್ರಿಯೇಟಿವಿಟಿ ಅದು ಇದು ಎಲ್ಲ ಚೆನ್ನಾಗಿ ಅನ್ಸುತ್ತೆ, ಮೋಟಿವೇಟ್ ಮಾಡುತ್ತೆ. ಬಟ್ ಹೋಗ್ತಾ ನಲ್ ಮೋಟಿವೇಶನ್ ಮಾಡಿ ಡಿಮೋಟಿವೇಟ್ ಮಾಡುತ್ತೆ. ಬಿಕಾಸ್ ಅವ್ರಿಗೆ ಏನು ಕನ್ಸಂಪ್ಷನ್ ಏನಿದೋ ಐಡಿಯಾ ಎಲ್ಲ ಕದ್ದಿ ಮುಚ್ಚಿ ಮಾಡ್ತಾ ಇರ್ತಾರೆ. ಆ್ಯಂಡ್ ಫೈನಲಿ ನಲ್ ಮೋಟಿವೇಶನ್ ಲೆವೆಲ್ಗೆ ಅವ್ರು ಏನಾದ್ರು ಹೋದ್ರಂದ್ರೆ ದೇರ್ ಇಸ್ ನೋ ರಿಟರ್ನಿಂಗ್ ಬ್ಯಾಕ್, ದೇರ್ ಇಸ್ ನೋ ಕಮಿಂಗ್ ಬ್ಯಾಕ್. ಸೊ ಡೇಂಜರ್ ಎಲ್ಲಿದೆ ಅಂತ ಹೇಳಿ ನಿಮ್ಗೆ ಅರ್ಥ ಆಗಿದೆ. ಈಗ ಇನ್ನೊಂದು ಪಾಯಿಂಟಲ್ಲಿ ಆ್ಯಡ್ ಮಾಡಬೇಕು ಅಂತ, ಇದು ಸ್ಕಿಜೋಫ್ರೇನಿಯಾ ಈ ಸಮಸ್ಯೆ ಇರುವಂಥ ಪೇಷಂಟ್ಸ್ಗೆ ಇದು ಮಾರಣಾಂತಿಕವಾಗಿ ಪರಿಣಮಿಸುತ್ತೆ ಗಾಂಜಾ, ಎಸ್ಪೆಷಲಿ ಈ ಕೇಸ್ ಇರೋರಿಗೆ. ಮತ್ತು ನೀವು ಆಗಲೇ ಹೇಳಿದ್ರೆ 20 ವರ್ಷದ ಒಳಗಿನವರಿಗೆ ಬ್ರೈನ್ ಡೆವಲಪ್ಮೆಂಟ್ ಇನ್ನೂ ಕೂಡ ಕಂಪ್ಲೀಟ್ ಆಗ್ತಾ ಇರುತ್ತೆ. 18-20 ತನಕ ಕೂಡ ಅವರ ಬ್ರೈನ್ ಸೆಲ್ಸ್ ಇನ್ನೂ ಗ್ರೋ ಆಗ್ತಿರೋದ್ರಿಂದ 20 ವರ್ಷದ ಒಳಗಿನವರಿಗೆ, ತುಂಬ ಚಿಕ್ಕ ವಯಸ್ಸಿನವರಿಗೆ, ಸಿಜೋಫ್ರೇನಿಯಾದಂಥ ಕಾಯಿಲೆಯಿಂದ ಬಳಲ್ತಿರೋರಿಗೆ, ಪ್ರೆಗ್ನೆಂಟ್ ಲೇಡೀಸ್ಗೆ, ಇವರಿಗೆ ಅತ್ಯಂತ ಅಪಾಯಕಾರಿ ಇದು ಅನ್ನೋದು ಸಾಬೀತಾಗಿದೆ. ಇದುವರೆಗೂ ಕೂಡ ರಿಸರ್ಚಲ್ಲಿ ಸಾಬೀತಾಗಿದೆ. ಇನ್ನು ಈ ಗಾಂಜಾದ ಎಫೆಕ್ಟ್ ಲಂಗ್ ಮೇಲೆ ಏನಾಗುತ್ತೆ, ಶ್ವಾಸಕೋಶದ ಮೇಲೆ ಏನಾಗುತ್ತೆ ಅನ್ನೋದು ಸಂಬಂಧಪಟ್ಟಾಗ ಕೂಡ ನಾವು ಬರೋಣ. ತಂಬಾಕಿನ ಸೇವನೆ ರೀತಿಯಲ್ಲೇ ಇದನ್ನು ಸೇವನೆ ಮಾಡಿದಾಗಲೂ ಕೂಡ, ಇದರ ಹೊಗೆಯನ್ನು ಎಳೆದಾಗಲೂ ಕೂಡ ಇಮ್ಮಿಡಿಯೇಟ್ಲಿ ಗಂಟ್ಲು, ಶ್ವಾಸಕೋಶ ಅಲ್ಲೆಲ್ಲ ಇರಿಟೇಟ್ ಆಗೋ ಸಾಧ್ಯತೆ ಇರುತ್ತೆ. ಫಸ್ಟ್ ಟೈಮ್ ತಗೊಂಡಂಥವ್ರಿಗೆ ಕೆಮ್ಮು ಬರುವಂಥ ಸಾಧ್ಯತೆ ಕೂಡ ಇರುತ್ತೆ ಅನ್ನೋದು ಪಾಯಿಂಟ್ ನಂಬರ್ 1. ಹಾಗೆ ಇದರಲ್ಲಿರುವಂಥ ಕೆಮಿಕಲ್ಸ್ ಕೂಡ ಅಷ್ಟೇ ಕ್ಯಾನ್ಸರ್ ಕನ್ಸರ್ನ್ಸ್ ಹಾಗೂ ಲಂಗ್ ಡಿಸೀಸಸ್ ಇದಕ್ಕೆ ಪ್ರೊವೋಕ್ ಮಾಡುವಂಥ ಒಂದಷ್ಟು ಸಂಗತಿಗಳು ಈ ಗಾಂಜಾದಲ್ಲೂ ಕೂಡ ಇರುತ್ತೆ ಅಂತ. ಯಾವ್ಯಾವುದು ಅಂತ ನಾನು ನಿಮಗೆ ಹೇಳ್ತೀನಿ. ಅದರಲ್ಲಿ ಏನೆಲ್ಲ ಇರುತ್ತೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾರ್ಸಿನೋಜೆನಿಕ್ ಕಂಬಷನ್ ಪ್ರಾಡಕ್ಟ್ಸ್ ಇರುತ್ತೆ. ಇದರಲ್ಲಿ ಕಾರ್ಸಿನೋಜೆನಿಕ್ ಅಂತ ಹೇಳಿದ್ರೆ ಕ್ಯಾನ್ಸರ್ ಕಾರಕ ಒಂದಷ್ಟು ಟಾರ್ ಇದರಲ್ಲೂ ಮಾರಿಯುವಾನ ಜೆ ಸೈಲೆಂಟ್ ಅಲ್ಲ, ಮಾರಿಯುವಾನ ಅಥವಾ ಈ ಗಾಂಜಾದಲ್ಲಿ ಇದರಲ್ಲೂ ಕೂಡ ಇರುತ್ತೆ. ತಂಬಾಕಲ್ಲಿದ್ದ ಹಾಗೆ ಶ್ವಾಸಕೋಶಕ್ಕೆ ಡ್ಯಾಮೇಜ್ ಮಾಡುವಂಥ ಅಥವಾ ಕ್ಯಾನ್ಸರ್ಗೆ ಕಾರಣ ಆಗುವಂಥ ಎಲಿಮೆಂಟ್ಸ್ ಇದರಲ್ಲೂ ಕೂಡ ಇರುತ್ತೆ. ಬೆನ್ಝೋಪ್ರೀನ್ 50% ಜಾಸ್ತಿನೇ ಇರುತ್ತೆ. ಬೆನ್ಜಾಂಥ್ರಸೀನ್ 75% ಜಾಸ್ತಿನೇ ಇರುತ್ತೆ. ಫೆನಾಲ್ಸ್, ವಿನೈಲ್ ಕ್ಲೋರೈಡ್ಸ್, ನೈಟ್ರೋಸಮೈನ್ಸ್, ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಸೀಸ್ ಇದು ತಂಬಾಕಿನ ಸೇವನೆಗಿಂತ ಇದರಲ್ಲಿ ಜಾಸ್ತಿನೇ ಇರುತ್ತೆ ಅನ್ನೋದು ವೈಜ್ಞಾನಿಕವಾಗಿ ಇದುವರೆಗೂ ಕೂಡ ಸಾಬೀತಾಗಿದೆ. ಜೊತೆಗೆ 4 ಪಟ್ಟು ಜಾಸ್ತಿ ತಂಬಾಕಿನ ಸೇವನೆ ಮಾಡಿದಾಗ ಏನು ಟಾರ್ ಡೆಪಾಸಿಟ್ ಆಗುತ್ತೆ ಶ್ವಾಸಕೋಶದಲ್ಲಿ, ಅದಕ್ಕಿಂತ 4 ಪಟ್ಟು ಜಾಸ್ತಿ ಇದರಲ್ಲಿ ಟಾರ್ ಡೆಪಾಸಿಟ್ ಆಗುತ್ತೆ ಶ್ವಾಸಕೋಶದಲ್ಲಿರೋದು ಕೂಡ ವೈಜ್ಞಾನಿಕವಾಗಿ ಸಾಬೀತಾಗಿರುವಂಥ ಸಂಗತಿ. ಸೊ ಇದಕ್ಕೆ ನಾನು ಉತ್ತರ ಕೊಡ್ತೀನಿ. ಆ್ಯಂಡ್ ನಾನು ಹೇಳ್ದಂಗೆ ಈ ರಿಪೋರ್ಟ್ ಆ್ಯಂಡ್
ಡೋಂಟ್ ಟೇಕ್ ಮೀ ರಾಂಗ್, ಬಟ್ ನಾನು ಒಂದು ರಿಪೋರ್ಟ್ ನೀವಾಗಲೇ ನಾನು ಹೇಳಿದೆ ಅದೇ ತರದ್ದು ಸೇಮ್ ಗೌರ್ಮೆಂಟ್ ರೆಕಗ್ನೈಸ್ ಅಥವಾ ಈ ತರದ್ದು ದೇರ್ ಆರ್ ಇದಕ್ಕೆ ಕೌಂಟರ್ ಮಾಡೋ ಯಾವ ಸರ್ಕಾರದ ಅನ್ನೋದು ಹೇಳಬೇಕು. ಎಕ್ಸಾಕ್ಟ್ಲಿ, ಇದು ಅಮೆರಿಕ ಸರ್ಕಾರದ ಎಕ್ಸಾಕ್ಟ್ಲಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆನ್ ಡ್ರಗ್ ಅಬ್ಯೂಸ್ NIDA ಅವರ ರಿಪೋರ್ಟ್. ಎಕ್ಸಾಕ್ಟ್ಲಿ. ಸೊ ಆ ತರದ್ದು ನಾನು ರಿಸರ್ಚ್ ಸೆಂಟರ್ ಇವಾಗ ಕೆನಡಾಲು ಲೀಗಲ್ ಮಾಡಿದ್ದಾರೆ. ಸೊ ಆ ತರ ಕಂಟ್ರೀಸ್ ರಿಸರ್ಚ್, ಆ ತರದ್ರಲ್ಲಿ ನಡೆದಿರೋ ರಿಸರ್ಚ್ ಇದಕ್ಕೆ ಕಾಂಟ್ರಡಿಕ್ಟ್ ಆಗಿ ಕೊಡ್ಬೋದು, ಬಟ್ ನಮ್ಮ ಪರ್ಪಸ್ ಸರ್ವ್ ಆಗಲ್ಲ. ಹೌದು, ನಮ್ಮ ಪರ್ಪಸ್ ಸರ್ವ್ ಆಗಲ್ಲ. ಸೊ ಇದಕ್ಕೆ ಐ ಡೋಂಟ್ ಅಗ್ರಿ ಲಂಗ್ಸ್ಗೆ ಅಥವಾ ಕ್ಯಾನ್ಸರ್ಗೆ ಕಾಸ್ ಆಗುತ್ತೆ. ದಿಸ್ ಐ ಡೋಂಟ್ ಅಗ್ರಿ. ದಿಸ್ ದೇ ಹ್ಯಾವ್ ಬ್ಲೋನ್ ಔಟ್ ಆಫ್ ಏನು ಎಕ್ಸಾಜರೇಟ್ ಮಾಡಿದ್ದಾರೆ. ಯಾಕಂದ್ರೆ NIDA ರಿಪೋರ್ಟ್ ಹಾಗಾದ್ರೆ ನಿಮ್ ಪ್ರಕಾರ ತಪ್ಪಿದೆ, ಈ ಅಂಶ ತಪ್ಪಿದೆ ನಿಮ್ ಪ್ರಕಾರ? ನಾನು ಎಷ್ಟೊಂದು ಎಕ್ಸಾಜರೇಟ್ ಮಾಡಿದ್ದಾರೆ ಈ NIDA ರಿಪೋರ್ಟ್ ಅಲ್ಲೂ ಎಷ್ಟೊಂದು ಎಕ್ಸಾಜರೇಟ್ ಮಾಡಿದ್ದಾರೆ. ಅಂಡ್ 2011 ರಿಪೋರ್ಟ್ ಅನ್ಸುತ್ತಲ್ವಾ ಇದು, ಅಥವಾ ಲೇಟೆಸ್ಟ್ ಐ ಡೋಂಟ್ ನೋ. ಬಟ್ ಐ ಡೋಂಟ್ ಬಿಲೀವ್ ಇದೆಲ್ಲ. ನಾನು ಜಸ್ಟ್ ಬಿಕಾಸ್ ಇದನ್ನ ಓದಿದ ತಕ್ಷಣ ನಾನು ನಂಬಲ್ಲ. ಫಸ್ಟ್ ಆಫ್ ಆಲ್ ನಾನು USA ನಂಬಲ್ಲ. ಐ ಡೋಂಟ್ ಬಿಲೀವ್ ಇನ್ US ಎನಿಮೋರ್. ಅವರು ಹೆಂಗ್ ಬೇಕೋ ನಮ್ಮನ್ನ ಕಂಟ್ರೋಲ್ ಮಾಡೋ ಥರದ್ದು, ಏನ್ ಬೇಕೋ ನಮ್ಮ ಮೆಡಿಸಿನ್ಸ್ ಇಂದ ಹಿಡಿದು ಎಲ್ಲ ಯಾವಾಗ್ಲೂ ಅವರು ಏನೇನ್ ಬೇಡವೋ ನಮಗ್ ಕೊಟ್ಟಿದ್ದಾರೆ. ರಿಸರ್ಚ್ ಪೇಪರ್ ಪಬ್ಲಿಷ್ ಮಾಡಿದಾಗ ಅದನ್ನ ಜಗತ್ತಿನ ಬೇರೆಯವರು ಕೂಡ ಚಾಲೆಂಜ್ ಮಾಡಿ ಕ್ವಶನ್ ಮಾಡಿ, ಇಲ್ಲ ನೀವು ಕೊಟ್ಟಿರೋ ಡೇಟಾ ಸುಳ್ಳು, ಅಂದ್ರೆ ಈಗ 50% ಮೋರ್ ಬೆನ್ಸೋಪ್ರೇನ್ ಇರುತ್ತೆ ಅಂತ ಅವ್ರು ಹೇಳಿದಾಗ ಅದನ್ನ ಯಾರು ಬೇಕಾದರೂ ವೆರಿಫೈ ಮಾಡೋಕ್ಕಾಗತ್ತೆ ಲ್ಯಾಬಲ್ಲಿ. 75% ಮೋರ್ ಬೆನ್ಸಾತ್ರಿಸಿನ್ ಇರುತ್ತೆ ಅಂತ ಅವ್ರು ಹೇಳಿದಾಗ ಯಾರು ಬೇಕಾದ್ರೂ ಅದನ್ನು ಲ್ಯಾಬಲ್ಲಿ ಅದನ್ನು ವೆರಿಫೈ ಮಾಡೋಕ್ಕಾಗತ್ತೆ. ತಂಬಾಕಿನ ಸೇವನೆಗಿಂತ ಜಾಸ್ತಿ ಫೆನಾಲ್ಸ್, ವಿನೈಲ್ ಕ್ಲೋರೈಡ್ಸ್, ನೈಟ್ರೋಸಮೈನ್ಸ್, ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಸೀಸ್ ಎಲ್ಲ ಇರುತ್ತೆ ಸಿಗರೆಟ್ಗಿಂತ ಅವರು ಅಂತ ಹೇಳಿದಾಗ, ಇಲ್ಲ ಅಂತಾಗಿದೆ ಸುಳ್ಳು ಅಂತಾದರೆ ಯಾರು ಬೇಕಾದ್ರೂ ಡಿಸ್ಪ್ಯೂಟ್ ಮಾಡಿ ಪೇಪರ್ ಮಂಡಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಹೌದು. ಸೊ ನಾನು ಇದನ್ನ ಒಪ್ಕೊಳ್ಳಲ್ಲ. ಆ್ಯಂಡ್ ದಟ್ಸ್ ಮೈ ಒಪಿನಿಯನ್. ಮೇ ಬಿ ಐ ಮೈಟ್ ಬಿ ರೈಟ್ ಆರ್ ರಾಂಗ್, ಐ ಡೋಂಟ್ ನೋ. ಆ್ಯಂಡ್ ಆಸ್ತಮಾ ಇದು 65 ವರ್ಷ ಆಸ್ತಮಾ ಇರೋರು ಇದನ್ನ ಇವಾಗಲೂ ಕನ್ಸ್ಯೂಮ್ ಮಾಡಿರೋದನ್ನ ನೋಡಿದ್ದೀನಿ, ವಯಸ್ಸಾದವರು ತಾತ. ಆ್ಯಂಡ್ ಅವ್ರ ಆಸ್ತಮಾ ಕ್ಯೂರ್ ಆಗಿರೋದು ನೋಡಿದ್ದೀನಿ. ಆ್ಯಂಡ್ ಕ್ಯಾನ್ಸರ್ ಬರುತ್ತೆ ಅಂತ ನಾನು ಯಾವುದೇ ಕಾರಣಕ್ಕೂ, ಇದರಿಂದ ಕ್ಯಾನ್ಸರ್ ಬರುತ್ತೆ, ಲಂಗ್ ಕ್ಯಾನ್ಸರ್ ಬರುತ್ತೆ ಅಂತ ನಾನು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳಲ್ಲ. ನಾನು ಎಲ್ಲೋ ಒಂದು ಕಡೆ ಹಂಗೆ ಸ್ಟೇಟ್ಮೆಂಟ್ ಮಾಡ್ಬಿಟ್ಟಿದ್ದೆ. ಇದರಲ್ಲಿ ನೀವು ಅದು ನನ್ನ ಬಾಯಿಂದನೇ ಕೇಳ್ಬೋದು. ಅಂದರೆ ಅವತ್ತು ಕ್ಯಾನ್ಸರ್, ಇದರಿಂದ ಲಂಗ್ ಕ್ಯಾನ್ಸರ್ ಬರುತ್ತೆ, ಸೊ ಸ್ಮೋಕ್ ಮಾಡೋಕ್ಕೆ ಹೋಗ್ಬಿಡಿ, ನಾನು ಬೇರೆ ಬೆನಿಫಿಟ್ಸ್ ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅಂತ. ಆಮೇಲೆ ನನಗೂ ಒಂದಷ್ಟು ಜನ ಮೆಡಿಕಲ್ ಇರೋರು ಇದು ಬರೋರು, ಅಗೇನ್ ನಿಮಗೆ ಡೋಂಟ್ ಗಿವ್ ರಾಂಗ್ ಇನ್ಫಾರ್ಮೇಷನ್, ಅದು ಕ್ಯಾನ್ಸರ್ ಅಂತ ಎಲ್ಲೂ ಕ್ಯಾನ್ಸರ್ ಬರುತ್ತೆ ಅಂತ ಎಲ್ಲೂ ಇಲ್ಲ. ಸೊ ನಾನು ಒಂದಷ್ಟು ನೋಡಿದೆ, ಸ್ಟಡಿ ಮಾಡ್ತಾ ಇದು ಮಾಡಿದೆ. ಸೊ ಆ ಒಂದು ಆಸ್ಪೆಕ್ಟ್ ಐ ಡೋಂಟ್ ವಾಂಟ್ ಟು ಎಕ್ಸೆಪ್ಟ್. ಈಗ ಎಲ್ಲೆಲ್ಲಿ ಜಗತ್ತಲ್ಲಿ ಎಲ್ಲೆಲ್ಲಿದೆ ಅನ್ನೋದು ಕೂಡ ನಮ್ಮ ಜನಕ್ಕೆ ನಾವು ಹೇಳಿಬಿಡೋಣ. ಯಾವ್ಯಾವ ದೇಶದಲ್ಲಿ ಲೀಗಲ್ ಇದೆ, ಯಾವ ದೇಶದಲ್ಲಿ ಲೀಗಲ್ ಇಲ್ಲ ಅಂತ. ನಿಮ್ಮ ಸ್ಕ್ರೀನ್ ಮೇಲೆ ಇದರ ಕಲರ್ ಮ್ಯಾಪನ್ನೇ ನಾವು ತೋರಿಸ್ತೀವಿ. ಕೆನಡಾ ಲೀಗಲ್ ಇದೆ. ಅಮೇರಿಕಾದಲ್ಲಿ 18 ರಾಜ್ಯಗಳಲ್ಲಿ ನೀವು ಎಲ್ಲಿ ಸ್ಕ್ರೀನ್ ಮೇಲೆ ಬ್ಲೂ ಕಲರ್ ನೋಡ್ತಿದ್ದೀರಲ್ಲ, ತುಂಬ ಡಾರ್ಕ್ ಬ್ಲೂ ಅಲ್ಲಿ ಕಾಣಿಸ್ತಿರುತ್ತಲ್ಲ, ಅಲ್ಲೆಲ್ಲವೂ ಕೂಡ ಲೀಗಲ್ ಇದೆ ಗಾಂಜಾ. 18 ಸ್ಟೇಟ್ಸ್ ಅಮೇರಿಕಾದಲ್ಲಿ ಲೀಗಲ್ ಕಾಣುತ್ತೆ ನಿಮಗೆ. ಕೆನಡಾ ಫುಲ್ ನಿಮಗೆ ಬ್ಲೂ ಕಾಣುತ್ತೆ, ಅಲ್ಲಿ ಲೀಗಲ್ ಇದೆ. ಜೊತೆಗೆ ದಕ್ಷಿಣ ಅಮೆರಿಕ ಖಂಡದಲ್ಲಿ ಒಂದು ದೇಶ ನೀವು ನೋಡ್ತಾ ಇದ್ದೀರಿ, ಉರುಗ್ವೆ ಅಂತ, ಅಲ್ಲೂ ಕೂಡ ಲೀಗಲ್ ಇದೆ. ಹಾಗೆ ಸೌತ್ ಆಫ್ರಿಕಾ, ದಕ್ಷಿಣ ಆಫ್ರಿಕಾ, ಅಲ್ಲೂ ಕೂಡ ಲೀಗಲ್ ಇದೆ. ಜಾರ್ಜಿಯಾ ಯುರೋಪ್ನಲ್ಲಿ ನೋಡ್ತಾ ಇದ್ದೀರಿ, ಅಲ್ಲೂ ಕೂಡ ಲೀಗಲ್ ಇದೆ. ಉಳಿದಂತೆ ಎಲ್ಲ ಪ್ರಪಂಚದ ಉಳಿದ ಅಷ್ಟೂ ಭಾಗದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಎಲ್ಲ ಭಾಗದಲ್ಲಿ ಅದರ ಬ್ಯಾನ್ ಇದೆ, ಒಂದಲ್ಲ ಒಂದು ರೀತಿಯಲ್ಲಿ. ಕೆಲವೊಂದು ಕಡೆ ಹೇಗೆ ಅಂತ ಹೇಳಿದ್ರೆ ಇಲ್ಲೀಗಲ್ ಮಾಡಿದ್ದಾರೆ, ಆದರೆ ಅದನ್ನು ಡಿಕ್ರಿಮಿನಲೈಸ್ ಮಾಡಿದ್ದಾರೆ. ಕ್ರಿಮಿನಲ್ ಅಪರಾಧ ಅಲ್ಲ, ಇಲ್ಲೀಗಲು ಬಟ್ ಕ್ರಿಮಿನಲ್ ಅಪರಾಧ ಅಲ್ಲ ಅನ್ನೋ ರೀತಿ ಮಾಡಿದ್ದಾರೆ ಕೆಲವು ಕಡೆ. ಇನ್ನು ಕೆಲವು ಕಡೆ ಇಲ್ಲಿಗಲ್ ಅಂತ ಅನೌನ್ಸ್ ಮಾಡಿದ್ದಾರೆ, ಆದರೆ ಸರಿಯಾಗಿ ಅದನ್ನು ಎನ್ಫೋರ್ಸ್ ಮಾಡಿಲ್ಲ ಕಾನೂನನ್ನು. ಇತ್ತೀಚೆಗೆ ಭಾರತದಲ್ಲಿ NDPS ಆ್ಯಕ್ಟ್ನ ಗಾಂಜಾದ ಮೇಲೆ ಹಾಕೊಂಡು ಹೊಡೆಯೋಕ್ಕೆ ಶುರು ಮಾಡಿದ್ದಾರೆ, ಬಟ್ ಮುಂಚೆ ಅಷ್ಟೊಂದು ಎನ್ಫೋರ್ಸ್ ಮಾಡಿರಲಿಲ್ಲ, ಸ್ವಲ್ಪ ಟೈಮ್ಗಿಂತ ಹಿಂದೆ ಹೋದರೆ. ಸೊ ಭಾರತ ಆ ಕೆಟಗರಿಯಲ್ಲಿ ಬರುತ್ತೆ ಇಲ್ಲಿವರೆಗೂ ಕೂಡ, ಇಲ್ಲಿಗಲ್ ಬಟ್ ಅನ್ಎನ್ಫೋರ್ಸ್ಡ್ ಅಂತ. ಇನ್ನು ಕೆಲವು ಕಡೆ ಕಂಪ್ಲೀಟ್ ಶಟ್ ಡೌನ್, ಬ್ಯಾನ್ ಥರ ಇದೆ, ಆ ಭಾಗಗಳನ್ನು ಕೂಡ ನೀವು ನೋಡ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ. ಇನ್ನು ಕೆಲವು ಕಡೆ ಲೀಗಾಲಿಟಿ ಅನ್ನೋನ್, ಅಂದರೆ ಅಲ್ಲಿ ಲೀಗಲ್ ಸ್ಟೇಟಸ್ ಏನಂತ ಗೊತ್ತಿಲ್ಲ, ಬಟ್ ಅಂಥ ದೇಶಗಳು ತುಂಬ ಕಮ್ಮಿ ಪ್ರಮಾಣದಲ್ಲಿವೆ. ಸೊ ನಿಮಗೆ ಸ್ನೇಹಿತರೆ, ಇಷ್ಟೊತ್ತು ನಾವು ಈ ಕಾರ್ಯಕ್ರಮದಲ್ಲಿ ಈ ಗಾಂಜಾ ಸೇವನೆಗೆ ಸಂಬಂಧಪಟ್ಟ ಹಾಗೆ ನಾನು ಕ್ವಶನ್ಸ್ ಮೂಲಕ ಇದರ ನೆಗೆಟಿವ್ ಇಂಪ್ಯಾಕ್ಟ್ ಏನಾಗಬಹುದು ಅನ್ನೋದನ್ನು ತಿಳಿಸ್ತಾ ಹೋಗುವಂಥ ಪ್ರಯತ್ನವನ್ನು ಮಾಡಿದೆ. ಅವರು ಕೂಡ ಅವರು ಈ ಹಿಂದೆ ಕೊಟ್ಟಂಥ ಹೇಳಿಕೆಗಳಿಗೆ ಏನು ಕಾರಣ, ಯಾವ ಕಾಂಟೆಕ್ಸ್ಟಲ್ಲಿ ಕೊಟ್ಟಿದ್ರು ಅಂತ ಕೂಡ ಹೇಳಿದ್ರು. ಜೊತೆಗೆ ಅವರ ಬಾಯಲ್ಲೂ ಕೂಡ ನೀವು ಇದೊಂದು ಗೇಟ್ವೇ ಆಗಬಹುದು, ಮುಂದೆ ಇನ್ನಷ್ಟು ಅಪಾಯಕಾರಿ ನಶೆಗೆ ಕಾರಣ ಆಗಬಹುದು ಅನ್ನೋದನ್ನು ಅವ್ರ ಬಾಯಲ್ಲೂ ಕೂಡ ಕೇಳಿದ್ರಿ. ಹಾಗೂ ಇನ್ನೂ ಹಲವು ಅಪಾಯಗಳನ್ನು ಅವರು ಕೂಡ ನಿಮಗೆ ಹೇಳಿದ್ರು. ಸೊ ಫೈನಲಿ ಪ್ಲೀಸ್
ಸೊ ನನ್ನ ಸೆಂಟೆನ್ಸ್ನ ನೀವು ಕಂಪ್ಲೀಟ್ ಮಾಡಿ. ಸೊ ಎಂಡ್ ಆಫ್ ದ ಡೇ ಎನಿ ನಶೆ ಆರ್ ಎನಿ ಡ್ರಗ್ ಅದ್ರ ಇಲ್ಲದೆ ನ್ಯಾಚುರಲ್ ಆಗು ನೀವು ಆ ಒಂದು ಸ್ಟೇಟ್ ಆಫ್ ಮೈಂಡು ಖಂಡಿತ ತೊಗೋಬೋದು. ಆ್ಯಂಡ್ ಅದಕ್ಕೂ ನಾನೇ ಎಕ್ಸ್ಪೀರಿಯನ್ಸು ನಾನು ಅನುಭವಿಸಿದ್ದೀನಿ. ಸಾಕಷ್ಟು ರೀತಿಯಲ್ಲಿ ನಿಮ್ಮ ಡೋಪಮಿನ್ ಆ್ಯಂಡ್ ಸೆರೋಟಿನ್ ಲೆವೆಲ್ಸ್ನ ನೀವು ಆ್ಯಕ್ಟಿವೇಟ್ ಮಾಡ್ಕೊಬೋದು, ಒಳ್ಳೆ ಹೆಲ್ದಿ ಲೈಫ್ ಸ್ಟೈಲ್ ಮಾಡ್ಬೋದು. ಬಟ್ ನಾನು ಹೇಳ್ದಂಗೆ ನಿಮ್ಮ ಲೈಫು ನೀವು ಅಕಸ್ಮಾತ್ ಇಲ್ಲ ನಾನು ನಶೆ ಮಾಡಲೇಬೇಕು, ನನಗೆ ಬೇಕೇ ಬೇಕು, ನನ್ನ ಇಷ್ಟ ಅಂದರೂ ದಯವಿಟ್ಟು ಕೇರ್ಫುಲ್ಲಾಗಿ ಕಾಷಿಯಸ್ ಆಗಿ ಲೀಗಾಲಿಟೀಸ್ ತಕ್ಕಂಗೆ ದಯವಿಟ್ಟು ಬಿ ಕೇರ್ಫುಲ್ ಆ್ಯಂಡ್ ಕಾಷಿಯಸ್. ಆ್ಯಂಡ್ ತುಂಬ ಒಂದು ಇಂಪಾರ್ಟೆಂಟ್ ನಾನು ಇವಾಗ ನೋಡ್ತಾ ಇರೋದು ಈ ಕೊಕೈನ್ ಅನ್ನೋ ಡ್ರಗ್ಗು ಸಿಕ್ಕಾಪಟ್ಟೆ ಹರಿದಾಡ್ತಾ ಇದೆ. ಆ್ಯಂಡ್ ಸಿಕ್ಕಾಪಟ್ಟೆ ಶ್ರೀಮಂತರು ಮಕ್ಕಳು ಅದನ್ನು ತೊಗೊತಾ ಇದ್ದಾರೆ. ಇಟ್ ಈಸ್ ಚಾರ್ಜಿಂಗ್ ಅರೌಂಡ್ 4,000 to 5,000 rupees ಪರ್ ಗ್ರಾಮ್. ಆ್ಯಂಡ್ ಎಲ್ಲಿ ನೋಡಿದ್ರು ಅದು ಒನ್ ಆಫ್ ದ ಮೋಸ್ಟ್ ಡೇಂಜರಸ್ ಆ್ಯಂಡ್ ಅದಕ್ಕೆ ಸಾಕಷ್ಟು ಕೆಟಮಿನ್ನು ಹಾಳುಮುಳು ಕೆಮಿಕಲ್ಸ್ ಎಲ್ಲ ಮಿಕ್ಸ್ ಮಾಡಿರ್ತಾರೆ. ದಯವಿಟ್ಟು ಯಾವುದೇ ಥರದ ಕೆಮಿಕಲ್ಸು ಮಾಡೋಕ್ಕೆ ಹೋಗಬೇಡಿ, ಬಿಕಾಸ್ ಇಟ್ ಈಸ್ ನಾಟ್ ಸೇಫ್. ನಿಮಗೆ ಇಲ್ಲಿ ಇಂಟರ್ನೆಟ್ಟಲ್ಲಿ ಅದು ಇದು ಅದಕ್ಕೇನು ಪ್ರಾಬ್ಲಮ್ ಇಲ್ಲ, ಅಷ್ಟು ಬೆನಿಫಿಟ್ಸ್ ಇದೆ ಅಂತ ಅನಿಸಿದ್ರು ನಿಮಗೆ ಸಿಗೋ ಪ್ರಾಡಕ್ಟು ಎಷ್ಟು ಕಲಬೆರಕೆ ಇರಲ್ಲ ಅನ್ನೋದು ಡೇಂಜರು. ಸೊ ದಯವಿಟ್ಟು ಇಟ್ಸ್ ಮೈ ರಿಕ್ವೆಸ್ಟ್, ಯಾವುದೇ ಕಾರಣಕ್ಕೂ ಕೆಮಿಕಲ್ಸ್ನ ಮಾತ್ರ ಮುಟ್ಟಕ್ಕೆ ಹೋಗ್ಬಿಡಿ. ಇಟ್ ಈಸ್ ವೆರಿ ವೆರಿ ಡೇಂಜರಸ್ ಟು ಯು. ಸ್ನೇಹಿತರೆ, ಕಡೆಯದಾಗಿ ನಮ್ಮ ಮನವಿ ಕೂಡ ನಿಮ್ಮಲ್ಲಿ ಇಷ್ಟೇ. ಇಲ್ಲಿ ನಾನಾ ರೀತಿ ವಾದ ಇದೆ. ಗಾಂಜಾ ಲೀಗಲೈಸ್ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ನಾನಾ ರೀತಿ ವಾದ ಇದೆ. ಯಾಕಂತ ಹೇಳಿದ್ರೆ ಇಲ್ಲೀಗಲ್ ಅಂತ ಇದ್ದಂಥ ಸಂದರ್ಭದಲ್ಲಿ ಲೀಗಲೈಸ್ ಮಾಡಿದ್ರೆ ಏನಾಗುತ್ತೆ, ಎಲ್ಲವೂ ಕೂಡ ಸರ್ಕಾರ ರೆಗ್ಯುಲೇಟ್ ಮಾಡುತ್ತೆ. THC ಎಷ್ಟಿರುತ್ತಂತ ನಿರ್ದಿಷ್ಟಪಡಿಸಬಹುದು, ಲೇಬಲ್ ಮೇಲೆ ಬರೆಯೋಕ್ಕೆ ಸಾಧ್ಯ ಆಗುತ್ತೆ, ನೋಡಿಕೊಂಡು ಕಮ್ಮಿ ಪ್ರಮಾಣದಲ್ಲಿ ತೊಗೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಲೀಗಲೈಸ್ ಮಾಡಬೇಕು ಅಂತ ಹೇಳೋರು ಕೂಡ ಇದ್ದಾರೆ. ಆದರೆ ಇಲ್ಲೀಗಲ್ ಅಂತ ಮಾಡಿದಾಗ ಕದ್ದು ಮುಚ್ಚಿ ಬರುವಂಥ ಕಳ್ಳ ಮಾಲಲ್ಲಿ ಏನಿರುತ್ತೆ, ಏನು ಮಿಕ್ಸ್ ಆಗಿರುತ್ತೆ ಯಾರಿಗೂ ಗೊತ್ತಿಲ್ಲ, ಅದರಿಂದ ಅಪಾಯ ಜಾಸ್ತಿ ಅನ್ನುವಂಥ ವಾದ ಇದೆ ಲೀಗಲೈಸ್ ಮಾಡೋದ್ರ ಪರ ಇರುವವ್ರದ್ದು. ಆದರೆ ನಮ್ಮದು ಸಿಂಪಲ್ ಅಜೆಂಡಾ, ನಮ್ಮದು ಸಿಂಪಲ್ ವಾದ, ಜಾಸ್ತಿ ಏನಿಲ್ಲ. ನಾವು ಗಾಂಜಾ ಸೇರಿದಂತೆ, ಆಲ್ಕೋಹಾಲ್ ಸೇರಿದಂತೆ, ತಂಬಾಕು ಸೇರಿದಂತೆ ಎಲ್ಲ ರೀತಿಯ ಈ ಕೃತಕ ನಶೆ ಇದೆಯಲ್ಲ, ಯಾವುದೇ ಒಂದು ಹೊರಗಿನಿಂದ ಒಂದು ಸಬ್ಸ್ಟ್ಯಾನ್ಸನ್ನು ತೆಗೆದುಕೊಂಡು ನಾವು ಈ ರಿಯಾಲಿಟಿಯಿಂದ ದೂರ ಹೋಗುವಂಥ ಯಾವುದೇ ನಶೆ ಅದನ್ನು ಎನ್ಕರೇಜ್ ಮಾಡೋದಿಲ್ಲ. ಯಾವ ಕಾರಣಕ್ಕೂ ಕೂಡ ಅದನ್ನು ಮಾಡಬೇಡಿ. ಈ ದೇಶದ ಯುವ ಜನತೆ ನಶೆಯಲ್ಲಿ ತೇಲಾಡೋಕ್ಕೆ ಶುರುವಾದರೆ ಈ ದೇಶವೇ ನಶೆಯಲ್ಲಿ ತೇಲಾಡಿದ ಹಾಗೆ. ಈ ದೇಶದ ಯುವ ಜನತೆ ನಶೆಯಲ್ಲಿ ತೇಲಾಡಿ ರಿಯಾಲಿಟಿಯಿಂದ ದೂರ ಹೋದರೆ ಬೈ ಆ್ಯಂಡ್ ಲಾರ್ಜ್ ಓವರಾಲ್ ಆಗಿ ಮೇಲಿಂದ ನಿಂತ್ಕೊಂಡು ನೋಡೋಂಥ ಸಂದರ್ಭದಲ್ಲಿ ಇಡೀ ಭಾರತವೇ, ಇಡೀ ದೇಶವೇ ನಶೆಯಲ್ಲಿ ತೇಲಾಡಿ ರಿಯಾಲಿಟಿಯಿಂದ ದೂರ ಹೋದ ಹಾಗೆ. ಯಾವ ವ್ಯಕ್ತಿ ರಿಯಾಲಿಟಿಯಿಂದ ದೂರ ಹೋಗಿ ನಶೆಯಲ್ಲಿ ಬದುಕೋಕ್ಕೆ ಶುರು ಮಾಡ್ತಾನೋ ಆತನನ್ನು ನಿಯಂತ್ರಿಸೋದು ಅಥವಾ ಆತನಿಗೆ ಹಾನಿ ಮಾಡೋದು, ತನ್ನ ಸೆಲ್ಫ್ ಹಾನಿಯನ್ನು ಆತ ಮಾಡಿಕೊಳ್ಳೋದು ಎಲ್ಲವೂ ಕೂಡ ಸುಲಭ ಆಗುತ್ತೆ. ಅದೇ ರೀತಿ ಯಾವ ದೇಶದ ಜನ ದೊಡ್ಡ ಪ್ರಮಾಣದಲ್ಲಿ ಈ ರೀತಿ ಮಾಡೋಕ್ಕೆ ಶುರು ಮಾಡಿದ್ರೆ ಆ ದೇಶ ಏಳಿಗೆಯಾಗೋದು ತುಂಬ ಕಷ್ಟ ಆಗುತ್ತೆ. ಶತ್ರು ದೇಶಗಳ ಮುಂದೆ ನಾವು ಈಸಿಯಾಗಿ ಬಲಿಪಶುಗಳಾಗುವಂಥ ಚಾನ್ಸಸ್ ಇರುತ್ತೆ. ಶತ್ರು ದೇಶಗಳ ಒಂದು ಕೈವಾಡ ಕೂಡ ಇರೋ ಸಾಧ್ಯತೆ ಇರುತ್ತೆ. ಅದು ಕೇವಲ ಗಾಂಜಾ ಬಗ್ಗೆ ಮಾತ್ರ ಹೇಳ್ತಿಲ್ಲ, ಯಾವುದೇ ರೀತಿ ನಶಾ ಸಾಮಗ್ರಿ ಇಲ್ಲಿಗಲ್ ಆಗಿ ಸಿಗ್ತಿರುವಂಥ ಅಥವಾ ಲೀಗಲ್ ಆಗಿ ಸಿಗ್ತಿರುವಂಥ ಯಾವುದೇ ರೀತಿ ನಶಾ ಸಾಮಗ್ರಿ ನಮ್ಮ ದೇಶ ತೇಲಾಡಿದಷ್ಟು ನಮ್ಮ ಶತ್ರುಗಳಿಗೆ ಅನುಕೂಲ ಆಗುತ್ತೆ ಅನ್ನೋದನ್ನು ಮರಿಬಾರ್ದು. ಬಿಡಿ, ದೇಶ ದೊಡ್ಡ ಮಟ್ಟಕ್ಕೆಲ್ಲ ಯಾಕೆ ಹೋಗೋದು, ನಿಮ್ಮ ಕುಟುಂಬ ಯೋಚನೆ ಮಾಡಿ, ನಿಮ್ಮ ಹೆಂಡತಿ, ನಿಮ್ಮ ಮಕ್ಕಳು, ನಿಮ್ಮ ಅಪ್ಪ ಅಮ್ಮ, ನಿಮ್ಮ ಪರಿವಾರ, ಅದ್ರ ಬಗ್ಗೆನಾದರೂ ಯೋಚನೆ ಮಾಡಿ. ನ್ಯಾಷನಲಿಸ್ಟ್ಗಳು ದೇಶದ ಬಗ್ಗೆ ಯೋಚನೆ ಮಾಡಿ, ಅವ್ರ ಕುಟುಂಬದ ಬಗ್ಗೆನೇ ಯೋಚನೆ ಮಾಡಲಿ. ನಮಗೇನಪ್ಪ, ನಮ್ಮದಾಯಿತು, ನಮ್ಮ ಫ್ಯಾಮಿಲಿ ಆಯಿತು ಅನ್ನೋರಿದ್ರೆ ಅವ್ರು ಅಟ್ಲೀಸ್ಟ್ ನಿಮ್ಮ ಫ್ಯಾಮಿಲಿ ಬಗ್ಗೆ ಆದರೂ ಕೂಡ ಯೋಚನೆ ಮಾಡಿ. ಈ ರೀತಿಯ ಯಾವುದೇ ನಶೆಯನ್ನು ಇನ್ನೊಂದ್ಸಲಿ ಮಾಡೋದಕ್ಕಿಂತ ಮುಂಚೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.